Dear students, welcome to Kalarava Tutorials ಚಿತ್ರದುರ್ಗ. ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಿಮಗೆ ಈಗ 5, 8 ಮತ್ತು 9ನೇ ತರಗತಿಗೆ ಏನು ಮೌಲ್ಯಾಂಕನ ಪರೀಕ್ಷೆ ಇದೆಯೋ, ಪಬ್ಲಿಕ್ ಎಕ್ಸಾಮ್ ಅಂತ ಏನು ಹೇಳ್ತಾ ಇದೀವೋ, ಡಿಪಾರ್ಟ್ಮೆಂಟಿಂದ ನಡೆಸ್ತಕ್ಕಂತಹ ಒಂದು ಪಬ್ಲಿಕ್ ಎಕ್ಸಾಮ್ನ ಮಾಡಲ್ ಕ್ವಶನ್ ಪೇಪರ್ಸನ್ನು ಇಲ್ಲಿ ಇಲಾಖೆಯಿಂದಲೇ, ಶಿಕ್ಷಣ ಇಲಾಖೆಯಿಂದಲೇ ಸಹ ಬಿಟ್ಟಿದ್ದಾರೆ. ಆ ಒಂದು ಶಿಕ್ಷಣ ಇಲಾಖೆಯಿಂದ ಬಿಟ್ಟಿರ್ತಕ್ಕಂತಹ ಮಾಡಲ್ ಕ್ವಶನ್ ಪೇಪರ್ಸ್ಗೆ ನಿಮಗೆ ಕೀ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ. ಸೊ ಆ ಕೀ ಉತ್ತರಗಳನ್ನು ಉಪಯೋಗಿಸ್ಕೊಂಡು ಕ್ವಶನ್ಸ್ ಎಲ್ಲ ಯಾವ ಟೈಪ್ ಬರುತ್ತೆ ಅನ್ನೋದನ್ನು ನೋಡಿಕೊಂಡು ನೀವು ಪ್ರಿಪೇರ್ ಆಗಬೇಕು. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ನಿಮಗೆ ನೀಡ್ತಾ ಇರ್ತಕ್ಕಂತಹ ಕೀ ಉತ್ತರಗಳನ್ನು ಬಳಸ್ಕೊಂಡು ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತೀರಾ ಅಂತ ಹೇಳ್ತಾ, ಬನ್ನಿ ನೋಡೋಣ ಈ ಒಂದು 8ನೇ ತರಗತಿಯ ಗಣಿತ ವಿಷಯದಲ್ಲಿ ಯಾವ ರೀತಿಯ ಪ್ರಶ್ನೆ ಪತ್ರಿಕೆ ಇದೆ ಮತ್ತು ಅದಕ್ಕೆ ಯಾವ ರೀತಿ ಉತ್ತರ ಬರೀಬೇಕು ಅಂತೇಳಿ. ಮೋಸ್ಟ್ ಆಫ್ ಆಲ್ ಈ ಒಂದು ಪರೀಕ್ಷೆಯಲ್ಲಿ ನಿಮಗೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸೇ ಜಾಸ್ತಿ ಇರುತ್ತೆ, ಅನ್ವಯ ಪ್ರಶ್ನೆಗಳು ಅಂತ ಹೇಳ್ತೀವಿ. ಸೊ ನೀವು ಅದನ್ನು ಸ್ಟೋರಿ ಸಮ್ಸ್ ಅಂತ ಕರಿತೀರಿ. ಸೊ ಬೇರೆಯವರು ಬೇರೆ ಬೇರೆ ರೀತಿ ಕಥೆ ರೂಪದ ಪ್ರಶ್ನೆಗಳು ಅಂತೆಲ್ಲ ಹೇಳ್ತಾರೆ. ಸೊ ಆ ಒಂದು ರೀತಿಯ ಪ್ರಶ್ನೆಗಳೇ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ನೇರವಾಗಿ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂತಹ ಪ್ರಶ್ನೆಗಳನ್ನು ಕೇಳೋದಿಲ್ಲ. ಸೊ ಅದನ್ನು ಅಪ್ಲಿಕೇಶನ್ ಲೆವೆಲ್ಗೆ ಕೇಳ್ತಾ ಇರೋದ್ರಿಂದ ಸೊ ಅದನ್ನು ಬಿಡಿಸೋದು ಯಾವ ರೀತಿಯಿಂದ ಗೊತ್ತಾಗಬೇಕು. ನಾನು ಭಾಳ ಜನ ವಿಡಿಯೋ ಮಾಡಿ ಹಾಕಿರೋದನ್ನು ನೋಡಿದ್ದೀನಿ. ಜಸ್ಟ್ 1ನೇದಕ್ಕೆ ಡಿ, 2ನೇದಕ್ಕೆ ಎ, 3ನೇದಕ್ಕೆ ಸಿ, ಈ ಥರ ಆಪ್ಷನ್ಸ್ ಹೇಳ್ತಾ ಹೋಗಿದ್ದಾರೆ. ಜಸ್ಟ್ ಆಪ್ಷನ್ಸ್ ಹೇಳಿದ್ರೆ ಆ ಕ್ವಶನನ್ನು ಹೇಗೆ ಅಟೆಂಡ್ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ನಾನು ನಿಮಗೆ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಥ್ರೂ, ವಿವರಣೆ ಸಹಿತ ಆ ಆನ್ಸರ್ ಹೇಗೆ ಬರುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ಸಬ್ಜೆಕ್ಟು ಸಹ ವಿಡಿಯೋಗಳು ವಿತ್ ಎಕ್ಸ್ಪ್ಲನೇಷನ್ ಇರುತ್ತೆ. ಹಾಗಾಗಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಮುಂದೆ ಎಲ್ಲ ಸಬ್ಜೆಕ್ಟ್ನ ವಿಡಿಯೋಗಳು ಸಹ ನಿಮಗೆ ಲಭ್ಯ ಆಗ್ತಾ ಹೋಗ್ತದೆ, ಮಾಡಲ್ ಕ್ವಶನ್ ಆನ್ಸರ್ಸು. ಇದರ ಜೊತೆಗೆ ಡಿಪಾರ್ಟ್ಮೆಂಟಿಂದ ಅಲ್ಲದೆ ಬೇರೆ ಮಾಡಲ್ ಕ್ವಶನ್ ಪೇಪರ್ಸನ್ನು ಸಹ ನಾವು ನಿಮಗೆ ಬಿಡಿಸಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಹಾಗಾಗಿ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಬನ್ನಿ ನೋಡೋಣ ಈ ಒಂದು 8ನೇ ತರಗತಿಯ ಗಣಿತ ಪ್ರಶ್ನೆ ಪತ್ರಿಕೆ ಹೇಗಿದೆ ಮತ್ತು ಅದಕ್ಕೆ ಕೀ ಉತ್ತರಗಳು ಹೇಗಿದೆ ಅಂತ ನಾವೀಗ ನೋಡ್ತಾ ಹೋಗೋಣ. ಸೊ ವಿದ್ಯಾರ್ಥಿಗಳೇ, ಇದು ಡಿಪಾರ್ಟ್ಮೆಂಟಿಂದ ಬಿಡುಗಡೆ ಮಾಡಿರ್ತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ KSEAB ಡಿಪಾರ್ಟ್ಮೆಂಟಿಂದ ಬಿಟ್ಟಿರ್ತಕ್ಕಂಥದ್ದು. ಇಲ್ಲಿ ಮೌಲ್ಯಾಂಕನ ಮಾರ್ಚ್ 2024 ಒಂದು ಮಾದರಿ ಪ್ರಶ್ನೋತ್ತರ ಪತ್ರಿಕೆ. ಅಂದರೆ ಪ್ರಶ್ನೋತ್ತರ ಪತ್ರಿಕೆ ಅಂತ ಯಾಕೆ ಕೊಟ್ಟಿದ್ದಾರೆ ಅಂದರೆ ಇದರಲ್ಲೇ ಪ್ರಶ್ನೆ ಇರುತ್ತೆ, ಉತ್ತರವನ್ನು ಸಹ ಇದರಲ್ಲೇ ಬರೆದು ವಾಪಸ್ ಕೊಟ್ಟು ಬರಬೇಕು. ನಿಮಗೆ ಪ್ರಶ್ನೆ ಪತ್ರಿಕೆ ಕೈಗೆ ಸಿಗಲ್ಲ, ಇದನ್ನೇ ಬರೆದು ಇದನ್ನೇ ವಾಪಸ್ ಕೊಟ್ಟು ಬರಬೇಕಾಗ್ತದೆ. ಸೊ ಇದರಲ್ಲಿ 8ನೇ ತರಗತಿಯ ಪ್ರಶ್ನೆ ಪತ್ರಿಕೆ, ಒಟ್ಟು ಅಂಕಗಳು 50 ಅಂಕಗಳಿರ್ತದೆ. 2 ಗಂಟೆ 30 ನಿಮಿಷ ಸಮಯ ನಿಮಗೆ ಆನ್ಸರ್ ಮಾಡಲಿಕ್ಕೆ ಇರ್ತದೆ. ನೀವು ಇಲ್ಲಿ ಬರೀಬೇಕಾಗಿರ್ತಕ್ಕಂಥದ್ದು ಸ್ಟೂಡೆಂಟ್ ನೇಮ್, ವಿದ್ಯಾರ್ಥಿ ಹೆಸರು, ನಿಮ್ಮ ಹೆಸರು ಬರೀಬೇಕು. ನಿಮಗೆ ಸ್ಯಾಟ್ ಸಂಖ್ಯೆಯನ್ನು ಕೊಟ್ಟಿರ್ತಾರೆ, ಆ ಸಂಖ್ಯೆಯನ್ನು ಬರೀಬೇಕು, ನಿಮ್ಮ ಸೈನನ್ನು ಮಾಡಬೇಕು. ಸೊ ಇಲ್ಲಿ ಡೈಸ್ ಕೋಡನ್ನು ಅವರು ಎಕ್ಸಾಮ್ ಸೂಪರ್ವೈಸಿಂಗ್ ಯಾರು ಇರ್ತಾರೋ, ನಿಮ್ಮ ಶಾಲೆಯವರು ಇರಲ್ಲ, ಬೇರೆ ಶಾಲೆಯವ್ರನ್ನ ಎಕ್ಸಾಮ್ ಸೂಪರ್ವೈಸರ್ ಆಗಿ ನೇಮಕ ಮಾಡಿರ್ತಾರೆ. ಸೊ ಹಾಗಾಗಿ ಅವರು ಇದನ್ನು ಫಿಲ್ ಮಾಡ್ತಾರೆ. ಶಾಲೆಯ ಹೆಸರು, ಕ್ಲಸ್ಟರು, ಬ್ಲಾಕ್, ಜಿಲ್ಲೆ ಎಲ್ಲ ಅವ್ರು ಫಿಲ್ ಮಾಡ್ತಾರೆ. ಇಲ್ಲಿ ಇರ್ತಕ್ಕಂಥದ್ದು ಉಳಿದಿದ್ದೆಲ್ಲ ಅವ್ರು ಫಿಲ್ ಮಾಡ್ತಾರೆ. ನಿಮ್ಮದು ಮೇಲ್ಗಡೆ ಹೆಸರು ಬರೆಯೋದು, ಸ್ಯಾಟ್ ಸಂಖ್ಯೆ ಬರೆಯೋದು, ಸೈ ಮಾಡೋದು ಅಷ್ಟೇ ಕೆಲಸ ಇರ್ತದೆ. ಅದಾದ ನಂತರ ಇಲ್ಲಿ ಒಂದು ಕಾಲಮ್ಸ್ ಟೇಬಲ್ ಅನ್ನು ಕೊಟ್ಟಿದ್ದಾರೆ. ಸೊ ಇದು ವ್ಯಾಲ್ಯೂಯೇಷನ್ ಟೈಮಲ್ಲಿ ಟೀಚರ್ಸು ಇದರಲ್ಲಿ ಅಂಕಗಳನ್ನು ಯಾವ್ಯಾವುದಕ್ಕೆ ಎಷ್ಟೆಷ್ಟು ಪಡೆದಿರ ಅನ್ನೋದನ್ನು ಫಿಲ್ ಮಾಡೋದಿರ್ತದೆ. ಇದರಲ್ಲಿ ಯಾವುದೂ ನಿಮ್ಮ ಕೆಲಸ ಅಲ್ಲ. ಟೋಟಲ್ ಎಷ್ಟು ಅಂಕ ಗಳಿಸಿರ ಅನ್ನೋದು ಬರೆಯೋದಕ್ಕಿರ್ತದೆ, ಮೌಲ್ಯಮಾಪಕರ ಸಹಿ ಇರ್ತದೆ. ಮುಂದೆ ನಾವೀಗ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಸೊ ಇಲ್ಲಿ ಒಟ್ಟು 16 ಪ್ರಶ್ನೆಗಳು, 1 ಅಂಕದ ಪ್ರಶ್ನೆಗಳಿರ್ತದೆ. ಸೊ ಇದರಲ್ಲಿ MCQ ಕ್ವಶನ್ಸ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಹೇಳ್ತೀವಿ, ಬಹು ಆಯ್ಕೆ ಪ್ರಶ್ನೆಗಳು. ಒಂದು ಪ್ರಶ್ನೆಗೆ 4 ಉತ್ತರಗಳನ್ನು ಕೊಟ್ಟಿರ್ತಾರೆ. ಸರಿಯಾದ ಉತ್ತರದ ಒಂದು ABCD ಆಪ್ಷನ್ಸ್ ಏನಿದೆಯೋ ಅದನ್ನು ನೀವು ಬಾಕ್ಸ್ ಒಳಗಡೆ ತುಂಬಬೇಕು. ಈ ಡ್ಯಾಶ್ ಏನು ಕೊಟ್ಟಿದ್ದಾರೋ ಇಲ್ಲಿ ಈ ಉತ್ತರವನ್ನು ಬರೀಬೇಕು. ಬಾಕ್ಸಲ್ಲಿ ಕ್ರಮಾಕ್ಷರನೂ ಬರೀಬೇಕು, ಆಪ್ಷನನ್ನು ಬರೀಬೇಕು, ಜೊತೆಗೆ ಉತ್ತರವನ್ನು ಬರೀಬೇಕು. ಬರೀ A ಅಂತ ಬರೆದ್ರೆ ಮಾರ್ಕ್ಸ್ ಕೊಡಲ್ಲ, ಅಥವಾ C ಅಂತ ಬರೆದ್ರೆ ಮಾರ್ಕ್ಸ್ ಕೊಡಲ್ಲ. ಅದರಲ್ಲಿ ಇರ್ತಕ್ಕಂಥ ಉತ್ತರವನ್ನು ಕೂಡ ಇಲ್ಲಿ ಬರೀಬೇಕು. ಸೊ ಇದು ಪ್ರಶ್ನೆ ಪತ್ರಿಕೆಯನ್ನು ತೋರಿಸ್ತಾ ಹೋಗ್ತೀನಿ ನೋಡ್ರಿ. ಆ ನಂತರ ಇಲ್ಲಿ ಉತ್ತರವನ್ನು ನೋಡೋಣ. ಸೊ ಒಟ್ಟು 16 ಪ್ರಶ್ನೆಗಳನ್ನು, ನಿಮಗೆ 1 ಅಂಕದ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಎಲ್ಲವಕ್ಕೂ ಸಹ ಬಿಡಿಸೋದಕ್ಕೆ ಸಮಯ ಇರ್ತದೆ, ಆ ಸಮಯವನ್ನು ಉಪಯೋಗಿಸ್ಕೊಂಡು ಬಿಡಿಸ್ಬೇಕು. ಇದು 16 ಪ್ರಶ್ನೆಗಳು, 1 ಅಂಕದ ಪ್ರಶ್ನೆಗಳು. ಅದಾದ ನಂತರ 2 ಸೆಕೆಂಡ್ ಮೈನಲ್ಲಿ ಸರಳ ಉತ್ತರವನ್ನು ಬರೀತಕ್ಕಂತಹ 1 ಅಂಕದ 4 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಇಲ್ಲಿ ಆಪ್ಷನ್ ಇರಲ್ಲ, ಆದರೆ ಅಂಕ ಮಾತ್ರ 1 ಅಂಕದ ಪ್ರಶ್ನೆನೇ. ಇದು ಸಹ 1 ಅಂಕದಲ್ಲಿ ಇದಕ್ಕೆ ಉತ್ತರವನ್ನು ಬರೀಬೇಕು. ಅಂಥವು 4 ಪ್ರಶ್ನೆಗಳಿರ್ತವೆ. ಥರ್ಡ್ ಮೇನಲ್ಲಿ 2 ಅಂಕದ 6 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಇಲ್ಲಿಯೂ ಸಹ ಬಿಡಿಸೋದಕ್ಕೆ ಇಲ್ಲೇ ಜಾಗ ಇರುತ್ತೆ, ಇಷ್ಟರಲ್ಲೇ ಬಿಡಿಸ್ಬೇಕು ನೀವು. ಎಕ್ಸ್ಟ್ರಾ ಮತ್ತೆ ಅಡಿಷನಲ್ ಸೀಟ್ಸ್ ಇರಲ್ಲ.
ಇದ್ರೊಳಗಡೆನೆ ಆನ್ಸರ್ ಬರಿಬೇಕು. ತಪ್ಪಾಯ್ತು, ನಾನು ಚಿತ್ಕಾಟ್ ಮಾಡಿದೆ, ತಪ್ಪು ಮಾಡಿದೆ, ಇನ್ನೊಂದು ಪೇಪರ್ ಕೊಡ್ರಿ ಅಂತಂದ್ರೆ ಖಂಡಿತ ಕೊಡಲ್ಲ. ಇಷ್ಟರೊಳಗಡೆನೆ ಆನ್ಸರ್ ಬರಿಬೇಕು ನೀವು. ಸೊ ಅದರ ಜೊತೆಗೆ ಇಲ್ಲಿ 2 ಅಂಕದ 6 ಪ್ರಶ್ನೆಗಳಿರ್ತವೆ. ಬೇಕಾದಷ್ಟು ಸಾಕಷ್ಟು ಜಾಗ ಇರುತ್ತೆ ನಿಮಗೆ ಬರೀಲಿಕ್ಕೆ. ಅಕಸ್ಮಾತ್ ತಪ್ಪಾದ್ರೂ ಅರ್ಧದಲ್ಲಿ ಬರೆದು ಮತ್ತೆ ಇನ್ನೊಂದು ಅರ್ಧದಲ್ಲಿ ಬರೀಲಿಕ್ಕೂ ಸಹ ಅವಕಾಶ, ಜಾಗ ಬೇಕಾದಷ್ಟು ಕೊಟ್ಟಿರ್ತಾರೆ. ಸೊ ಅದಾದ ನಂತರ 6 ಅಂಕದ 2 ಅಂಕದ 6 ಪ್ರಶ್ನೆಗಳಾದ ನಂತರ 3 ಅಂಕದ 3 ಪ್ರಶ್ನೆಗಳಿರ್ತವೆ. ಅದಕ್ಕೂ ಸಹ ಬರೆಯೋದಕ್ಕೆ ಸಾಕಷ್ಟು ಅವಕಾಶಗಳು, ಜಾಗವನ್ನು ಕೊಟ್ಟಿರ್ತಾರೆ. ಸೊ ಅದರಲ್ಲಿ ರಚನೆ ಕೂಡ ಇರ್ತದೆ. ಇಲ್ಲಿ ಚತುರ್ಭುಜದ ರಚನೆ ಇದೆ. ಸೊ 3 ಅಂಕದಾಯಿತು. 4 ಅಂಕದ 1 ಪ್ರಶ್ನೆ ಇರ್ತದೆ. ಅದು ಸಹ ಅಪ್ಲೈಡ್ ಕ್ವಶನ್ಸ್, ಅನ್ವಯ ಪ್ರಶ್ನೆ ಇರ್ತದೆ. ಸೊ ಅದನ್ನು ನೀವು ಬಿಡಿಸ್ಬೇಕು. ನಿಮ್ಮ ಟೆಕ್ಸ್ಟ್ ಬುಕ್ ರಿಲೇಟೆಡೇ ಇರ್ತದೆ, ಆದರೆ ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ಕ್ವಶನ್ಸನ್ನೇ ಕೊಟ್ಟಿರಲ್ಲ, ಸ್ವಲ್ಪ ಚೇಂಜ್ ಮಾಡಿ ಕೊಟ್ಟಿರ್ತಾರೆ ಅಷ್ಟೇ. ಸೊ ಇನ್ನು 5 ಅಂಕದ 1 ಪ್ರಶ್ನೆ ಇರ್ತದೆ. ಸೊ ಇದು ಸಹ ರಚನೆ. ನಿಮಗೆ ಗ್ರಾಫನ್ನು ಕೊಡ್ಬೋದು, ಪೈ ನಕ್ಷೆ ಕೊಡ್ಬೋದು, ಬಾರ್ ಗ್ರಾಫನ್ನು ಹಾಕ್ಲಿಕ್ಕೆ ಕೊಡ್ಬೋದು. ಸೊ ಹಾಗಾಗಿ ಯಾವುದನ್ನು ಕೊಟ್ಟಿರ್ತಾರೋ ಅದನ್ನು ನೀವು, ಯಾವ ನಕ್ಷೆಯನ್ನು ಬರೀಲಿಕ್ಕೆ ಕೊಟ್ಟಿರ್ತಾರೋ ಅದನ್ನು ಬರೀಬೋದು. ಇಲ್ಲಿ ನಕ್ಷೆ ಅಂದರೆ ಬರೀ ಪೈ ನಕ್ಷೆನೇ ಕೊಡ್ತಾರೆ ಅಂತ ತಿಳ್ಕೊಬೇಡ್ರಿ. ಗ್ರಾಫ್ನಲ್ಲಿ ಬರ್ತಕ್ಕಂತಹ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ನಿಮಗೆ ಕೊಟ್ಟಿರ್ತಾರೆ. ಸೊ ಇದು ಪ್ರಶ್ನೆ ಪತ್ರಿಕೆಯ ಒಂದು ಸ್ವರೂಪ. ಸೊ ಇದರಲ್ಲಿ ನಾವೀಗ ಆನ್ಸರನ್ನು ನೋಡ್ತಾ ಹೋಗೋಣ. ವಿತ್ ಎಕ್ಸ್ಪ್ಲನೇಷನ್ ನಿಮಗೆ ಆನ್ಸರನ್ನು ಕೊಡ್ತಾ ಹೋಗ್ತೀನಿ. ಒಂದೊಂದಕ್ಕೂ ಸಹ ಈಗ ಆನ್ಸರನ್ನು ಬಿಡಿಸ್ತಾ ಹೋಗೋಣ. ಮೊದಲನೇ ಪ್ರಶ್ನೆಯನ್ನು ನೋಡಿ. ಇಲ್ಲಿ ವ್ಯುತ್ಕ್ರಮವಿಲ್ಲದಿರುವ ಭಾಗಲಬ್ಧ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ವ್ಯುತ್ಕ್ರಮ ಅಂದರೆ ಏನು ಅನ್ನೋದು ಫಸ್ಟ್ ಗೊತ್ತಿದ್ರೆ ಮಾತ್ರ ನೀವು ವ್ಯುತ್ಕ್ರಮ ಇಲ್ಲದೆ ಇರತಕ್ಕಂತಹ ಭಾಗಲಬ್ಧ ಸಂಖ್ಯೆ ಅಂತ ಬರೀಲಿಕ್ಕೆ ಸಾಧ್ಯ. ನೋಡ್ರಿ, ಭಾಗಲಬ್ಧ ಸಂಖ್ಯೆ ಅಂತಂದ್ರೆ ಉದಾಹರಣೆಗೆ 2/3 ಹಿಂಗೆ ಒಂದು ಅಂಶ ಒಂದು ಛೇದ ಇರ್ತಕ್ಕಂಥದನ್ನ. ಇದರ ವ್ಯುತ್ಕ್ರಮ ಅಂದ್ರೆ ಯಾವ್ದಪ್ಪ ಅಂದ್ರೆ 3/2. ಅಂಶವನ್ನ ಛೇದವನ್ನಾಗಿ ಮಾಡೋದು, ಛೇದವನ್ನು ಅಂಶವನ್ನಾಗಿ ಮಾಡಿ ಬರೀತಕ್ಕಂಥದ್ದು. ಈಗ ಬರೀ 5 ಅಂತ ಇದೆ, ಇದಕ್ಕೆ ವ್ಯುತ್ಕ್ರಮ ಹೇಗೆ ಬರೆಯೋದು ಅಂದ್ರೆ 5ರಲ್ಲಿ ಯಾವಾಗಲೂ ಛೇದದಲ್ಲಿ 1 ಇದ್ದೇ ಇರುತ್ತೆ. ಹಾಗಾಗಿ ಇದರ ವ್ಯುತ್ಕ್ರಮ ಬರೀಬೇಕಾದ್ರೆ 1/5 ಬರಿತೀವಿ ನಾವು. ಹಾಗಾಗಿ ವ್ಯುತ್ಕ್ರಮ ಎಲ್ಲದಕ್ಕೂ ಬರಿಬೋದು. ಈಗ ಫಾರ್ ಎಕ್ಸಾಂಪಲ್ -3 ಅಂತ ಇದೆ, ಇದಕ್ಕೆ ವ್ಯುತ್ಕ್ರಮ ಹೆಂಗ್ ಬರಿತೀವಪ್ಪ ಅಂತಂದ್ರೆ -1/3 ಅನ್ನೋದೇ ಇದಕ್ಕೆ ವ್ಯುತ್ಕ್ರಮ ಆಗಿರ್ತದೆ. ಸೊ ಹಾಗಾಗಿ ಇಲ್ಲಿ ವ್ಯುತ್ಕ್ರಮ ಇಲ್ಲದಿರುವ ಭಾಗಲಬ್ಧ ಸಂಖ್ಯೆ ಅಂತ ಕೇಳಿದರೆ, ಸೊ ನೋಡ್ರಿ, -1ನ್ನ ನಾವು ನೋಡಿದಾಗ ನಾನು ಈಗ ತಾನೇ ಹೇಳಿದೆ, -3ಕ್ಕೆ -1ಕ್ಕೆ -1/1 ಅನ್ನೋದು ವ್ಯುತ್ಕ್ರಮ ಇರುತ್ತೆ. ಹಾಗಾದ್ರೆ ಇಲ್ಲಿ 0 ಅಂತಂದ್ರೆ ಎರಡನೇ ಆಪ್ಷನ್ 0 ಇದೆ. 0ಗೆ ವ್ಯುತ್ಕ್ರಮ ಹೆಂಗ್ ಬರೆಯೋದು? 0/1 ಇರುತ್ತೆ. ಆದರೆ ದಟ್ ಈಸ್ ಈಕ್ವಲ್ ಟು 1/0 ಅಂತ ಬರೀಬೇಕು. ಆದರೆ ಯಾವುದೇ ಕಾರಣಕ್ಕೂ ಛೇದದಲ್ಲಿ 0ಯನ್ನು ಬರೆದ್ರೆ ಅದಕ್ಕೆ ಇದುವರೆಗೆ ಆನ್ಸರನ್ನು ಕಂಡುಹಿಡಿದಿಲ್ಲ. ಯಾಕೆಂದ್ರೆ 0ಯಿಂದ ನಾವು 1ನ್ನು ಏನಾದ್ರು ಭಾಗಾಕಾರ ಮಾಡಕ್ ಹೋದ್ರೆ ಇಲ್ಲಿ ಇನ್ಫಿನಿಟಿ, ಅನಂತ ಉತ್ತರ ಬರ್ತದೆ. ಇಲ್ಲಿ ಹಾಕ್ಲಿಕ್ಕೆ ವ್ಯಾಲ್ಯೂನೇ ಇರಲ್ಲ. 0ಗೆ ಎಷ್ಟನ್ನ ಗುಣಿಸಿದ್ರೆ 1ಕ್ಕೆ ಸಮ ಆಗುತ್ತೆ? 1 ಗುಣಿಸ್ತೀರಾ? ಬರಲ್ಲ. 2 ಗುಣಿಸ್ತೀರಾ? ಬರಲ್ಲ. 100 ಗುಣಿಸ್ತೀರಾ? ಬರಲ್ಲ. 1000 ಗುಣಿಸ್ತೀರಾ? ಬರಲ್ಲ. 1,00,000 ಗುಣಿಸ್ತೀರಾ? ಎಷ್ಟೇ ಗುಣಿಸಿದ್ರು 0ಗೆ ಇಲ್ಲಿ 0ನೇ ಬರುತ್ತೋ ಹೊರತು 1ಕ್ಕೆ ಸಮ ಆಗೋದು ಬರಲ್ಲ. ಹಾಗಾಗಿ ಇದರ ಭಾಗಾಕಾರ ಸಾಧ್ಯ ಇಲ್ಲ. ಇದು ಭಾಗಲಬ್ಧ ಸಂಖ್ಯೆನೇ ಅಲ್ಲ. 1/0 ಅನ್ನೋದು ಭಾಗಲಬ್ಧ ಸಂಖ್ಯೆನೇ ಅಲ್ಲ. ಹಾಗಾಗಿ 0ಗೆ ನಮಗೆ ವ್ಯುತ್ಕ್ರಮ ಬರೆಯೋಕ್ಕಾಗಲ್ಲ. 3/5ಕ್ಕೆ 5/3 ವ್ಯುತ್ಕ್ರಮ ಆಗಿರುತ್ತೆ. 1ಕ್ಕೆ ಒಂದೇ ವ್ಯುತ್ಕ್ರಮ, ಅದೇ ವ್ಯುತ್ಕ್ರಮ ಆಗಿರುತ್ತೆ. ಸೊ ದೇರ್ ಫಾರ್ ಆಪ್ಷನ್ ಬಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರ ಆಗಿದೆ. ವ್ಯುತ್ಕ್ರಮವಿಲ್ಲದಿರುವ ಭಾಗಲಬ್ಧ ಸಂಖ್ಯೆ ಎಂದಾಗ ಆಪ್ಷನ್ ಬಿ ಅನ್ನ ಇಲ್ಲಿ ಬರೆದು ನೀವು 0ನ ಉತ್ತರವನ್ನು ಇಲ್ಲಿ ಬರಿಬೇಕು. ನೆಕ್ಸ್ಟ್ ನಿಮಗೆ ಎಕ್ಸಾಮಲ್ಲಿ ಅದೇ ವ್ಯುತ್ಕ್ರಮವನ್ನು ಹೊಂದಿರುವಂತಹ ಸಂಖ್ಯೆ ಯಾವುದು ಅಂತ ಕೇಳಬಹುದು. ಕೇಳಿದ್ರೆ ನೋಡ್ರಿ 1 ಅನ್ನೋದು ಆನ್ಸರ್ ಆಗಿರುತ್ತೆ. 1ಗೆ ಒಂದೇ ವ್ಯುತ್ಕ್ರಮ ಆಗಿರ್ತದೆ. -1ಕ್ಕೆ -1 ವ್ಯುತ್ಕ್ರಮ ಆಗಿರ್ತದೆ. ಹಾಗಾಗಿ ಇಲ್ಲಿ ಕ್ವಶನ್ ಅನ್ನ ಚೇಂಜ್ ಮಾಡ್ಕೊಡ್ತಾರೆ. ಇದೇ ತರ ಕ್ವಶನ್ ಇದಕ್ಕೆ ಸಂಬಂಧಪಟ್ಟದ್ದು, ಕಂಟೆಂಟ್ಗೆ ಸಂಬಂಧಪಟ್ಟಿರ್ತದೆ, ಆದರೆ ಪ್ರಶ್ನೆ ಬೇರೆ ಇರ್ತಕ್ಕಂಥ ಸಾಧ್ಯತೆ ಇರ್ತದೆ. ಸೊ ಇದು 1ನೇ ಪ್ರಶ್ನೆಗೆ ಉತ್ತರ ಆಯ್ತು. ನೆಕ್ಸ್ಟ್ 2ನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಭಾಗಲಬ್ಧ ಸಂಖ್ಯೆಗಳಲ್ಲಿ ಆವೃತವಲ್ಲದ ಕ್ರಿಯೆ ಅಂತ ಕೇಳಿದರೆ, ನೋಡ್ರಿ, ಆವೃತ ಕ್ರಿಯೆ ಅಂತಂದ್ರೆ ಏನು? ಆವೃತ ಕ್ರಿಯೆ ಅಂದ್ರೆ ನೀವು ತಿಳ್ಕೊಂಡಿರ್ತೀರಿ. ಈಗ ಸ್ವಾಭಾವಿಕ ಸಂಖ್ಯೆ ಅಂದ್ರೆ 1, 2, 3, 4, 5, 6, 7 ಇವೆಲ್ಲ ಸ್ವಾಭಾವಿಕ ಸಂಖ್ಯೆಗಳು ಹಿಂಗೆ ಬರಿತಾ ಹೋದ್ರೆ. ಆವೃತ ಕ್ರಿಯೆ ಅಂತಂದ್ರೆ ಏನಪ್ಪಾ ಅಂದ್ರೆ ಇದರಲ್ಲಿ ಯಾವ್ದಾರ 2 ಸಂಖ್ಯೆನ ತಗೊಂಡು ಕೂಡಿಸಿದ್ರೆ ಬರ್ತಕ್ಕಂತಹ ಸಂಖ್ಯೆ ಇದೇ ಗಣದೊಳಗಡೆ ಇರಬೇಕು. ಆವಾಗ ಮಾತ್ರ ಆವೃತ ಕ್ರಿಯೆ ಅಂತ ಹೇಳ್ತೀವಿ ನಾವು. ಅದು ಸಂಕಲನಕ್ಕೆ ಬರ್ತದೆ. ಅಕಸ್ಮಾತ್ 2 - 3 ಅಂತಂದ್ರೆ -1 ಬಂತು. -1 ಸ್ವಾಭಾವಿಕ ಸಂಖ್ಯೆನಲ್ಲಿ ಇರಲ್ಲ. ಸೊ ದೇರ್ ಫಾರ್ ಇದು ಈ ಒಂದು ಸ್ವಾಭಾವಿಕ ಸಂಖ್ಯೆ ಆವೃತ ಕ್ರಿಯೆಯಲ್ಲಿ ಬರಲ್ಲ ಅಂತ ಅರ್ಥ. ಅದೇ ರೀತಿ ಭಾಗಲಬ್ಧ ಸಂಖ್ಯೆಗಳಲ್ಲಿ ಆವೃತವಲ್ಲದ ಕ್ರಿಯೆ ಅಂತಂದ್ರೆ, ಭಾಗಲಬ್ಧ ಸಂಖ್ಯೆ ಅಂದ್ರೆ 2 ಭಾಗಲಬ್ಧ ಸಂಖ್ಯೆ ತಗೊಂಡು ಕೂಡಿಸ್ತೀವಿ, ಬರ್ತಕ್ಕಂತಹ ಮತ್ತೊಂದು ಉತ್ತರ ಇಲ್ಲಿ ಏನ್ ಬರ್ತದ ಭಾಗಲಬ್ಧ ಸಂಖ್ಯೆ, ಅದು ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಯಾವುದೋ ಒಂದು ಸಂಖ್ಯೆನ ತಗೊಂಡು ನಾವು ಕಳೀತೇವೆ,
ಭಾಗಲಬ್ಧ ಸಂಖ್ಯೆನ ತಗೊಂಡು ಕಳಿತೇವೆ, ಬರ್ತಕ್ಕಂತಹ ಉತ್ತರ ಏನಾಗಿರ್ತದಪ್ಪ ಅಂದರೆ ಅದು ಸಹ ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಯಾವುದೋ ಒಂದು ಭಾಗಲಬ್ಧ ಸಂಖ್ಯೆಯನ್ನು ತಗೊಂಡು ಗುಣಿಸ್ತೇವೆ, ಸೊ ಇಲ್ಲಿ ಬರ್ತಕ್ಕಂತಹ ಭಾಗಲಬ್ಧ ಸಂಖ್ಯೆ ಅದು ಸಹ ಒಂದು ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ. ಆದರೆ ಯಾವುದೋ ಒಂದು ಭಾಗಲಬ್ಧ ಸಂಖ್ಯೆಯನ್ನು ತಗೊಂಡು ಭಾಗಾಕಾರ ಮಾಡ್ತೇವೆ, 2/5 ಅಂತಕ್ಕಂತಹ ಒಂದು ಭಾಗಲಬ್ಧ ಸಂಖ್ಯೆಗೆ 0 ಅಂತಕ್ಕಂತಹ ಒಂದು ಭಾಗಲಬ್ಧ ಸಂಖ್ಯೆಯನ್ನು ತಗೊಂಡು ನಾವು ಇಲ್ಲಿ ಭಾಗಾಕಾರ ಮಾಡ್ತೀವಿ, ಗುಣಾಕಾರ ಅಲ್ಲ. ಒಂದು ಭಾಗಲಬ್ಧ ಸಂಖ್ಯೆ ಈಗ ಅಕಸ್ಮಾತ್ 3/0 ತಗೊಂಡ್ರೆ ನಾನು ಅವಾಗಲೇ ಹೇಳಿದೆ 3/0 ಇದಕ್ಕೆ ಯಾವುದೇ ಕಾರಣಕ್ಕೂ ಉತ್ತರವನ್ನು ಕಂಡುಹಿಡಿದಿಲ್ಲ, ಇದು ನಾಟ್ ಡಿಫೈನ್ಡ್ ಅಂತ ಬರ್ತದೆ. ಹಾಗಾಗಿ ಭಾಗಾಕಾರ ಭಾಗಲಬ್ಧ ಸಂಖ್ಯೆಗೆ ಬರಲ್ಲ. ಇವು 3 ಬರುತ್ತೆ, ಸಂಕಲನ, ವ್ಯವಕಲನ, ಗುಣಾಕಾರ 3 ಸಹ ಆವೃತವಾಗಿದೆ, ಆದರೆ ಭಾಗಾಕಾರ ಆವೃತ ಆಗಿಲ್ಲ. ಸೊ ದೇರ್ ಫಾರ್ ಆಪ್ಷನ್ ಡಿ ಇಲ್ಲಿ ನೀವು ಭಾಗಾಕಾರ ಅಂತ ಉತ್ತರವನ್ನು ಬರೀಬೇಕು. ಇದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 169ರ ವರ್ಗಸ್ಥಾನದ ವರ್ಗದ 169ರ ವರ್ಗದ ಬಿಡಿ ಸ್ಥಾನದ ಅಂಕಿ ಅಂತ ಕೇಳಿದೆ. ನೋಡ್ರಿ, ಇಲ್ಲಿ ಪ್ರಶ್ನೆಯಲ್ಲಿ ಕರೆಕ್ಟಾಗಿರ್ತಕ್ಕಂಥ ಪ್ರಶ್ನೆ ಇರಬೇಕು. 169ರ ಬಿಡಿ ಸ್ಥಾನದ ಸಂಖ್ಯೆ ಅಂತ ಕೇಳಿದಿದ್ರೆ 9 ಬರಿಬೋದಾಗಿತ್ತು. ಬಟ್ 169ರ ವರ್ಗದ ಅಂತ ಕೇಳಿದರೆ ಇದರ ವರ್ಗ ಅಂತ ತಗೋಬೇಕಾ ಅಥವಾ ಬರೀ 169 ತಗೋಬೇಕಾ, ಈ ಪ್ರಶ್ನೆನಲ್ಲೇ ಸ್ವಲ್ಪ ಕನ್ಫ್ಯೂಷನ್ ಇದೆ. ಅಕಸ್ಮಾತ್ 169ರ ಬಿಡಿ ಸ್ಥಾನದ ಸಂಖ್ಯೆ ಇದು ಇರಲಿಲ್ಲ ಅಂದಿದ್ರೆ ಆನ್ಸರು ಡಿ ಬರ್ತಿತ್ತು. ಆದರೆ ಇಲ್ಲಿ ಇದರ ವರ್ಗ ಅಂತ ಕೇಳಿದ್ದಾರೆ, 169ರ ವರ್ಗ ಅಂದರೆ 169ನ್ನು 2 ಬಾರಿ ಗುಣಿಸ್ಬೇಕು. ನೀವು ಇಲ್ಲಿ ಗುಣಿಸಿ ಇದನ್ನು ಉತ್ತರ ಕಂಡುಹಿಡಿತಾ ಕುತ್ಕೋಬೇಡ್ರಿ. ಮೊದಲನೇ ಸಂಖ್ಯೆ 9 ಗುಣಿಸಿದ್ರೆ ಸಾಕು, 9 ಗುಣಿಸಿದ್ರೆ ಬಿಡಿ ಸ್ಥಾನ ಬಂದ್ಬಿಡುತ್ತೆ. 9 ಗುಣಿಸಿದ್ರೆ 81, 81ಕ್ಕೆ 1.8 ಲಾಸ್ಟಲ್ಲಿ ಕೂಡಿಸಿದಾಗ ಉತ್ತರ ಬಿಡಿ ಸ್ಥಾನದಲ್ಲಿ 1 ಅನ್ನೋದೇ ಇರುತ್ತೆ. ಕೊನೆ ಸಂಖ್ಯೆಗಳು 2 ಗುಣಿಸ್ಬಿಟ್ರೆ ಅದರಲ್ಲಿ ಬರೋ ಸಂಖ್ಯೆನೇ ಬಿಡಿ ಸ್ಥಾನದಲ್ಲಿ ಇರುತ್ತೆ. ಸೊ ದೇರ್ ಫಾರ್ ಆಪ್ಷನ್ ಎ ಅಂತಕ್ಕಂಥದ್ದು ಉತ್ತರ 1 ಆಗಿದೆ. ಮೊನ್ನೆ ಯಾರೋ ಬಿಡಿಸಿರೋದು ನೋಡಿದೆ, 169ಕ್ಕೆ 9 ಅಂತ ಉತ್ತರ ಕೊಟ್ಟಿದ್ದಾರೆ. 9 ಅನ್ನೋದು ತಪ್ಪು, 1 ಅನ್ನೋದು ಉತ್ತರ ಕರೆಕ್ಟ್ ಆಗಿರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ವರ್ಗ ಅಂದಾಗ ನೀವು 2 ಸಲ ಗುಣಿಸ್ಬೇಕು. ವರ್ಗಮೂಲ ಅಂತಂದಾಗ ವರ್ಗಮೂಲ ಕಂಡುಹಿಡಿಬೇಕಾಗುತ್ತೆ. ಅಕಸ್ಮಾತ್ ಇಲ್ಲಿ ವರ್ಗ ಬದಲಿಗೆ ವರ್ಗಮೂಲ ಕೊಟ್ಟರು ಅಂತ ತಿಳ್ಕೊಳ್ರಿ. 169ರ ವರ್ಗಮೂಲ ಅಂದ್ರೆ ಇದಕ್ಕೆ ವರ್ಗಮೂಲ ಕಂಡುಹಿಡಿದ್ರೆ 13 ಆಗುತ್ತೆ. ಆವಾಗ 3 ಅನ್ನೋದು ಉತ್ತರ ಬರ್ತಿತ್ತು. ಅವರು ವರ್ಗ ಕೇಳಿದರೆ, ಹಾಗಾಗಿ ಇದನ್ನ ಗುಣಿಸಿದಾಗ ನಮಗೆ ಬಿಡಿ ಸ್ಥಾನದಲ್ಲಿ 1 ಅನ್ನೋದು ಬರುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. 4ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಯಾವುದು ಅಂತ ಕೇಳಿದ್ದಾರೆ. ನೋಡ್ರಿ, ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಂತಂದ್ರೆ ಯಾವುದೇ ಚರಾಕ್ಷರ ಇಲ್ಲಿ ಎಕ್ಸ್ ಕೊಟ್ಟಿದ್ದಾರೆ, ಇದರ ಘಾತ 1 ಆಗಿರಬೇಕು. 1 ಅಂದ್ರೆ ಅರ್ಥ ಬರೀ ಎಕ್ಸ್ ಬರೆದಿರ್ತಾರೆ. ಎಕ್ಸ್ ನ ಘಾತದಲ್ಲಿ ಏನಾದ್ರು 2 ಬರೆದ್ರೆ ಅದಲ್ಲ, ಎಕ್ಸ್ ನ ಘಾತದಲ್ಲಿ 3 ಬರೆದ್ರೆ ಅದಲ್ಲ, ಎಕ್ಸ್ ನ ಘಾತದಲ್ಲಿ -1 ಬರೆದ್ರೆ ಅದಲ್ಲ. ಜಸ್ಟ್ ಎಕ್ಸ್ ನ ಘಾತದಲ್ಲಿ ಏನೂ ಇರಲಿಲ್ಲ ಅಂದ್ರೆ 1 ಇರುತ್ತೆ ಅಂತ ಅರ್ಥ. ಬರೀ ಎಕ್ಸ್ ಇರಬೇಕು. ಅಂತಹ ಒಂದು ಸಮೀಕರಣವನ್ನ ರೇಖಾತ್ಮಕ ಸಮೀಕರಣ ಅಂತ ಕರಿತೀವಿ. ಇಲ್ಲಿ ಒಂದೇ ಒಂದು ಚರಾಕ್ಷರ ಅಂತ ಕೇಳಿದರೆ, ಅಕಸ್ಮಾತ್ ಎಕ್ಸ್ ಜೊತೆಗೆ ಏನಾದ್ರು ವೈ ಬಂತು ಅಂದ್ರೆ ಇದು ಸಹ ಆಗಲ್ಲ. ಸೊ ಈಗ ಇಲ್ಲಿ ನೋಡ್ರಿ, ಎಕ್ಸ್ ಸ್ಕ್ವಯರ್ ಇದೆ, ಇದರಲ್ಲಿ ಎಕ್ಸ್ ನ ದೊಡ್ಡ ಘಾತ 2 ಇರೋದ್ರಿಂದ ಇದು ರೇಖಾತ್ಮಕ ಸಮೀಕರಣ ಅಲ್ಲ, ಇದು ವರ್ಗಾತ್ಮಕ ಸಮೀಕರಣ ಆಗುತ್ತೆ ಸ್ಕ್ವಯರ್ ಇದ್ರೆ. ಇಲ್ಲಿ ಕ್ಯೂಬ್ ಇದೆ, ಇಲ್ಲಿ ಸಹ ಇದು ಅತಿ ದೊಡ್ಡ ಘಾತ, ಎಕ್ಸ್ ನ ಅತಿ ದೊಡ್ಡ ಘಾತ 3 ಇದೆ, ಹಾಗಾಗಿ ಇದು ಘನಾತ್ಮಕ ಸಮೀಕರಣ ಆಗುತ್ತೆ, ಇದು ರೇಖಾತ್ಮಕ ಆಗಲ್ಲ. ರೇಖಾತ್ಮಕ ಆಗ್ಬೇಕು ಅಂದ್ರೆ ಎಕ್ಸ್ ಮಾತ್ರ ಇರಬೇಕು, ಅತಿ ದೊಡ್ಡ ಘಾತ. ಇಡೀ ಸಮೀಕರಣದಲ್ಲಿ ದೊಡ್ಡ ಘಾತ ಅತಿ ಹೆಚ್ಚು ಅಂದ್ರೆ ಎಕ್ಸ್ ನ ಘಾತ 1 ಮಾತ್ರ ಇರಬೇಕು. ಇಲ್ಲಿ 2 ಇತ್ತು, ಇಲ್ಲಿ 3 ಇತ್ತು, ಇವೆರಡೂ ಅಲ್ಲ. ನೋಡ್ರಿ, ಇದರಲ್ಲಿ ಎಕ್ಸ್ ಇದೆ, ಇದರಲ್ಲಿ ಕೂಡ ಎಕ್ಸ್ ಇದೆಯಲ್ಲ, ಹಾಗಾದ್ರೆ ಯಾವ ತಗೋಬೇಕು? ಬಟ್ ಇಲ್ಲಿ 2 ಎಕ್ಸ್ ಇದಾವೆ. ಇದನ್ನ ನಾವೇನಾದ್ರು ಸರಳ ರೂಪಕ್ಕೆ ತಂದ್ರೆ, ಲಾಸಾ ರೂಪದಲ್ಲಿ ಮಾಡಿದ್ರೆ 3x ಅಂತಕ್ಕಂಥದ್ದು ಲಾಸಾ ಆಗುತ್ತೆ. ಈ ಎಕ್ಸ್ ಅನ್ನ ಇಲ್ಲಿರೋದ್ರಿಂದ 3xಗೆ 5ನ್ನ ಗುಣಿಸ್ಬಿಟ್ಟು 15x ಅಂತ ಬರೀತೇವೆ. ಇಲ್ಲಿ 3ರಿಂದ ಇದನ್ನು ತೆಗೆದ್ಬಿಟ್ಟು x ಇಂಟು ಎಕ್ಸ್ ಅನ್ನು ಗುಣಿಸಿದ್ರೆ ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು 5/7 ಆಗುತ್ತೆ. ನೋಡ್ರಿ, ಇದರಲ್ಲಿ ಎಕ್ಸ್ ಸ್ಕ್ವಯರ್ ಬಂದ್ಬಿಡ್ತು, ಹಾಗಾಗಿ ಡಿ ಕೂಡ ಅಲ್ಲ. ಬಟ್ ಇದೊಂದರಲ್ಲಿ ಮಾತ್ರ ಎಕ್ಸ್ ಇರೋದ್ರಿಂದ ಆಪ್ಷನ್ ಸಿ ಅಂತಕ್ಕಂಥದ್ದು ಉತ್ತರ ಆಗಿದೆ. 5/3x ಪ್ಲಸ್ 7/5 ಇಸ್ ಈಕ್ವಲ್ ಟು 2/7. ಈ ರೀತಿ ಉತ್ತರವನ್ನ ಬರೀಬೇಕು ನೀವು. ಆಪ್ಷನ್ ಸಿ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿದೆ. ನೆಕ್ಸ್ಟ್ ಬಂದು ಇಲ್ಲಿ 4ನೇ ಪ್ರಶ್ನೆ ಆಯಿತು. 5ನೇ ಪ್ರಶ್ನೆಗೆ ಬರೋಣ.
7xyನ ಒಂದು ಸಜಾತೀಯ ಪದ. 7xyನ ಒಂದು ಸಜಾತೀಯ ಪದ. ನೋಡ್ರಿ, ಸಜಾತೀಯ ಪದಗಳು ಅಂತಂದ್ರೆ ಒಂದೇ ರೀತಿಯ ಚರಾಕ್ಷರ ಇರಬೇಕು. ಎಕ್ಸ್ ಇದ್ರೆ ಬರೀ ಎಕ್ಸ್ ಇರಬೇಕು. ಅಂದ್ರೆ 3x, 4x, 5/8x, -6x, 0.5x. ಈ ಎಕ್ಸ್ ಜೊತೆ ಹಿಂದ್ಗಡೆ ಇರೋ ಸಂಖ್ಯೆ ಯಾವ್ದಾರ ಇರಲಿ, ಈ ಹಿಂದ್ಗಡೆ ಇರೋ ಸಂಖ್ಯೆ ಲೆಕ್ಕಕ್ಕಿಲ್ಲ. ಇದು ಯಾವ ಸಂಖ್ಯೆ ಬೇಕಾದ್ರೆ ಆಗಿರ್ಬೋದು, ರೂಟ್ ಬೇಕಾದ್ರೆ ಇರ್ಬೋದು, √2x ಬೇಕಾದ್ರೆ ಇರ್ಬೋದು. ಆದರೆ ಇಲ್ಲಿರ್ತಕ್ಕಂತಹ ಚರಾಕ್ಷರ ಮಾತ್ರ ಬರೀ ಎಕ್ಸೇ ಆಗಿರಬೇಕು, ಅಥವಾ ಬರೀ ವೈ ಆಗಿರ್ಬೋದು. -3y, -8y, 26y, 1/2y. ನೋಡ್ರಿ, ಇಲ್ಲಿರೋ ಸಂಖ್ಯೆಗಳು ಯಾವಾರ ಆಗಿರ್ಲಿವು, ಬಟ್ ಇಲ್ಲಿ ಮಾತ್ರ ಬರೀ ವೈ ಇರಬೇಕು. ಇಂಥವನ್ನ ಸಜಾತೀಯ ಪದಗಳು ಅಂತ ಕರಿತೀವಿ. ಈಗ xy ಇದ್ರೆ 8xy, 1/2xy, -3xy, 0.8xy. ನೋಡ್ರಿ, xy ಮಾತ್ರ ಇರಬೇಕು, ಇಲ್ಲಿರೋ ಯಾವ ಸಂಖ್ಯೆ ಏನು ಬೇಕಾದ್ರೆ ಆಗಿರಲಿ. ಹಾಗಾಗಿ xy ಅಂತಕ್ಕಂಥ ಚರಾಕ್ಷರ ಇದ್ರೆ ಅವು ಸಜಾತೀಯ ಪದಗಳು. ಈಗ 7xyಗೆ ಸಜಾತೀಯ ಪದ ಅಂದರೆ xy ಇರೋದನ್ನೇ ಹುಡುಕ್ಬೇಕು ನೀವು. ಇಲ್ಲಿ -2/3xy ಇದರಲ್ಲಿದೆ, ಓಕೆ. ಇಲ್ಲಿ x+y ಇದೆ, ಇದಲ್ಲ. xy ಬೇರೆ, x+y ಬೇರೆ. ಇಲ್ಲಿ ಕೂಡ 7x+y ಇದೆ, ಇದು ಸಹ ಅಲ್ಲ. ಇಲ್ಲಿ 7+xy ಇದೆ. ಇಲ್ಲಿ 7+xy ಅನ್ನೋದನ್ನ ನಾವು 7xy ಅಂತ ಬರೆಯಕ್ಕೆ ಬರಲ್ಲ. ಯಾವುದೇ ಕಾರಣಕ್ಕೂ ಹಂಗೆ ತಪ್ಪು ಮಾಡಿಬಿಟ್ಟಿರ ಮತ್ತೆ 7xy ಬರುತ್ತೆ, ಬರೆದು ಬಿಡ್ಬೋದು ಅಂತ. ಸಂಖ್ಯೆಯನ್ನ ಚರಾಕ್ಷರಕ್ಕೆ ಕೂಡಿಸಿ ಉತ್ತರ ಬರೆಯಕ್ಕೆ ಬರಲ್ಲ. ಸಂಖ್ಯೆನ ಸಂಖ್ಯೆಗೆ ಕೂಡಿಸ್ಬೇಕು, ಚರಾಕ್ಷರನ ಚರಾಕ್ಷರಕ್ಕೆ ಕೂಡಿಸ್ಬೇಕು. ಎಕ್ಸಿಗೆ ಎಕ್ಸ್ ಕೂಡಿಸ್ಬೋದು, 2x ಬರುತ್ತೆ. ಆದರೆ ಎಕ್ಸಿಗೆ ತಗೊಂಡೋಗ್ಬಿಟ್ಟು 7 ಕೂಡಿಸ್ಬಿಟ್ಟು 7x ಬರೆಯಕ್ಕೆ ಬರಲ್ಲ, ಇದು ತಪ್ಪು. ಹಾಗಾಗಿ ಇಲ್ಲಿ ಯಾವೂ ಪ್ಲಸ್ ಇದಾವಲ್ಲ, ಇವ್ಯಾವೂ ಸಹ ಉತ್ತರಗಳಲ್ಲ. ಆಪ್ಷನ್ ಎ ಮಾತ್ರ. ಒಂದು ಏಕಪದೋಕ್ತಿ ಇದೆ, ಏಕಪದೋಕ್ತಿಗೆ ಏಕಪದೋಕ್ತಿನೇ ಇಲ್ಲಿ ಸಜಾತಿಯ ಪದ ಆಗಬೇಕು. ಸೊ ದೇರ್ ಫಾರ್ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ. ಸೊ ಈ ಥರ ಇಲ್ಲಿ ಕ್ವಶನ್ ಅನ್ನ ಟ್ಯಾಕಲ್ ಮಾಡಿ ನೀವು ಉತ್ತರವನ್ನು ಬರೀಬೇಕು, ಏನು ಬರುತ್ತೆ ಅಂತೇಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. 6ನೇ ಪ್ರಶ್ನೆ. ಎಕ್ಸ್ ಮತ್ತು ವೈಗಳು ನೇರ ಅನುಪಾತದಲ್ಲಿದ್ದರೆ ಆಗ ಶೂನ್ಯವಲ್ಲದ ಒಂದು ವಾಸ್ತವ ಸ್ಥಿರಾಂಕ ಕೆ ಅಂತ ಕೊಟ್ಟಿದ್ದಾರೆ. ನೋಡ್ರಿ, ನೇರ ಅನುಪಾತ ಅಂತ ತಗೊಂಡಾಗ ನಾವು ನೇರ ಅನುಪಾತವನ್ನು ಹೇಗೆ ಬರಿತೀವಪ್ಪ ಅಂದರೆ, ಎಕ್ಸ್ ಅಂತಕ್ಕಂಥದ್ದು ವೈಗೆ ನೇರ ಅನುಪಾತದಲ್ಲಿದೆ, ಈ ಥರ ಬರಿತೀವಿ ನಾವು. ಎಕ್ಸ್ ಅನ್ನೋದು ವೈಗೆ ನೇರ ಅನುಪಾತ ಅಂದರೆ ಎಕ್ಸ್ ಜಾಸ್ತಿ ಆಗ್ತಾ ಹೋದ್ರೆ ವೈ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ, ಎಕ್ಸ್ ಕಮ್ಮಿ ಆಗ್ತಾ ಬಂದರೆ ವೈ ಕೂಡ ಕಮ್ಮಿ ಆಗ್ತಾ ಬರುತ್ತೆ ಅನ್ನೋದು ಅರ್ಥ ಇದೆ. ಈಗ ನಾವು ಎಕ್ಸ್ ಅನ್ನೋದು ನೇರ ಅನುಪಾತದಲ್ಲಿದೆ ಅನ್ನೋದನ್ನ ಹಿಂಗೆ ಬರೆದಾಗ ಇದನ್ನ ನಾವು ಹೆಂಗೆ ಬರಿತೀವಪ್ಪ ಅಂತಂದರೆ, ಈಗ ಈ ವೈ ಅನ್ನು ನಾವು ಈಕ್ವಲ್ಸಿಂದ ಈ ಕಡೆ ತಗೊಂಡಾಗ ಅಥವಾ ಎಕ್ಸ್ ಇಸ್ ಈಕ್ವಲ್ ಟು ಕೆ ವೈ ಅಂತ ಬರಿತೀವಿ. ಕೆ ಅನ್ನೋದು ಒಂದು ಕಾನ್ಸ್ಟೆಂಟು, ಸ್ಥಿರಾಂಕ. ಈಗ ಇದು ವಾಸ್ತವ ಸ್ಥಿರಾಂಕ ಆಗಿದ್ದಾಗ ವೈ ಅನ್ನ ಈ ಕಡೆ ಕಳಿಸಿದ್ರೆ ಎಕ್ಸ್ ಡಿವೈಡೆಡ್ ಬೈ ವೈ ಇಸ್ ಈಕ್ವಲ್ ಟು ಕೆ ಆಗುತ್ತೆ. ಈ ಸ್ಥಿರಾಂಕದ ಬೆಲೆ ಎಕ್ಸ್ ಬೈ ವೈ ಆಗಿರುತ್ತೆ. ಹಾಗಾಗಿ ಉತ್ತರ ಯಾವ್ದು ಬರುತ್ತೆ? ಆಪ್ಷನ್ ಸಿ ಅಂತಕ್ಕಂಥದ್ದು ಉತ್ತರ ಆಗಿದೆ. ಎಕ್ಸ್ ಬೈ ವೈ ಇಸ್ ಈಕ್ವಲ್ ಟು ಕೆ ಅಂತಕ್ಕಂಥದ್ದು ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. ಒಂದು ಯಾದೃಚ್ಛಿಕ ಪ್ರಯೋಗದ ಒಂದು ಅಥವಾ ಹೆಚ್ಚು ಫಲಿತಾಂಶಗಳು ಇದನ್ನು ವ್ಯಾಖ್ಯಾನಿಸುತ್ತವೆ ಅಂತ ಕೊಟ್ಟಿದ್ದಾರೆ. ನೋಡ್ರಿ, ನಾನೊಂದು ಎಕ್ಸಾಂಪಲ್ ತಗೋತೀನಿ ನಿಮಗೆ. ಒಂದು ಯಾದೃಚ್ಛಿಕ ಪ್ರಯೋಗ ಅಂತಂದಾಗ ಒಂದು ದಾಳವನ್ನು ಉರುಳಿಸಿದಾಗ, ನೋಡ್ರಿ ಯಾದೃಚ್ಛಿಕ ಪ್ರಯೋಗದಲ್ಲಿ ನಾವೇನು ಬರಿತೀವಿ? ಒಂದು ದಾಳ ಉರುಳಿಸಿದ್ರೆ 1ರಿಂದ 6 ಸಂಖ್ಯೆ ಇರತಕ್ಕಂಥ ದಾಳವನ್ನು 1, 2, 3, 4, 5, 6 ಬರ್ತದೆ. ಇದು ಪ್ರಯೋಗದ ಫಲಿತಾಂಶ. ಇದು ಯಾದೃಚ್ಛಿಕ ಪ್ರಯೋಗದ ಫಲಿತಾಂಶ ಇದು. ಆದರೆ ಒಂದು ಯಾದೃಚ್ಛಿಕ ಪ್ರಯೋಗದ ಒಂದು ಅಥವಾ ಹೆಚ್ಚು ಫಲಿತಾಂಶಗಳಿದ್ರೆ ಅಂತ ಹೇಳ್ತಾರೆ. ಇಷ್ಟು ಫಲಿತಾಂಶ ತಗೊಂಡ್ರೆ ಇದು ಪ್ರಯೋಗ. ಇದರಲ್ಲಿ ಯಾವ್ದಾದ್ರು ಒಂದು ತಗೊಂಡ್ರೆ, ಅಂದರೆ ಈಗ ಸಮಸಂಖ್ಯೆ ಮಾತ್ರ ಬರುವುದು ಅಂತ ತಗೊಂಡ್ರೆ, ಸಮಸಂಖ್ಯೆ ಅಂದರೆ 2, 4, 6 ಬರುತ್ತೆ. ಇದು ಒಂದು ಈ ಅಂತ ತಗೊಂತೀವಿ. ಏನಿದು? ಘಟನೆ. ಇದರೊಳಗಡೆನೆ ಸಮಸಂಖ್ಯೆದು ಒಂದು ಘಟನೆ. ಅಂದರೆ ಘನಸಂಖ್ಯೆ ಮಾತ್ರ ಬರುವುದು ಅಂತ ತಗೊಂಡ್ರೆ ಇದರಲ್ಲಿ ನೋಡ್ರಿ ಒಂದು ಮಾತ್ರ ಬರುತ್ತೆ, ಘನಸಂಖ್ಯೆ ಬೇರೆ ಯಾವುದೂ ಇಲ್ಲ. ಹಾಗಾಗಿ ಇದು ಸಹ ಒಂದು ಘಟನೆ. ಇದರಲ್ಲಿ ಒಂದಿರ್ಬೋದು, ಒಂದಕ್ಕಿಂತ ಜಾಸ್ತಿ ಇರ್ಬೋದು, ಆದರೆ ಎಲ್ಲವೂ ಇರ್ತಕ್ಕಂಥದ್ದು ಈ ಪ್ರಯೋಗದ ಫಲಿತದಲ್ಲಿ ಸ್ಯಾಂಪಲ್ ಸ್ಪೇಸಲ್ಲಿ ಬರ್ತದೆ.
ಹಾಗಾಗಿ ಒಂದು ಅಥವಾ ಹೆಚ್ಚು ಫಲಿತಾಂಶಗಳು ಇದನ್ನು ವ್ಯಾಖ್ಯಾನಿಸುತ್ತದೆ ಅಂತಂದರೆ, ಒಂದೇ ಒಂದು ಫಲಿತಾಂಶ ಅಥವಾ ಒಂದಕ್ಕಿಂತ ಜಾಸ್ತಿ ಬರುತ್ತೆ ಅಂದರೆ ಅದನ್ನು ನಾವು ಒಂದು ಘಟನೆ ಅಂತ ಕರಿತೇವೆ. ಸೊ ದೇರ್ ಫಾರ್ ಆಪ್ಷನ್ ಡಿ ಒಂದು ಘಟನೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಒಂದು ಘಟನೆ. ಮುಂದಿನ ಪ್ರಶ್ನೆ ನೋಡೋಣ. 9 ಬಾಹುಗಳಿರುವ ಒಂದು ಬಹುಭುಜಾಕೃತಿಯ ಹೆಸರು ಅಂತ ಇದೆ. ನೋಡ್ರಿ, ಈ ಆಕೃತಿಗಳಿಗೆ ಹೆಸರುಗಳನ್ನು ತಿಳ್ಕೊಂಡಿರ್ಬೇಕು. 3 ಬಾಹುಗಳಿದ್ರೆ ಅದನ್ನ ತ್ರೀ ಅಂತ ಕರಿತೇವೆ, ಅಂದರೆ ತ್ರಿಭುಜ ಅಂತ ಕರಿತೀವಿ. 4 ಬಾಹುಗಳಿದ್ರೆ ಅದನ್ನ ಚತುರ್ಭುಜ ಅಂತ ಕರಿತೇವೆ. 5 ಬಾಹುಗಳಿದ್ರೆ ಅದನ್ನ ಪಂಚಭುಜ ಅಂತ ಕರಿತೇವೆ. 6 ಬಾಹುಗಳಿದ್ರೆ ಅದನ್ನ ಒಂದೇ ನಿಮಿಷ, ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. 6 ಬಾಹುಗಳಿದ್ರೆ ಅದನ್ನು ನಾವು ಷಡ್ಭುಜ ಅಂತ ಕರಿತೇವೆ. 6 ಬಾಹುಗಳಿದ್ರೆ ಷಡ್ಭುಜ ಅಂತ ಕರಿತೇವೆ. ಸೊ 7 ಬಾಹುಗಳಿದ್ರೆ ಅದನ್ನು ಷಡ್ಭುಜ, ಇಲ್ಲಿ ಏನೋ ಆಗ್ತಾ ಇದೆ. ಸೊ ನೋಡ್ರಿ, 7 ಬಾಹುಗಳಿದ್ರೆ ಅದನ್ನು ಸಪ್ತಭುಜ ಅಂತ ಕರಿತೇವೆ. 8 ಬಾಹುಗಳಿದ್ರೆ ಅದನ್ನು ಅಷ್ಟಭುಜ ಅಂತ ಕರಿತೇವೆ. 9 ಬಾಹುಗಳಿದ್ರೆ ಅದನ್ನು ನವಭುಜ ಅಂತ ಕರಿತೇವೆ. 10 ಬಾಹುಗಳಿದ್ರೆ ಅದನ್ನು ದಶಭುಜ. ನೋಡಿ, ಇವಿಷ್ಟು ನೆನಪಿರಬೇಕು. ನಿಮಗೆ ಮುಂದಿನ ಎಕ್ಸಾಮಲ್ಲಿ ಇದರಲ್ಲಿ ಯಾವ್ದಾದ್ರು ಬೇರೆದು ಕೇಳ್ಬೋದು. ಇಲ್ಲಿ ಈಗ 9 ಬಾಹುಗಳಿರೋದು ಕೇಳಿದರೆ, ಮುಂದಿನ ಸಲ 8 ಕೇಳ್ಬೋದು, 6 ಕೇಳ್ಬೋದು. ಹಾಗಾಗಿ ಎಲ್ಲವೂ ಸಹ ಗೊತ್ತಿರಬೇಕು. ಸಪ್ತಭುಜ ಅಂದರೆ 7, ನವಭುಜ ಅಂದರೆ 9, ಅಷ್ಟಭುಜ ಅಂದರೆ 8, ದಶಭುಜ ಅಂದರೆ 10. ಸೊ ಇಲ್ಲಿ ಕೇಳಿರೋದು 9 ಬಾಹುಗಳು. ಹಾಗಾಗಿ ಆಪ್ಷನ್ ಬಿ ನವಭುಜ ಅಂತಕ್ಕಂಥದ್ದು ಕರೆಕ್ಟು. ಸೊ ಇದೇ ಥರ ಪ್ರಶ್ನೆ ಬೇರೆ ಥರ ಕೊಟ್ಟರು ಸಹ ಇದು ನಿಮಗೆ ನೆನಪಿರಲಿ ಅಂತ ಇದೆಲ್ಲ ಹೇಳಿರೋದಷ್ಟೇ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಒಂದು ಬಹುಮುಖಿ ಅಥವಾ ಬಹುಮುಖ ಘನ ಅಂತ ಹೇಳಿದರೆ ಇದಕ್ಕೆ ಸಾಮಾನ್ಯ ಸಂಕೇತಾಕ್ಷರಗಳೊಂದಿಗೆ ಆಯ್ಲರ್ನ ಸೂತ್ರ. ಸೊ ಈ ಆಯ್ಲರ್ನ ಸೂತ್ರದಲ್ಲಿ ನೀವು ಎಫ್ ಫೇಸಸ್ ಮುಖಗಳು ಅಂತ ನೋಡಿರ್ತೀರಿ. ಫೇಸಸ್ ಅಂತಂದರೆ, ಇ ಅಂದರೆ ಎಡ್ಜಸ್ ಅಂಚುಗಳು ಅಂತ ನೋಡಿರ್ತೀರಿ, ಹೌದಾ? ಸೊ ವಿ ವರ್ಟೆಕ್ಸ್ ಶೃಂಗಗಳು. ನೋಡ್ರಿ, ಆಯ್ಲರ್ನ ಸೂತ್ರದ ಪ್ರಕಾರ ಎಫ್ ಪ್ಲಸ್ ವಿ ಇಸ್ ಈಕ್ವಲ್ ಟು ಇ ಪ್ಲಸ್ 2 ಅಂದರೆ ಮುಖ ಮತ್ತು ಅಂಚುಗಳ ಸಂಖ್ಯೆ, ಮುಖ ಮತ್ತು ಶೃಂಗಗಳ ಸಂಖ್ಯೆ ಅಂಚುಗಳ ಸಂಖ್ಯೆಗೆ 2 ಕೂಡಿಸೋದಕ್ಕೆ ಸಮ ಆಗಿರ್ತದೆ. ಸೊ ದೇರ್ ಫಾರ್ ಆಪ್ಷನ್ ಸಿ ಎಫ್ ಪ್ಲಸ್ ವಿ ಇಸ್ ಈಕ್ವಲ್ ಟು ಇ ಪ್ಲಸ್ 2 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿರ್ತದೆ. ಎಫ್ ಪ್ಲಸ್ ವಿ ಇಸ್ ಈಕ್ವಲ್ ಟು ಇ ಪ್ಲಸ್ 2. ಯಾವುದೇ ಘನಕ್ಕೆ ನೀವು ಚೆಕ್ ಮಾಡ್ಬೋದು. ಇದನ್ನು ನೀವು ಚೆಕ್ ಮಾಡಿದ್ರೆ ಇದು ಎಫ್ ಪ್ಲಸ್ ವಿ ಇಸ್ ಈಕ್ವಲ್ ಟು ಇ ಪ್ಲಸ್ 2 ಅಂತ ಕರೆಕ್ಟಾಗಿ ಬರುತ್ತಾ ಅನ್ನೋದು ಗೊತ್ತಾಗ್ತದೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ಸಂಖ್ಯೆಗಳಲ್ಲಿ 108 ನಿಶ್ಶೇಷವಾಗಿ ಭಾಗಿಸುವ ಸಂಖ್ಯೆ. ನೋಡ್ರಿ, ನಿಮಗೆ ಬಾಧ್ಯತೆಯ ನಿಯಮಗಳು ಕೊಟ್ಟಿದ್ದಾರೆ. 5ರಿಂದ ಭಾಗವಾಗುವ ಸಂಖ್ಯೆಯಲ್ಲಿ ಬಿಡಿ ಸ್ಥಾನದಲ್ಲಿ 0 ಮತ್ತು 5 ಇರಬೇಕು. 11ರಿಂದ ಭಾಗವಾಗುವ ಸಂಖ್ಯೆಯನ್ನು ನಾವು ಬಿಡಿ ಸ್ಥಾನದ ಒಂದೊಂದು ಸಂಖ್ಯೆಗಳನ್ನು ಸಮಸ್ಥಾನದ ಸಂಖ್ಯೆಗಳು, ಬೆಸಸ್ಥಾನದ ಸಂಖ್ಯೆಗಳನ್ನು ಕೂಡಿಸಿದರೆ ಆವಾಗ ಮೊತ್ತ 11 ಬರಬೇಕು, 22 ಬರಬೇಕು. ಕಳೆದಾಗ ಸಮಸ್ಥಾನದ ಸಂಖ್ಯೆಗಳ ಮೊತ್ತ ಬೆಸಸ್ಥಾನದ ಸಂಖ್ಯೆಗಳ ಮೊತ್ತ ಕಳೆದಾಗ 0 ಬರಬೇಕು, 11 ಬರಬೇಕು, 22 ಬರಬೇಕು, 33 ಬರಬೇಕು. ಈ ಥರ ಸಂಖ್ಯೆಗಳು ಬಂದರೆ 11ರಿಂದ ಭಾಗ ಆಗುತ್ತೆ. 7ರಿಂದ ಭಾಗವಾಗುವ ಸಂಖ್ಯೆಗಳಿಗೆ ಬಾಧ್ಯತೆಯ ನಿಯಮಗಳನ್ನು ಕೊಟ್ಟಿದ್ದರಲ್ಲಿ, ಸೊ ಅದು 7ರಿಂದ ಬಾಧ್ಯತೆಯ ನಿಯಮ. 9ರಿಂದ ಬಾಧ್ಯತೆಯ ನಿಯಮಕ್ಕೆ ಏನಪ್ಪ ಅಂದರೆ, ಕೊಟ್ಟಿರುವ ಸಂಖ್ಯೆಯ ಬಿಡಿ ಸ್ಥಾನದ ಅಂಕೆಗಳನ್ನು ಕೂಡಿಸಿದರೆ 9ರಿಂದ ಭಾಗ ಆಗಬೇಕು. ಅಂದರೆ ಈಗ 108 ಇದೆ, 108ರಲ್ಲಿ 1 + 0 + 8 3 ಕೂಡಿಸ್ಬೇಕು. ಕೂಡಿಸಿದ್ರೆ 9 ಬರುತ್ತೆ. ಇಲ್ಲಿ ಬರ್ತಕ್ಕಂಥ ಮೊತ್ತ 9ರ ಮಗ್ಗಿನಲ್ಲಿ ಇದ್ದರೆ ಸಾಕು, ಅದು 9ರಿಂದ ಭಾಗ ಆಗ್ತದೆ. ಹಾಗಾಗಿ ಡಿ ಅಂತಕ್ಕಂಥದ್ದು 9, ಡಿ ಆಪ್ಷನ್ ಡಿ 9 ಅನ್ನೋದು ಆನ್ಸರು. ಇದೇನೋ ಸುಲಭವಾಗಿ ನಿಮಗೆ 12, 9 ರಿಂದ 108 9ರಿಂದ ಭಾಗ ಆಗುತ್ತೆ, ಚೆಕ್ ಮಾಡ್ಬೋದು. ಸ್ವಲ್ಪ ದೊಡ್ಡ ಸಂಖ್ಯೆ ಕೊಟ್ಟರೆ, ಯಾವ್ದಾರ ಒಂದು ದೊಡ್ಡ ಸಂಖ್ಯೆ, ಈ ಥರ ಒಂದು ದೊಡ್ಡ ಸಂಖ್ಯೆ ಕೊಟ್ಬಿಟ್ಟು ಕಂಡುಹಿಡೀರಿ ಅಂತಂದಾಗ ಇದನ್ನು ಸುಲಭವಾಗಿ ಕೂಡಿಸ್ಬೇಕು. 2, 3, 5, 5, 10, 8, 18 ಬಂತು ಅಂದರೆ ಇದು 9ರಿಂದ ಭಾಗ ಆಗುತ್ತೆ. ಸೊ ಈ ಥರ ಬಾಧ್ಯತೆ ನಿಯಮ ಇದೆ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. 100 × a + 10 × c + b ಯ ಸಾಮಾನ್ಯ ರೂಪ. ನೋಡ್ರಿ, ಸಂಖ್ಯೆಗಳನ್ನು ನೀವು ಹೆಂಗೆ ವಿಸ್ತರಿಸ್ತಿರಲ್ಲ ಆ ಥರದ್ದು ಕೊಟ್ಟಿದ್ದಾರೆ ಇಲ್ಲಿ.
ಈಗ ಯಾವುದೋ ಒಂದು 356 ನೀವು ಎಕ್ಸ್ಪ್ಯಾಂಡ್ ಮಾಡಿ ಬರೀಬೇಕಾದ್ರೆ ವಿಸ್ತರಿಸಿ ಬರೆದ್ರೆ 3 × 100 + 5 × 10 ಪ್ಲಸ್ 6 × 1 ಈ ಥರ ಬರೀತೀರಿ ನೀವು. 100ರ ಸ್ಥಾನ 10ರ ಸ್ಥಾನ ಬಿಡಿ ಸ್ಥಾನ. ಅದೇ ರೀತಿ ಇಲ್ಲಿ 100ರ ಸ್ಥಾನದಲ್ಲಿ ಎ ಇದೆ, 10ರ ಸ್ಥಾನದಲ್ಲಿ ಸಿ ಇದೆ, ಬಿಡಿ ಸ್ಥಾನದಲ್ಲಿ ಬಿ ಇದೆ. ಈಗ 100ರ ಸ್ಥಾನದಲ್ಲಿರೋದನ್ನು ಮೊದಲು ಬರಿತೀರಿ, 10ರ ಸ್ಥಾನದಲ್ಲಿರೋದನ್ನು ಆಮೇಲೆ ಬರಿತೀರಿ, ಬಿಡಿ ಸ್ಥಾನದಲ್ಲಿರೋದನ್ನು ಇಲ್ಲಿ ಬರಿತೀರಿ. ಅದೇ ರೀತಿ ಇಲ್ಲಿ 100ರ ಸ್ಥಾನದಲ್ಲಿ ಎ ಇದೆ ಅಂದರೆ ಇದರ ಸಾಮಾನ್ಯ ರೂಪವನ್ನು ಎ ಒಂದು ಸಂಖ್ಯೆ ಬರೀಬೇಕು, 10ರ ಸ್ಥಾನದಲ್ಲಿರೋದನ್ನು 10ರ ಸ್ಥಾನಕ್ಕೆ ಬರೀಬೇಕು, ಬಿಡಿ ಸ್ಥಾನದಲ್ಲಿರೋದನ್ನು ಬಿಡಿ ಸ್ಥಾನಕ್ಕೆ ಬರೀಬೇಕು. ಈ ಥರ ACB ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಇದನ್ನು ಬರೆದ್ಬಿಟ್ಟು ಮೇಲ್ಗಡೆ ಇಲ್ಲಿ ಗೆರೆಯನ್ನು ಹಾಕಿದರೆ ಸಂಖ್ಯಾ ರೂಪದಲ್ಲಿ ವಿಸ್ತರಿಸಿದ್ದೀವಿ ಅಂತ ಅರ್ಥ. ಇದು ಸಾಮಾನ್ಯ ರೂಪ ಅಂತ ಅರ್ಥ. ಸೊ ACB ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿದೆ. ACB. 12ನೇ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನವುಗಳಲ್ಲಿ ಪೂರ್ಣ ಘನ ಸಂಖ್ಯೆ ಯಾವುದು ಅಂತ ಕೇಳಿದರೆ, ಸೊ ಘನ ಸಂಖ್ಯೆಯನ್ನು ಕಂಡುಹಿಡಿಬೇಕು ಅಂತಂದ್ರೆ ನೀವು ಅಪವರ್ತನ ರೂಪದಲ್ಲಿ ಮಾಡ್ತಾ ಹೋಗ್ಬೇಕು. 1728 ಈ ಥರ ಅಪವರ್ತನ ರೂಪದಲ್ಲಿ ಮಾಡಿದರೆ ಮಾತ್ರ ಗೊತ್ತಾಗ್ತದೆ ಕಂಡುಹಿಡಿಯಲಿಕ್ಕೆ. 2 ಬಂದರೆ ಇದು ಘನ ಸಂಖ್ಯೆ ಅಲ್ಲ. ಸೊ 827 ನೀವು ಆದಷ್ಟು ಒಂದು ಕೆಲಸ ಮಾಡಿರಿ, 1ರಿಂದ 10ರವರೆಗೆ ಎಲ್ಲ ಘನ ಸಂಖ್ಯೆಗಳನ್ನು ನೆನ್ಪಿಟ್ಕೊಳ್ರಿ. 1000 ಯಾವ ಬರ್ತಾವೋ ಅವು ಸುಲಭವಾಗಿ ಘನ ಸಂಖ್ಯೆಗಳು ನೆನ್ಪಿಟ್ಕೋಬೋದು ನೀವು. ಅಂದರೆ 1ಕ್ಕೆ 1 ಘನ, 2ಕ್ಕೆ 8, 3ಕ್ಕೆ 27, 4ರ ಘನ 64, 5ರ ಘನ 125. ನೋಡ್ರಿ, ಈ ಥರ ಅಟ್ಲೀಸ್ಟ್ 10 ತನಕ ನೀವು ನೆನ್ಪಿಟ್ಕೋಬೇಕು. 10 ತನಕ ನೆನ್ಪಿಟ್ಕೊಂಡ್ರೆ ನಿಮಗೆ ಸುಲಭವಾಗಿ ಇಲ್ಲಿ ಲೆಕ್ಕಗಳನ್ನ ಬಿಡಿಸೋದಕ್ಕಾಗುತ್ತೆ. ಹಾಗಾಗಿ ಈಗ 1728 ಒಂದು ಘನ ಸಂಖ್ಯೆ ಬರುತ್ತೆ. ಇದು ಜಸ್ಟ್ ಹಂಗೆ ಚೆಕ್ ಮಾಡ್ತೀನಿ ನೋಡ್ರಿ ಯಾವ ರೀತಿ ಬರುತ್ತೆ ಅಂತ. 2 8 16, 2 6 12, 2 4 8, ಮತ್ತೆ 2ರಿಂದ ಭಾಗ ಆಗುತ್ತೆ, 2 4 2 3 2 2, ಮತ್ತೆ 2ರಿಂದ 2 2 2 1 2 6, ಮತ್ತೆ ಇಲ್ಲಿ ನೋಡ್ರಿ 216 ಅಂತಕ್ಕಂಥದ್ದು 6ರ ಘನ. ಅಂದರೆ ಇಲ್ಲಿ 2 × 2 3 ಸಲ ಬಂದಿದೆ ಅಂದರೆ ಇದು 2 ಕ್ಯೂಬ್, ಇದು ಘನ ಆಯಿತು. 216 ಕೂಡ ಘನ. ಹಾಗಾಗಿ ಇಲ್ಲಿ ಘನ ಅನ್ನೋದು ಇಲ್ಲೇ ಗೊತ್ತಾಗ್ಬಿಡುತ್ತೆ. ಇಲ್ಲ ಇನ್ನೂ ಮುಂದಕ್ಕೆ ಮಾಡ್ತೀವಿ ಅಂದರೆ 2 1 6, 2 8 16, ಇಲ್ಲಿ 0 ಹಾಕೋಬೇಕು, 1 ಭಾಗ ಆಗಲ್ಲ ಅಂತೇಳಿ. ಮತ್ತೆ 2ರಿಂದ 2 5, 2 4, ಮತ್ತೆ 2ರಿಂದ 2 2, 2 7, ಮತ್ತೆ 3ರಿಂದ 2ರಿಂದ ಹೋಗಲ್ಲ, 3 9, 3 3. ನೋಡ್ರಿ 2 ಅಂತಕ್ಕಂಥದ್ದು 3 ಸಲ ಬರಬೇಕು. ಎಲ್ಲ ಸಂಖ್ಯೆಗಳು 3 ಸಲ ಬಂತು ಅಂದರೆ ಇದು ಒಂದು ಘನ ಸಂಖ್ಯೆ ಆಗಿರ್ತದೆ. ಸೊ ದೇರ್ಫೋರ್ A 1728 ಅಂತಕ್ಕಂಥದ್ದು ಒಂದು ಘನ ಸಂಖ್ಯೆ. ಆದಷ್ಟು ನೀವು ವರ್ಗ ಸಂಖ್ಯೆಗಳನ್ನು 1ರಿಂದ 20ರವರೆಗೆ ವರ್ಗ ಸಂಖ್ಯೆ ನೆನ್ಪಿಟ್ಕೊಳ್ರಿ. ಘನ ಸಂಖ್ಯೆಗಳನ್ನು 1ರಿಂದ 10ರವರೆಗೆ ನೆನ್ಪಿಟ್ಕೊಳ್ರಿ. ಭಾಳ ಸುಲಭ ಆಗುತ್ತೆ. ಇವಾಗದಿಂದಲೇ ಪ್ರಾಕ್ಟೀಸ್ ಮಾಡಿದರೆ ಎಕ್ಸಾಮ್ ಅಷ್ಟೊತ್ತಿಗೆ ನೀವು ನೆನ್ಪಿಟ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. 13ನೇ ಪ್ರಶ್ನೆ. 0.003 ಇದರ ಸಾಮಾನ್ಯ ಅಥವಾ ವೈಜ್ಞಾನಿಕ ಸಂಕೇತ ರೂಪ ಅಂತ ಕೇಳಿದರೆ, ನಾವು ಆದಷ್ಟು ಈ ಪಾಯಿಂಟನ್ನು ತೆಗೆದುಬಿಟ್ಟು ಜಸ್ಟ್ ಒಂದೇ ಒಂದು ಸಂಖ್ಯೆನಲ್ಲಿ ಬರೀಲಿಕ್ಕೆ ಪ್ರಯತ್ನ ಪಡ್ತೀವಿ. ಎಷ್ಟು ಸ್ಥಾನವನ್ನು ಬಲಗಡೆಗೆ ನಾವು ಮೂವ್ ಮಾಡ್ತಾ ಹೋಗ್ತೀವೋ 10ರ ಘಾತದಲ್ಲಿ ಮೈನಸ್ ಸಂಖ್ಯೆಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ನೋಡ್ರಿ, ಇಲ್ಲಿರ್ತಕ್ಕಂಥದ್ದು ಎಡಕ್ಕೆ ಮೂವ್ ಮಾಡಿದ್ರೆ 10ರ ಘಾತ 1 ಜಾಸ್ತಿ ಆಗುತ್ತೆ. ಇನ್ನೊಂದು ಸ್ಥಾನ ಮೂವ್ ಮಾಡಿದ್ರೆ 2 ಆಗುತ್ತೆ. ಆದರೆ ಇಲ್ಲಿ ಬಲಕ್ಕೆ ಮೂವ್ ಮಾಡ್ತಾ ಬಂತು ಅಂದರೆ -1 -2 ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿಂದ 1 ಸ್ಥಾನ, 2 ಸ್ಥಾನ, 3 ಸ್ಥಾನ, 4 5 ಇಲ್ಲಿಗೆ ಬರಬೇಕು ಅಂದರೆ 6 ಸ್ಥಾನ ಮೂವ್ ಮಾಡಬೇಕು. ಆವಾಗ 3 × ಬರೆದ್ಬಿಟ್ಟು 10ರ ಘಾತ ಇಲ್ಲಿ ಸಂಖ್ಯೆಯ ಬಿಂದುವಿನ ಸ್ಥಾನ ಬಲಭಾಗಕ್ಕೆ ಮೂವ್ ಆಗಿರೋದ್ರಿಂದ ಮೇಲ್ಗಡೆಗೆ 6 ಹಾಕಬೇಕು. 3 × 10ರ ಘಾತ -6. ಅಕಸ್ಮಾತ್ ಇದೇ ಬಿಂದುವನ್ನು ಎಡಭಾಗಕ್ಕೆ ಮೂವ್ ಮಾಡಿದರೆ ಇಲ್ಲಿ ಮೇಲೆ 10ರ ಘಾತದಲ್ಲಿ +6 ಬರ್ತಾ ಇತ್ತು. ಸೊ ದೇರ್ಫೋರ್ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. 3 × 10⁻⁻6 ಅಂತ ಇದನ್ನು ಓದ್ತೀವಿ. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ. 14ನೇ ಪ್ರಶ್ನೆ. 3:4 ಅನುಪಾತದ ಶೇಕಡಾ ರೂಪ ಅಂತ ಕೇಳಿದ್ದಾರೆ. ನೋಡ್ರಿ, 3:4 ನಾವು 3/4 ಅಂತ ಕೂಡ ಬರ್ಕೊಂತೀವಿ. ನಾವು ಅನುಪಾತವನ್ನು ಈ ರೀತಿ ಕೂಡ ಬರಿತೀವಿ. ಶೇಕಡಾಕ್ಕೆ ಬದಲಾವಣೆ ಮಾಡಬೇಕು ಅಂತಂದಾಗ ಯಾವಾಗಲೂ 100ರಿಂದ ಭಾಗಿಸ್ಬೇಕು.
ಶೇಕಡಕ್ಕೆ ಬದಲಾವಣೆ ಮಾಡಬೇಕು ಅಂತ. ಅಕಸ್ಮಾತ್ ಈ ರೀತಿ ಶೇಕಡ ಚಿಹ್ನೆ ಇದೆ ಅಂದರೆ ಇದನ್ನು ನಾವು 3/4 ಇಂಟು 1/100 ಅಂತ ಬರ್ಕೋಬೇಕು. ಶೇಕಡ ಚಿಹ್ನೆ ಇದೆ ಅಂದರೆ ಛೇದಕ್ಕೆ 100 ಬರಿತೀವಿ. ಹಾಗಾಗಿ ಶೇಕಡಕ್ಕೆ ಬದಲಾವಣೆ ಮಾಡಬೇಕು, ಇಲ್ಲಿ ಇಲ್ಲದೆ ಇರತಕ್ಕಂತಹ ಶೇಕಡವನ್ನು ಇಲ್ಲಿ ತರಬೇಕು ಅಂದರೆ 100ರಿಂದ ಗುಣಿಸ್ಬೇಕು. 100ರಿಂದ ಗುಣಿಸಿದರೆ 4 1 4 25 100 ಆಗ್ತದೆ. 25 ಇಂಟು 3 ಗುಣಿಸಿದರೆ 75. 100ರಿಂದ ಗುಣಿಸಿದ ಮೇಲೆ ಇದನ್ನು ಶೇಕಡದಲ್ಲೇ ಬರೀಬೇಕು. 75% ಆಗ್ತದೆ. ಸೊ ಆಪ್ಷನ್ ಎ ಅಂತಕ್ಕಂಥದ್ದು ಆನ್ಸರು. ಎ ಇಸ್ ಆಪ್ಷನ್ನು 75% ಅಂತಕ್ಕಂಥದ್ದು ಉತ್ತರ. ಅಕಸ್ಮಾತ್ ನಿಮಗೆ ಇಲ್ಲಿ ಈ ಅನುಪಾತ ಕೊಡಲಾರ್ದೆ 0.35 ಇದನ್ನು ಶೇಕಡ ರೂಪಕ್ಕೆ ಬರೀರಿ ಅಂತಂದರೆ ಇದನ್ನು 0.35ನ ಏನು ಮಾಡಬೇಕು ನೀವು 100ರಿಂದ ಗುಣಾಕಾರ ಮಾಡ್ಕೋಬೇಕು, 35% ಅಂತ ಬರೀಬೇಕು. ಇದು ಭಿನ್ನರಾಶಿ ಕೊಟ್ಟಿದ್ದಾರೆ, ದಶಮಾಂಶವನ್ನು ಬದಲಾವಣೆ ಮಾಡಿರಿ ಅಂದರೆ ಈ ರೀತಿ ಬರೀಬೇಕು. ಆಕ್ಚುಲಿ ಭಿನ್ನರಾಶಿನ ನೀವು ಕನ್ವರ್ಟ್ ಮಾಡಿರ್ತೀರಿ, 3/4 ಶೇಕಡ ಕ್ರಮದಲ್ಲಿ ಬರೆಯೋಕೆ ಗೊತ್ತಿರ್ತದೆ. ಆದರೆ ಇಲ್ಲಿ ನಿಮಗೆ ಅನುಪಾತ ಅಂತ ಕೊಟ್ಟ ತಕ್ಷಣ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಅನುಪಾತ ಅಂದರೆ ಈ ರೀತಿ ಬರ್ಕೋಬಹುದು ಅಂತ ಅರ್ಥ ಅಷ್ಟೆ. ಮುಂದಿನ ಪ್ರಶ್ನೆ, ಕಾಲಾವಧಿಗಳಲ್ಲಿ ಕ್ರಮವಾಗಿ ನಿರಂತರ ಬದಲಾವಣೆ ಹೊಂದುವ ದತ್ತಾಂಶಗಳನ್ನು ತೋರಿಸುವ ನಕ್ಷೆ. ನೋಡಿರಿ, ದತ್ತಾಂಶವನ್ನು ನಕ್ಷೆಯಲ್ಲಿ ತೋರಿಸ್ತಾ ಹೋಗ್ತೀರಿ, ಸ್ತಂಭ ನಕ್ಷೆ ಬರಿತೀರಿ, ಈ ಥರ ಸ್ತಂಭಗಳನ್ನು ಹಾಕಿ ಬರಿತಾ ಹೋಗ್ತೀರಿ, ಹೌದಾ? ಈ ಥರ ಬರುತ್ತೆ. ಇಲ್ಲಿ ಏನು ಕೇಳಿದಾರಪ್ಪ ಅಂದರೆ ನಿರಂತರವಾಗಿ ಬದಲಾವಣೆ ಹೊಂದುವ ದತ್ತಾಂಶಗಳನ್ನು ಸುಲಭವಾಗಿ ಈ ಬಾಕ್ಸ್ಗಳನ್ನು ಹಾಕಿ ತೋರಿಸ್ತಾ ಹೋಗೋದಕ್ಕಿಂತ ಸುಲಭವಾಗಿ ನಾವು ಯಾವುದ್ರಲ್ಲಿ ತೋರಿಸ್ಬೋದಪ್ಪ ಅಂತಂದರೆ, ಇಲ್ಲಿ ಯಾವುದೋ ಒಂದು ಇಸ್ವಿ ಇರ್ತದೆ, 71ನೇ ಇಸ್ವಿ, 72ನೇ ಇಸ್ವಿ, ಹಿಂಗೆಲ್ಲ ಇಸ್ವಿಗಳು ಇರ್ತವೆ. ಇಲ್ಲಿ ಒಂದು ಸಲ ಜಾಸ್ತಿ ಆಯಿತು, ಒಂದು ಸಲ ಕಡಿಮೆ ಆಯಿತು, ಮತ್ತೆ ಜಾಸ್ತಿ ಆಯಿತು, ಕಡಿಮೆ ಆಯಿತು, ಜಾಸ್ತಿ ಆಯಿತು, ಕಡಿಮೆ ಆಯಿತು, ಜಾಸ್ತಿ ಆಯಿತು, ಈ ರೀತಿ ನಿರಂತರ ಬದಲಾವಣೆ ಹೊಂದುತ್ತಾ ಇದೆ. ಫುಲ್ ಜಾಸ್ತಿ ಆಯಿತು, ಮತ್ತೆ ಫುಲ್ ಕಡಿಮೆ ಆಯಿತು. ಈ ಥರ ಬದಲಾವಣೆಯನ್ನು ತೋರಿಸ್ಲಿಕ್ಕೆ ನಾವು ರೇಖೆಯನ್ನು ಎಳಿತೀವಿ. ಹಾಗಾಗಿ ರೇಖಾ ನಕ್ಷೆಯಲ್ಲಿ ಸುಲಭವಾಗಿ ನಾವು ಏನು ಮಾಡ್ಬೋದು, ತೋರಿಸ್ಲಿಕ್ಕೆ ಸಾಧ್ಯ. ಹಾಗಾಗಿ ನಿರಂತರ ಬದಲಾವಣೆಯನ್ನು ತೋರಿಸ್ಲಿಕ್ಕೆ ರೇಖಾ ನಕ್ಷೆನೇ ಬಹಳ ಉತ್ತಮವಾದದ್ದು. ಹಾಗಾಗಿ ಆಪ್ಷನ್ ಸಿ ರೇಖಾ ನಕ್ಷೆ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗಿದೆ. ಚಿತ್ರ ನಕ್ಷೆ ಅಂದರೆ ಒಂದು ಕಾರುಗಳ ಉತ್ಪಾದನೆ ಅಂತಂದರೆ ಕಾರ್ನೇ ಬರೀಬೇಕು. ಸ್ತಂಭಲೇಖ ಅಂದರೆ ಈ ಸ್ತಂಭಗಳನ್ನು ಬರೀಬೇಕು. ವೃತ್ತ ನಕ್ಷೆ ಅಂದರೆ ಪೈ ನಕ್ಷೆ, ಪೈ ನಕ್ಷೆನಲ್ಲಿ ಯಾವುದೇ ಕಾರಣಕ್ಕೂ ಸಹ ವೇರಿಯೇಷನ್ಸನ್ನು ತೋರ್ಸೋಕೆ ಬರಲ್ಲ. ಹಾಗಾಗಿ ರೇಖಾ ನಕ್ಷೆನೇ ಸರಿಯಾದಂಥ ಉತ್ತರ ಆಗಿದೆ. 12 ಮುಖಗಳ ಮೇಲೆ 1 2 3 4 5 6 ಇರುವಂತಹ ಒಂದು ದಾಳವನ್ನು ಉರುಳಿಸಿದಾಗ, ನೋಡ್ರಿ ದಾಳ ಅಂತಂದಾಗ ಕ್ಯೂಬ್, ಈ ಥರ ಕ್ಯೂಬ್ ಇರ್ತದೆ. ಸೊ ಇದರ ಮುಖಗಳ ಮೇಲೆ ಇಲ್ಲಿ 1 2 3 4 5 6 ಬರೆದಿರ್ತಾರೆ. 6 ಮುಖಗಳ ಮೇಲೆ ಇದನ್ನು ಉರುಳಿಸಿದರೆ ಮೇಲೆ ಬರುವಂತಹ ಸಂಖ್ಯೆ ಫಲಿತಾಂಶ 2 ಪಡೆಯುವ ಸಂಭವನೀಯತೆ ಅಂತ ಕೇಳಿದರೆ, ಸೊ ಮೊದಲು ನಾವು ಒಟ್ಟು ಇದರಲ್ಲಿ ಏನೇನು ಬರೋ ಸಾಧ್ಯತೆ ಇದೆ ಅದನ್ನು ಎಸ್ ಅಲ್ಲಿ ಬರ್ಕೋಬೇಕು. ಒಟ್ಟು ಬರುವ ಸಾಧ್ಯತೆ ಯಾವುದಪ್ಪ ಅಂದರೆ 1 2 3 4 5 6 ಇವಿಷ್ಟರಲ್ಲಿ ಯಾವ್ದಾದ್ರು ಒಂದು ಸಂಖ್ಯೆ ಇಲ್ಲಿ ಮೇಲ್ ಬರ್ಬೋದು. ಉರುಳಿಸಿದಾಗ ಮೇಲ್ ಬರೋದನ್ನು ಮಾತ್ರ ಕನ್ಸಿಡರ್ ಮಾಡ್ತೀವಿ, ಆ ಕಡೆ ಈ ಕಡೆ ಸೈಡಲ್ಲಿರೋ ನಂಬರ್ನಲ್ಲ. ಹಾಗಾಗಿ ಮೇಲೆ ಬರೋ ಸಂಖ್ಯೆ 1 ಬರ್ಬೋದು, 2 ಬರ್ಬೋದು, 3 ಬರ್ಬೋದು, 4 ಅಥವಾ 5 6 ಬರ್ಬೋದು. ಹಾಗಾದರೆ ಇದು ಎಸ್ ಆಯಿತು. ಹಾಗಾದರೆ ಟೋಟಲಿ ಒಟ್ಟು ಎನ್ ಆಫ್ ಎಸ್ ಎಷ್ಟು ಬರೋ ಸಾಧ್ಯತೆ ಇದೆಯಪ್ಪ ಅಂದರೆ 6 ಫಲಿತಗಳು ಬರೋ ಸಾಧ್ಯತೆ ಇದೆ. ಅವ್ರು ಕೇಳಿರೋ ಸಂಭವನೀಯತೆ ಯಾವುದು ಕೇಳಿದರೆ ಫಲಿತಾಂಶ 2 ಪಡೆಯುವ ಸಂಭವನೀಯತೆ. 2 ಎಷ್ಟು ಸಲ ಬರುತ್ತೆ? ಒಂದೇ ಒಂದು ಸಲ ಬರುತ್ತಷ್ಟೇ. ಇದು ಒಂದು ಘಟನೆ. ಈ ಘಟನೆಯಲ್ಲಿ 2 ಅನ್ನೋದು ಮಾತ್ರ ತಗೊಂಡ್ರೆ ಒಟ್ಟು ಸಂಖ್ಯೆ 2 ಅನ್ನೋದು ಒಂದು ಸಲ ಮಾತ್ರ ಬರೋ ಸಾಧ್ಯತೆ ಇರ್ತದೆ. ಹಾಗಾಗಿ ಸಂಭವನೀಯತೆಯನ್ನು ಬರೀಬೇಕು. ಸಂಭವನೀಯತೆ ಈಸ್ ಈಕ್ವಲ್ ಟು ಘಟನೆಯ ಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆ ಅಂತ ಬರಿತೀವಿ. ಘಟನೆಯ ಸಂಖ್ಯೆ ಒಂದೇ ಒಂದು, ಇಲ್ಲಿ ಎನ್ ಆಫ್ ಯು ಒಂದೇ ಒಂದು ಬರ್ತದೆ, ಒಟ್ಟು ಸಂಖ್ಯೆ 6 ಬರ್ತದೆ. ಹಾಗಾಗಿ 1/6 ಅಂತಕ್ಕಂಥದ್ದು ಸಂಭವನೀಯತೆಯ ಸಂಖ್ಯೆ. ಆಪ್ಷನ್ ಡಿ ಅನ್ನೋದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ, 1/6 ಅಂತಕ್ಕಂಥದ್ದು. ಇದು ನಿಮಗೆ 1 ಅಂಕದ ಎಲ್ಲ ಪ್ರಶ್ನೆಗಳು ಸಹ ಇಲ್ಲಿಗೆ ಮುಕ್ತಾಯ ಆಯಿತು. ಈಗ 2 ಅಂಕದ ಪ್ರಶ್ನೆಗಳನ್ನು ನಾವೀಗ ಬಿಡಿಸ್ತಾ ಹೋಗೋಣ. 1 ಅಂಕದ ಸರಳ ಉತ್ತರದ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಇಲ್ಲಿ 11 ಸ್ಕ್ವೇರ್ ಮತ್ತು 12 ಸ್ಕ್ವೇರ್ ಇವುಗಳ ನಡುವೆ ಇರುವ ಭಾಗಲಬ್ಧ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳು ಎಷ್ಟು ಅಂತ ಹೇಳಿದರೆ, 11 ಸ್ಕ್ವೇರ್ ಅಂದರೆ 121, 12 ಸ್ಕ್ವೇರ್ ಅಂದರೆ
144. ಈ 121ರಿಂದ 144ರ ನಡುವೆ ಇರುವ ಅಂತ ಕೇಳಿದ್ದಾರೆ. ಇದನ್ನು ಬಿಡಬೇಕು. 121 ತಗೊಳಂಗಿಲ್ಲ, 144 ತಗೊಳಂಗಿಲ್ಲ. ಇದರ ಮಧ್ಯೆ ಇರುವ ಸಂಖ್ಯೆಗಳನ್ನು ಕಂಡುಹಿಡಿಬೇಕು. ನಾನು ಮೊನ್ನೆ ಹೇಳಿದೆ, ಒಂದು ವಿಡಿಯೋ ನೋಡಿದಾಗ ಹೆಂಗೆ ಕಂಡುಹಿಡಿದಿರಪ್ಪ ಇದನ್ನು ಅಂದರೆ, 144ರಲ್ಲಿ 121ನ ಕಳೆದಿದ್ದಾರೆ. ಕಳೆದ್ರೆ 4ರಲ್ಲಿ 1 ಕಳೆದ್ರೆ 3, 4ರಲ್ಲಿ 2 ಕಳೆದ್ರೆ 2, 23 ಸಂಖ್ಯೆಗಳು ಅಂತ ಬರೆದು ಬಿಟ್ಟಿದ್ದಾರೆ. ನಿಜವಾಗ್ಲೂ 23 ಸಂಖ್ಯೆ ಬರುತ್ತಾ? ನಾನು ನಿಮ್ಗೆ ಜಸ್ಟ್ ಒಂದು ಸಿಂಪಲ್ ಉದಾಹರಣೆ ಕೊಡ್ತೀನಿ ನೋಡ್ರಿ. 10ರಿಂದ 20ರ ನಡುವಿನ ಸಂಖ್ಯೆಗಳು ಎಷ್ಟಿದಾವೆ ಸರ್? 20ರಲ್ಲಿ 10 ಕಳೆದು ಬಿಟ್ರೆ 10 ಸಂಖ್ಯೆ ಇದ್ದಾವೆ ಸರ್. ತಪ್ಪು. ಯಾಕೆಂದರೆ 10ನ್ನ ಮತ್ತು 20ನ್ನ ಕನ್ಸಿಡರ್ ಮಾಡಂಗಿಲ್ಲ, ಬಿಡಬೇಕು ಅವೆರಡನ್ನು. ಹಾಗಾದರೆ ಯಾವ್ಯಾವ ಬರ್ತವೆ ನೋಡ್ರಿ? 11 ಬರುತ್ತೆ, 12 ಬರುತ್ತೆ, 13 ಬರುತ್ತೆ, 14 ಬರುತ್ತೆ, 15 ಬರುತ್ತೆ, 16, 17, 18, 19. ಎಷ್ಟು ಸಂಖ್ಯೆ ಆದವು? 1, 2, 3, 4, 5, 6, 7, 8, 9 ಸಂಖ್ಯೆ. ಆದರೆ ನೀವಿಲ್ಲಿ ಬರ್ತಿರೋದು 10 ಸಂಖ್ಯೆ. ತಪ್ಪಾಗುತ್ತೆ. ಅದಕ್ಕೆ ಈ ರೀತಿ ಕಂಡುಹಿಡಿಬೇಕಾದ್ರೆ ಒಂದು ಸಂಖ್ಯೆಯನ್ನು ಕಳಿಬೇಕು. ಒಟ್ಟು 23ರಲ್ಲಿ ನಾವು 1ನ್ನು ಕಡಿಮೆ ಮಾಡಬೇಕು. 23ರಲ್ಲಿ 1ನ್ನು ಕಳೆದ್ರೆ 22 ಸ್ವಾಭಾವಿಕ ಸಂಖ್ಯೆಗಳು ಮಾತ್ರ ಬರ್ತವೆ. 22 ಸ್ವಾಭಾವಿಕ ಸಂಖ್ಯೆಗಳು. ಭಾಳ ವಿಡಿಯೋಗಳು ನೋಡಿದ್ದೀನಿ ನಾನು. 23 ಸ್ವಾಭಾವಿಕ ಸಂಖ್ಯೆಗಳನ್ನು ಬರೆದಿಟ್ಟಿದ್ದಾರೆ. ಯಾಕೆ 23 ಬರಲ್ಲ ಅಂದರೆ, ಈ 144, 121ರಲ್ಲಿ ಒಂದು ಸಂಖ್ಯೆಯನ್ನು ಬಿಡಬೇಕಾಗುತ್ತೆ ನಾವು. ಯಾವೆರಡೂ ಸಂಖ್ಯೆಗಳು ಬರಲ್ಲ, ಅದರ ನಡುವಿನ ಸಂಖ್ಯೆಗಳನ್ನು ಮಾತ್ರ ನಾವು ತಗೋಬೇಕು. ಸೊ ಹಾಗಾಗಿ 22 ಸ್ವಾಭಾವಿಕ ಸಂಖ್ಯೆಗಳು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪಕ್ಕದ ಚಿತ್ರವನ್ನು ಗಮನಿಸಿ, ಇವುಗಳನ್ನು ಬರೆಯಿರಿ ಅಂತ ಇದೆ. ಅರ್ಧ ಮಾರ್ಕ್ಸ್ ಇದಕ್ಕೆ. ಕೆ ಬಿಂದುವಿನ ನಿರ್ದೇಶಾಂಕಗಳು ನೋಡ್ರಿ. ಕೆ ಇಲ್ಲಿದೆ ಅಂತಂದರೆ ನಾವು ಕೆನ ಈ ಕಡೆ ವೈ ಅಕ್ಷಕ್ಕೆ ತಂದರೆ ವೈ ಅಕ್ಷದ ವೈನ ಬೆಲೆ 4. ಕೆ ಹೀಗೆ ಎಕ್ಸ್ ಅಕ್ಷಕ್ಕೆ ತಗೊಂಬಂದರೆ ಇದು ಎಕ್ಸ್ ಅಕ್ಷ, ಇದು ವೈ ಅಕ್ಷ. ಹಾಗಾಗಿ ವೈ ಅಕ್ಷದಲ್ಲಿ ಎಕ್ಸ್ ಅಕ್ಷದಲ್ಲಿ 2 ಇದೆ, ವೈ ಅಕ್ಷದಲ್ಲಿ 4 ಇದೆ. ಹಾಗಾಗಿ ಕೆನ ನಿರ್ದೇಶಾಂಕಗಳು ಅಂತ ಬರೆದಾಗ ಕೆಗೆ ನಾವು ಮೊದಲು ಎಕ್ಸ್ನ ಬೆಲೆ ಬರೀಬೇಕು, 2, 4. ಇದು ಕೆನ ನಿರ್ದೇಶಾಂಕ. ಎರಡನೇ ಪ್ರಶ್ನೆಗೆ ಉತ್ತರ, ನಿರ್ದೇಶಾಂಕಗಳು 2, 0 ಆಗಿರುವ ಬಿಂದು. 2 ಅಂದರೆ ಇದು ಎಕ್ಸ್ ಅಕ್ಷದ್ದು, ಇದು ವೈ ಅಕ್ಷದ್ದು. ಮೊದಲು ಎಕ್ಸ್ ಅಕ್ಷಕ್ಕೆ ಹೋಗಬೇಕು, 0ಯಿಂದ ಸ್ಟಾರ್ಟ್ ಮಾಡಬೇಕು. 0ಯಿಂದ ಸ್ಟಾರ್ಟ್ ಮಾಡಿ ಎಕ್ಸ್ ಅಕ್ಷಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು 2 ಅನ್ನೋದು ಇಲ್ಲಿದೆ. ವೈ 0 ಅಂದರೆ ಮೇಲೆ ಕೆಳಗೆ ಎಲ್ಲೂ ಹೋಗೋಂಗಿಲ್ಲ, ಅದೇ ಬಿಂದುವಿಗೆ ಮಾರ್ಕ್ ಮಾಡಬೇಕು. ಸೊ ಈ ಬಿಂದುವಿನಲ್ಲಿರ್ತಕ್ಕಂಥದ್ದು ಎಂ 2, 0. ಇದನ್ನೇ ನಾವು 2, 0 ಅಂತ ಬರಿತೀವಿ. ಎಂ ಅಂತಕ್ಕಂಥದ್ದು ಬರ್ತದೆ. ಸೊ ಹಾಗಾಗಿ ಎಂ ಬಿಂದು ಯಾವುದು? ಬಿಂದು ಎಂ ಅಂತ ಬರೀಬೇಕು. ಬರೀ ಎಂ ಬರಿಬೇಡ್ರಿ, ಬಿಂದು ಎಂ ಅಂತ ಬರೀರಿ. ಅವ್ರು ಯಾವ ಬಿಂದು ಅಂತ ಕೇಳಿದರೆ, ಹಾಗಾಗಿ ಉತ್ತರದಲ್ಲಿ ಸ್ಪಷ್ಟತೆ ಇರಬೇಕು. ಬಿಂದು ಎಂ ಅಂತ ನೀವು ಉತ್ತರವನ್ನು ಬರೀಬೇಕು. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಇದಕ್ಕೆ ಹೋಗೋದಕ್ಕೂ ಮುಂಚೆ ಇನ್ನೊಂದೆರಡು ಉತ್ತರ ಕೊಟ್ಬಿಡ್ತೀನಿ ನಿಮಗೆ. ಎನ್ನ ಬೆಲೆ ನೋಡ್ರಿ. ಎನ್ನ ನಿರ್ದೇಶಾಂಕಗಳು ಯಾವುದಪ್ಪ ಅಂದರೆ, ಎನ್ ಇಲ್ಲಿ ವೈನಲ್ಲಿ 2 ಇದೆ, ಎಕ್ಸಲ್ಲಿ 4 ಇದೆ. ಇದನ್ನು 4, 2 ಅಂತ ಬರಿತೀವಿ. ಎಂದಂತೂ ಬಂತು, ಇಲ್ಲಿ 2, 0 ಬರೆದ್ವಿ ನಾವು. ಇಲ್ಲಿ ಎಲ್ದು ನಿರ್ದೇಶಾಂಕ ಯಾವ್ದು ಬರ್ತದಪ್ಪ ಅಂತಂದರೆ, ಎಕ್ಸ್ 0 ಇದೆ, ಎಕ್ಸ್ 0 ಇದೆ, ವೈ ಅನ್ನೋದು 2 ಇದೆ. ಸೊ ಇದನ್ನು 0, 2 ಅಂತ ಬರಿತೀವಿ. ಎಲ್ಲದರದ್ದು ನಿರ್ದೇಶಾಂಕಗಳು ಕಂಡುಹಿಡಿಯೋಕೆ ನಿಮಗೆ ಗೊತ್ತಿರಬೇಕಷ್ಟೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಇಷ್ಟೊಂದು ಜಾಗ ಕೊಟ್ಟಿದ್ದಾರೆ ಅಂತ ಅನ್ಕೋಬೇಡ್ರಿ, ಅಷ್ಟು ಜಾಗ ಇರಲಿ, ಏನು ತೊಂದರೆ ಇಲ್ಲ. ನೀವು ಆನ್ಸರ್ ಬರೀರಿ. ಉದ್ದ, ಅಗಲ ಮತ್ತು ಎತ್ತರಗಳು ಕ್ರಮವಾಗಿ ಎಲ್, ಬಿ ಮತ್ತು ಎಚ್ ಮಾನ ಆಗಿರುವ ಆಯತಗನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಚದರಮಾನಗಳಲ್ಲಿ ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂತ ಹೇಳಿದ್ದಾರೆ. ನೋಡ್ರಿ, ಆಯತಗನ ಅಂತಂದರೆ ಈ ರೀತಿ ಬರುತ್ತೆ. ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತಂದಾಗ ಇದು ಎಲ್ ಆಗಿರುತ್ತೆ, ಇದು ಬಿ ಆಗಿರುತ್ತೆ, ಇದು ಎಚ್ ಆಗಿರುತ್ತೆ. ಮುಂದಿನ ವಿಸ್ತೀರ್ಣವನ್ನು ಇದ್ರದ್ದು ಎಲ್ ಇಂಟು ಎಚ್ ಅಂತ ಬರಿತೇವೆ. ಇಲ್ಲಿ ಮೇಲ್ಭಾಗದ್ದು ಎಲ್ ಇಂಟು ಬಿ ಬರಿತೀವಿ, ಕೆಳಭಾಗದ್ದು ಕೂಡ ಎಲ್ ಇಂಟು ಬಿ ಬರಿತೀವಿ. ಈ ಕಡೆ ಸೈಡ್ ಇದೆಯಲ್ಲ, ಇದು ಬಿ ಇಂಟು ಎಚ್ ಆಗಿರುತ್ತೆ. ಈ ಕಡೆ ಸೈಡ್ ಕೂಡ ಬಿ ಇಂಟು ಎಚ್ ಆಗಿರುತ್ತೆ. ಹಿಂಭಾಗದಲ್ಲಿರೋದು ಎಲ್ ಇಂಟು ಎಚ್ ಆಗಿರುತ್ತೆ.
ಅಂದರೆ ಎಲ್ಲವೂ ಎರಡೆರಡು ಬರ್ತವೆ, LB2, BH2, LH2. ಅದಕ್ಕೋಸ್ಕರ ಇಲ್ಲಿ ನೀವು ಬರಿಬೇಕು, ಬರೀ ಉತ್ತರ ಬರಿಬೇಕಾದ್ರೆ ಬರೀ ಇದನ್ನು ಬರಿಬೇಡ್ರಿ. ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು ಅಂತ ಬರೆದ್ಬಿಟ್ಟು ಎರಡನ್ನು ಕಾಮನ್ ತೆಗಿತೀವಿ. LB ಪ್ಲಸ್ LH ಪ್ಲಸ್ BH. ಇದು ಆಯತಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯತಕ್ಕಂತಹ ಸೂತ್ರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ನಿರ್ದೇಶಾಂಕ ವ್ಯವಸ್ಥೆಯಲ್ಲಿ x ನ ನಿರ್ದೇಶಾಂಕ 0, y ನ ನಿರ್ದೇಶಾಂಕ 0 ಅಲ್ಲದಿರುವ ಒಂದು ಬಿಂದುವು ಎಲ್ಲಿರುತ್ತದೆ? ನೋಡಿ, ನಿರ್ದೇಶಾಂಕ ವ್ಯವಸ್ಥೆಯಲ್ಲಿ x 0 ಆಗಬಾರ್ದು, y ಕೂಡ 0 ಆಗಬಾರ್ದು. ಎಲ್ಲಿರುತ್ತೆ ಹಾಗಾದರೆ? ಯಾವ ಬಿಂದುವಿನಲ್ಲಿ ಇರುತ್ತೆ? ಬಿಂದು ಎಲ್ಲಿರುತ್ತಪ್ಪ ಅಂತಂದರೆ ಚತುರ್ಥಾಂಕ, 4 ಚತುರ್ಥಾಂಕದಲ್ಲಿ ಯಾವ್ದಾರು ಒಂದು ಕಡೆ ಇರುತ್ತೆ. ಅದು ಇರ್ತಕ್ಕಂಥವು ನಿಮಗೆ 4 ಚತುರ್ಥಾಂಕಗಳನ್ನು ಗ್ರಾಫ್ನಲ್ಲಿ ತೋರಿಸಿರ್ತಾರೆ. ಹಾಗಾಗಿ 4 ಚತುರ್ಥಾಂಕದಲ್ಲಿ ಯಾವ್ದಾರು ಒಂದು ಚತುರ್ಥಾಂಕದಲ್ಲಿ ಇರಬೇಕದು. ಸೊ ಇಲ್ಲಿ ಪ್ರಶ್ನೆಯನ್ನು ಅವರು ನಿರ್ದಿಷ್ಟವಾಗಿ ಕೇಳದೇ ಇರೋದ್ರಿಂದ ನಾವು ಉತ್ತರವನ್ನು ಹೆಂಗೆ ಬರೀಬೇಕಪ್ಪ ಅಂತಂದರೆ 4 ನಿರ್ದೇಶಾಂಕಗಳಲ್ಲಿ ಒಂದರಲ್ಲಿ ಇರುತ್ತದೆ ಅಥವಾ ಮೂಲ ಬಿಂದು 0 ಮೂಲ ಬಿಂದು ಬಿಟ್ಟು ಬೇರೆ ಯಾವ್ದು ಬೇಕಾದ್ರೂ ಆಗಿರ್ತದೆ. ಹಾಗಾಗಿ ಯಾವ 4 ನಿರ್ದೇಶಾಂಕ ಅಂತಂದರೆ ನೀವು ಹಿಂಗೆ ಗ್ರಾಫನ್ನು ಹಾಕ್ತೀರಿ. ಇದು ಮೊದಲನೇ, ಇದು ಚತುರ್ಥಾಂಕ, 4 ನಿರ್ದೇಶಾಂಕ ಅಲ್ಲ, 4 ಚತುರ್ಥಾಂಕ. ನಿರ್ದೇಶಾಂಕ ಅಂತ ಬರೆದ್ಬಿಟ್ಟೆ ನಾನು. 4 ಚತುರ್ಥಾಂಕಗಳಲ್ಲಿ ಇದು ಮೊದಲನೇ ಚತುರ್ಥಾಂಕ, ಇದು ಎರಡನೇ ಚತುರ್ಥಾಂಕ, ಇದು ಮೂರನೇ ಚತುರ್ಥಾಂಕ, 4ನೇ ಚತುರ್ಥಾಂಕ. ಇದರಲ್ಲಿ ಎಲ್ಲೋ ಒಂದು ಕಡೆ ಇರುತ್ತೆ. ಇಲ್ಲಿ ಬರ್ಬೋದು, ಇಲ್ಲಿ ಬರ್ಬೋದು, ಇಲ್ಲಿ ಬರ್ಬೋದು, ಇಲ್ಲಿ ಬರ್ಬೋದು. 0 ಈ ಮಧ್ಯದ ಬಿಂದುವನ್ನು ಬಿಟ್ಟು ಉಳಿದಿರೋದು ಎಲ್ಲಿ ಬೇಕಾದರೂ ಸಹ ಬರಲಿಕ್ಕೆ ಸಾಧ್ಯತೆ ಇದೆ. ಮುಂದಿನ 2 ಅಂಕದ ಪ್ರಶ್ನೆಗಳನ್ನು ಬಿಡಿಸೋದನ್ನು ನೋಡೋಣ. ರಮಾ ಮತ್ತು ಶಶಿ ಇವರ 24 ವರ್ಷಗಳ ಹಿಂದಿನ ವಯಸ್ಸುಗಳ ಅನುಪಾತ 4:5 ಆಗಿತ್ತು. ಈಗ ಈ ಅನುಪಾತ 8:9 ಆದರೆ 24 ವರ್ಷಗಳ ಹಿಂದಿನ ಅವರಿಬ್ಬರ ವಯಸ್ಸು ಕಂಡುಹಿಡಿಯಿರಿ. ನೋಡ್ರಿ, ಇಲ್ಲಿ ಯಾವುದನ್ನು ಕಂಡುಹಿಡಿಯೋಕ್ಕೆ ಕೇಳಿರ್ತಾರೋ ಅದನ್ನೇ ನೀವು X ಮತ್ತು Y ಅಂತ ಇಟ್ಕೋಬೇಕು. ಹಾಗಾಗಿ ಇಲ್ಲಿ ನಾವು ರಮಾ ಮತ್ತು ಶಶಿ ಇವರ 24 ವರ್ಷಗಳ ಹಿಂದಿನ ವಯಸ್ಸು X ಮತ್ತು Y ಆಗಿರಲಿ ಅಂತ ಇಟ್ಕೊಳ್ತೀವಿ. ಹಾಗಾದರೆ 24 ವರ್ಷಗಳ ಹಿಂದೆ ಆ ಅನುಪಾತ 4:5 ಆಗಿತ್ತು. ಅದಕ್ಕೆ X ಮತ್ತು Yಗಳ ಅನುಪಾತ 4:5 ಆಗಿದೆ ಅಂತ ತಗೊತೀವಿ. ಇದನ್ನು ನಾವು X ಡಿವೈಡೆಡ್ ಬೈ Y ಇಸ್ ಈಕ್ವಲ್ ಟು 4/5 ಅಂತ ಬರೀಬೋದು. ಈ Y ಅನ್ನು ನಾವು ಈಕ್ವಲ್ಸಿಂದ ಆ ಕಡೆ ಕಳಿಸಿದರೆ X ಇಸ್ ಈಕ್ವಲ್ ಟು 4 × Y ಡಿವೈಡೆಡ್ ಬೈ 5 ಆಗುತ್ತೆ. ಇದು ಹಾಗೆ ಇರಲಿ ಆನ್ಸರು, ಇದು ಮತ್ತೆ ಮುಂದೆ ಬೇಕಾಗುತ್ತೆ ನಮಗೆ. ಇದಾಯಿತು. ನೆಕ್ಸ್ಟು 24 ವರ್ಷಗಳ ಹಿಂದಿನ ವಯಸ್ಸು X ಆದರೆ ಇವರಿಬ್ಬರ ರಮಾ ಮತ್ತು ಶಶಿ ಇವರ ಈಗಿನ ವಯಸ್ಸು ಎಷ್ಟಾಗುತ್ತಪ್ಪ ಅಂದರೆ 24 ವರ್ಷದ ಹಿಂದೆ X ಇದ್ದಿದ್ದು X + 24 ಆಗುತ್ತೆ, Y ಇದ್ದಿದ್ದು Y + 24. ಈಗಿನ ವಯಸ್ಸು X + 24, Y + 24. ಅದರ ಅನುಪಾತವನ್ನು ಕೊಟ್ಟಿದ್ದಾರೆ 8:9. ಈಗ ಅದನ್ನು ಹಾಕ್ಕೊಳ್ಳೋಣ. X + 24 ಇಷ್ಟು Y + 24 ಇಸ್ ಈಕ್ವಲ್ ಟು 8:9 ಅಂತ ಕೊಟ್ಟಿದ್ದಾರೆ. ಈಗ ಇದನ್ನು ನಾವು ಭಿನ್ನರಾಶಿಯ ರೂಪಕ್ಕೆ ಬರೆದ್ರೆ Y + 24 ಇಸ್ ಈಕ್ವಲ್ ಟು 8/9 ಅಂತ ಇದೆ. ಈಗ ಇದನ್ನು ಹೊರೆ ಗುಣಾಕಾರ ಮಾಡ್ಕೋಬೇಕು.
9ನ್ನು ಇದಕ್ಕೆ ಗುಣಿಸ್ಕೋಬೇಕು, 8ನ್ನು ಇದರ ಛೇದಕ್ಕೆ ಗುಣಿಸ್ಕೋಬೇಕು. 9 ಇಂಟು ಎಕ್ಸ್ ಪ್ಲಸ್ 24 ಈಸ್ ಈಕ್ವಲ್ ಟು 8 ಇಂಟು ವೈ ಪ್ಲಸ್ 24. ಈ ಥರ ಮಾಡ್ಕೋಬೇಕು. ಸೊ ಈಗ ಇಲ್ಲಿ ಗುಣಿಸಿದರೆ 9 ಇಂಟು ಎಕ್ಸ್ ಅಂದರೆ 9x ಪ್ಲಸ್ 9ರಿಂದ 4ನ್ನು ಗುಣಿಸ್ಕೋಬೇಕು. 9 36, 3 9 18 3 21 216 ಈಸ್ ಈಕ್ವಲ್ ಟು 8 ಇಂಟು ವೈ ಅಂದರೆ 8y ಪ್ಲಸ್ 8 4 32 3 8 16 3 19 192. ಸೊ ಈಗ ಇಲ್ಲಿ 216ನ ಈಕ್ವಲ್ಸಿಂದ 192ನ ಈಕ್ವಲ್ಸಿಂದ ಈ ಕಡೆ ತಗೊಳ್ಳೋಣ, ಯಾಕಂದರೆ ಅದು ಮೈನಸ್ ಆಗುತ್ತೆ. 9x ಅಂತ ಕೊಟ್ಟಿದ್ದಾರೆ, ಎಕ್ಸ್ ಅಂದರೆ 4y/5 ಅಂತ ಗೊತ್ತು, ಸಬ್ಸ್ಟಿಟ್ಯೂಟ್ ಮಾಡೋಣ. 9 ಇಂಟು ಎಕ್ಸ್ ಜಾಗದಲ್ಲಿ 4y/5 ಬರೆದಿದ್ದೀವಿ, ಪ್ಲಸ್ 216 ಇಲ್ಲಿತ್ತು. ಈ 192ನ ಈ ಕಡೆ ತಗೊಂಬಂದರೆ ಮೈನಸ್ 192 ಈಸ್ ಈಕ್ವಲ್ ಟು 8y ಹಾಗೆ ಉಳಿಯುತ್ತೆ. ಸೊ ಈಗ ನಾವು ಇದನ್ನು ಬಿಡಿಸ್ತಾ ಹೋದರೆ ಈ ಕಡೆ ಎಡಭಾಗದಲ್ಲಿ 9 4 36y ಬಂತು, ಡಿವೈಡೆಡ್ ಬೈ 5. 216ರಲ್ಲಿ 192ನ್ನು ಕಳೆದ್ರೆ ಪ್ಲಸ್ 24 ಈಸ್ ಈಕ್ವಲ್ ಟು 8y ಅಂತ ಬಂತು. ಈಗ ನಾವು ಈ ವೈನ ಬೆಲೆಯನ್ನು ಕಂಡುಹಿಡಿಬೇಕು. 8yಯನ್ನು ಈ ಕಡೆ ತಗೊಂಡು ಅಥವಾ 36y ಪ್ಲಸ್ 5ನ್ನು ಆ ಕಡೆ ಕಳಿಸ್ಬೇಕು. ಎರಡರಲ್ಲಿ ಯಾವ್ದಾರು ಮಾಡ್ಬೋದು. 24 ಈಸ್ ಈಕ್ವಲ್ ಟು 8y ಮೈನಸ್ 36y ಡಿವೈಡೆಡ್ ಬೈ 5 ಆಗುತ್ತೆ. ಇದನ್ನು ನಾವು ಬಿಡಿಸಿದರೆ 24 ಈಸ್ ಈಕ್ವಲ್ ಟು 5ನ್ನು ನಾವು ಲಾಸ ಅಂತ ತಗೊಂಡ್ರೆ 40y ಮೈನಸ್ 36y ಆಗುತ್ತೆ ಲಾಸ ತಗೊಂಡ್ರೆ. ಈಸ್ ಈಕ್ವಲ್ ಟು ಎಷ್ಟು ಬಂತು? 40yನಲ್ಲಿ 36y ಕಳೆದ್ರೆ 4y ಡಿವೈಡೆಡ್ ಬೈ 5 ಬಂತು. ಈ 5ನ್ನು ಈಕ್ವಲ್ಸಿಂದ ಆ ಕಡೆ ಕಳಿಸಿದರೆ 24 ಇಂಟು 5 ಈಸ್ ಈಕ್ವಲ್ ಟು ಇಲ್ಲಿ ಡಿವೈಡೆಡ್ ಬೈ 4 ಇಲ್ಲಿ ಛೇದಕ್ಕೆ ಬರ್ತದೆ, ಈಸ್ ಈಕ್ವಲ್ ಟು y ಆಯಿತು. 4/5 ಈಕ್ವಲ್ಸಿಂದ ಈ ಕಡೆ ಕಳಿಸಿದ್ದೀವಿ. 4 1 4 6 24. ಸೊ ಅಲ್ಲಿಗೆ y ಈಸ್ ಈಕ್ವಲ್ ಟು ಅದರ ಬೆಲೆ 30 ಅಂತ ಬಂತು. ಹಾಗಾದರೆ y ಗೊತ್ತಾದ್ಮೇಲೆ ಎಕ್ಸ್ ಕಂಡುಹಿಡಿಬೇಕಲ್ಲ. ಇಲ್ಲಿ ರಮಾಳ ವಯಸ್ಸು ಎಕ್ಸ್ ತೊಗೊಂಡಿದ್ವಿ, ಶಶಿಯ ವಯಸ್ಸು ವೈ ತೊಗೊಂಡಿದ್ವಿ. ಶಶಿಯ ವಯಸ್ಸು ಗೊತ್ತಾಯಿತು. ರಮಾಳ ವಯಸ್ಸು, ಸೊ ಇಲ್ಲಿ ನಾನು ಇಲ್ಲಿ ಜಾಗ ಇಷ್ಟರಲ್ಲೇ ಕಂಡುಹಿಡಿತಾ ಇದ್ದೀನಿ ಎಕ್ಸ್ನ ಬೆಲೆಯನ್ನು. ಎಕ್ಸ್ ಇಸ್ ಈಕ್ವಲ್ ಟು 4y/5 ಅಂತ ಗೊತ್ತು ನಮಗೆ, ಇಲ್ಲಿ ಆಲ್ರೆಡಿ ಬರೆದಿದ್ದೀವಿ. ಸೊ ದಟ್ ಇಸ್ ಈಕ್ವಲ್ ಟು 4 ಇಂಟು ವೈ ಅಂದರೆ 30 ಡಿವೈಡೆಡ್ ಬೈ 5. 5 1 5 6 6 4 24. ಎಕ್ಸ್ ಇಸ್ ಈಕ್ವಲ್ ಟು 24. ಲಾಸ್ಟಲ್ಲಿ ನೀವು ಆನ್ಸರ್ ಬರೀಬೇಕು. ರಮಾ ಮತ್ತು ಶಶಿ ಇವರ 24 ವರ್ಷಗಳ ಹಿಂದಿನ ವಯಸ್ಸು. ಲಾಸ್ಟಿಗೆ ಆನ್ಸರ್ ಇದೇ ಥರ ಬರೀಬೇಕು. 24 ವರ್ಷಗಳ ಹಿಂದಿನ ವಯಸ್ಸುಗಳು 24 ಮತ್ತು 30 ಅಂತ ಆನ್ಸರ್ ಬರೀಬೇಕು. ಇಷ್ಟು ಬರೆದ್ರೆ ನಿಮಗೆ 2 ಅಂಕಗಳ ಪ್ರಶ್ನೆ ಇದು. ಸ್ವಲ್ಪ 2 ಅಂಕಕ್ಕೆ ಒಂದು ಸ್ವಲ್ಪ ಹೆಚ್ಚಿನ ಕ್ಯಾಲ್ಕುಲೇಷನ್ ಇರ್ತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದು 3 ಅಂಕಕ್ಕೆ ಕೊಡಬೇಕಾಗಿರ್ತಕ್ಕಂಥ ಪ್ರಶ್ನೆ ಸ್ವಲ್ಪ ಜಾಸ್ತಿ ಆಗಿದೆ. ಈ ಮುಂದಿನ ನಿಮಗೆ ಆನ್ಯಲ್ ಎಕ್ಸಾಮಲ್ಲಿ ಇದಕ್ಕಿಂತ ಸ್ವಲ್ಪ ಸರಳ ಉತ್ತರ ಇರ್ತಕ್ಕಂಥದ್ದು ಬರುವಂಥ ಚಾನ್ಸ್ ಇರುತ್ತೆ. ಇಷ್ಟು ದೊಡ್ಡದನ್ನು ಕೊಡಲ್ಲ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅವಿಭಾಜ್ಯ ಅಪವರ್ತನ ವಿಧಾನದಿಂದ 2744ರ ಘನಮೂಲವನ್ನು ಕಂಡುಹಿಡಿಯಿರಿ ಅಂತ ಇದೆ. ನಾನು ಆವಾಗಲೇ ತೋರಿಸಿದೆ, ಘನಮೂಲವನ್ನು ಕಂಡುಹಿಡಿಬೇಕಾದ್ರೆ 2744 ಕೊಟ್ಟಿದ್ದಾರೆ. ಇದನ್ನು ಅಪವರ್ತನ ವಿಧಾನದಲ್ಲಿ ಮಾಡ್ತಾ ಹೋಗಬೇಕು. ಫಸ್ಟ್ 2ರಿಂದ ಭಾಗ ಆಗುತ್ತೆ. 2 1 ಸರಳ ಸಂಖ್ಯೆಯಿಂದನೇ ಭಾಗಿಸ್ಬಿಡ್ರಿ ನೀವು, ಭಾಳ ತಲೆ ಕೆಡಿಸ್ಕೊಳಂಗಿಲ್ಲ. 2 3 6 14 ಉಳಿತು. 2 7 14, 2 2 4. ಮತ್ತೆ 2ರಿಂದ 2 6 12, 2 8 16, 2 6 12. ಮತ್ತೆ 2ರಿಂದ 2 3 6, 2 4 8, 2 3 6. ಮತ್ತೆ ಇದು 2ರಿಂದ ಭಾಗ ಆಗಲ್ಲ, 3ರಿಂದನೂ ಭಾಗ ಆಗಲ್ಲ, 5ರಿಂದನೂ ಭಾಗ ಆಗಲ್ಲ, 7ರಿಂದ ಭಾಗ ಆಗುತ್ತೆ. 7 4 28, 6 ಉಳಿತು. 7 9 63. ಮತ್ತೆ 7ರಿಂದ 7 7 49.
ಇದು ಮತ್ತೆ 7 1 7 ಕಂಪ್ಲೀಟಾಗಿ ಭಾಗ ಆಯಿತು. ಸೊ ದೇರ್ ಫೋರ್ ಈಗ ಇದನ್ನು ನಾವು ಹೆಂಗೆ ಬರಿತೀವಪ್ಪ ಅಂದರೆ ಇಸ್ ಈಕ್ವಲ್ ಟು 2 ಇಂಟು 2 ಇಂಟು 2 ಇಂಟು 7 ಇಂಟು 7 ಇಂಟು 7 ಬರಿಬೇಕು ಈ ಥರ. ಸೊ ಇದನ್ನು 2⁻³ ಅಂತ ಬರಿತೀವಿ, ಇದನ್ನು 7⁻³ ಅಂತ ಬರಿತೀವಿ. 2744 ಘನಮೂಲ ಕೇಳಿರೋದ್ರಿಂದ ಎರಡೂ ಕಡೆಗೆ ಘನಮೂಲವನ್ನು ಹಾಕಬೇಕು. ಈ ಘನಮೂಲ ಈ ಘನಗಳ ಜೊತೆ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಕ್ಯೂಬ್ ರೂಟ್ ಆಫ್ 2744 ಇದರ ಘನಮೂಲವನ್ನು ಬರೆದಾಗ ಇಲ್ಲಿ ಉಳಿದಿರೋದನ್ನು ಬರೀಬೇಕು. 2 ಇಂಟು 7 ಮಾತ್ರ ಉಳಿದಿದೆ. ಸೊ ಈಗ ಹೊರಗೆ ಹೋಗ್ಬಿಡ್ತು. ಕ್ಯೂಬ್ ರೂಟ್ ಇದು ಈ ರೂಟ್ ಒಳಗಡೆನೇ ಇರಬೇಕು. ಕ್ಯೂಬ್ ರೂಟ್ ಆಫ್ 2744 ಇಸ್ ಈಕ್ವಲ್ ಟು 2 ಇಂಟು 7 ಅಂದರೆ 7 14 ಇಷ್ಟು ಉತ್ತರವನ್ನು ಬರೀಬೇಕು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೊ ಇಲ್ಲಿ ಕಳೆಯುವಂಥ ಲೆಕ್ಕ ಕೊಟ್ಟಿದ್ದಾರೆ. ಇಲ್ಲಿ ಇದನ್ನು ಇದರಿಂದ ಯಾವುದರಿಂದ ಅಂತ ಕೊಟ್ಟಿರ್ತಾರೋ ಅದನ್ನು ಫಸ್ಟ್ ಹಾಕೋಬೇಕು. 7x² ಮೈನಸ್ 4x ಪ್ಲಸ್ 2. ಸೊ ಕಳಿಬೇಕಾಗಿರ್ತಕ್ಕಂಥದ್ದು ಯಾವುದಿದೆಯೋ ಕಳಿಬೇಕಾಗಿರೋ ಚಿಹ್ನೆ ಹಾಕಬೇಕು. ಅದಾದಮೇಲೆ ಯಾವುದನ್ನು ಕೊಟ್ಟಿರ್ತಾರೋ ಅದನ್ನು ನೆಕ್ಸ್ಟ್ ಹಾಕೋಬೇಕು. 3 ಮೈನಸ್ 7x ಪ್ಲಸ್ 5x² ಅಂತ ಕೊಟ್ಟಿದ್ದಾರೆ. ಈಗ ಮೊದಲನೇದು ಏನು ಚೇಂಜ್ ಆಗಲ್ಲ, ಮೊದಲನೇ ಸ್ಟೆಪ್ಪಲ್ಲಿ ಹಾಗೆ ಬರ್ಕೋಬೇಕು. ಈಗ ಮೈನಸ್ಸಿಂದ ಬ್ರ್ಯಾಕೆಟ್ ಇರೋದ್ರಿಂದ ಪ್ರತಿಯೊಂದೂ ಸಹ ಗುಣಿಸ್ಕೋಬೇಕು. ಮೈನಸ್ ಇಂಟು ಪ್ಲಸ್ ಅಂದರೆ -3 ಆಗುತ್ತೆ. ಈ ಮೈನಸನ್ನು 7xನಲ್ಲಿರೋ ಮೈನಸ್ಗೂ ಗುಣಿಸ್ಬೇಕು. ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ 7x ಆಗುತ್ತೆ. ಮೈನಸ್ ಇಂಟು ಪ್ಲಸ್ ಅಂದರೆ -5x² ಆಯಿತು. ಈಗ ಸಜಾತಿಯ ಪದಗಳನ್ನ ಒಂದು ಕಡೆ ಬರ್ಕೊಳ್ರಿ ನೀವು. 7x² ಇದೆ, ಇದರ ಜೊತೆಗೆ -5x² ಇವೆರಡು ಸಜಾತಿಯ ಪದಗಳು. -4x ಇದೆ, ಪ್ಲಸ್ 7x ಇವೆರಡು ಸಜಾತಿಯ ಪದಗಳು. ಸಂಖ್ಯೆಗಳು +2 -3 ಇವು ಸಜಾತಿಯ ಪದಗಳು. ಒಂದೊಂದು ಕಡೆಗೆ ಬರ್ತಿದ್ದೀನಿ ಎಲ್ಲವನ್ನು. ಈಗ ಸಜಾತಿಯ ಪದಗಳನ್ನು ಮಾತ್ರ ನಾವು ಸಂಕಲನ ವ್ಯವಕಲನ ಮಾಡಬೇಕು. 7x ಅಲ್ಲಿ ಪ್ಲಸ್ ಇದೆ, 7x² ಪ್ಲಸ್ ಇದೆ, 5x² ಮೈನಸ್ ಇದೆ. ಒಂದರಲ್ಲಿ ಪ್ಲಸ್ಸು ಒಂದರಲ್ಲಿ ಮೈನಸ್ ಇದ್ದರೆ ಕಳಿಬೇಕು. x²ನೇನು ಕಳೆಯಲ್ಲ, 7ರಲ್ಲಿ 5 ಕಳಿತೀವಿ, 2x² ಉಳಿಯುತ್ತೆ. ದೊಡ್ಡ ಸಂಖ್ಯೆ ಚಿಹ್ನೆ 7x² ಆಗಿರೋದ್ರಿಂದ ಪ್ಲಸ್ ಚಿಹ್ನೆನೇ ಉಳಿಯುತ್ತೆ ಇದಕ್ಕೆ. ಇಲ್ಲಿ -4x ಪ್ಲಸ್ 7x ಇದೆ, ಒಂದರಲ್ಲಿ ಪ್ಲಸ್ಸು ಒಂದರಲ್ಲಿ ಮೈನಸ್ ಇರೋದ್ರಿಂದ ಕಳಿಬೇಕು. ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆ ಕಳೀರಿ ಅಷ್ಟೇ. 7ರಲ್ಲಿ 4 ಕಳೆದ್ರೆ 3x ಉಳಿತು. ದೊಡ್ಡ ಸಂಖ್ಯೆ ಚಿಹ್ನೆ 7 ಇರೋದ್ರಿಂದ ಪ್ಲಸ್ ಇರೋದ್ರಿಂದ ಇಲ್ಲಿಗೆ ಪ್ಲಸ್ ಹಾಕಬೇಕು. 3 ಮತ್ತು 2ರಲ್ಲಿ ಪ್ಲಸ್ಸು ಮೈನಸ್ ಇದೆ, ಕಳಿಬೇಕು. 3ರಲ್ಲಿ 2 ಕಳೆದ್ರೆ 1, ದೊಡ್ಡ ಸಂಖ್ಯೆ ಚಿಹ್ನೆ 3, ಅದರ ಚಿಹ್ನೆಯನ್ನು ಮೈನಸ್ ಹಾಕಬೇಕು. ಇಷ್ಟು ಉತ್ತರ. ಸರ್ ಹಿಂಗೆ ಮಾಡೋಕ್ಕೆ ಬರೋಲ್ಲ ನಮಗೆ ಅಂದರೆ ಈ ಥರ ಕೂಡ ಮಾಡ್ಬೋದು. 7x² ಮೈನಸ್ 4x ಪ್ಲಸ್ 2 ಇದನ್ನು ಇದರ ಕೆಳಗೆ ಹಾಕ್ಕೊಂಡು ಆಯಾ ಸಜಾತಿಯ ಪದಗಳ ಕೆಳಗೆ ಸಜಾತಿಯ ಪದ ಬರೋಂಗೆ ಹಾಕೋಬೇಕು. 5x² ಇದ್ರ ಕೆಳಗೆ ಹಾಕೋಬೇಕು. -7x ಇಲ್ಲಿ ಹಾಕ್ಕೋಬೇಕು. +3 ಇಲ್ಲಿ ಹಾಕ್ಕೋಬೇಕು. ಕಳಿಬೇಕು. ಇಲ್ಲಿ ಕಳೆದಾಗ ಅಂತ ಬರೀಬೇಕು. ಪ್ರತಿಯೊಂದರ ಚಿಹ್ನೆನೂ ಚೇಂಜ್ ಆಗುತ್ತೆ. ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ, ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. 7x² ಪ್ಲಸ್ ಇದೆ, 5x² ಮೈನಸ್ ಇದೆ, ಕಳಿಬೇಕು. ಕಳೆದ್ರೆ 2x² ಬಂತು, ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್. 4x ಮೈನಸ್ ಇದೆ, 7x ಪ್ಲಸ್ ಆಗಿದೆ, ಕಳಿಬೇಕು. ಕಳೆದ್ರೆ 3x ಬರುತ್ತೆ, ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್. ಇಲ್ಲಿ 3ಕ್ಕೆ ಮೈನಸ್ ಇದೆ, 2ಕ್ಕೆ ಮೈನಸ್ ಇದೆ, ಕಳಿಬೇಕು. ಉತ್ತರ 1, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಈ ಥರ ಕೂಡ ಮಾಡ್ಬೋದು. ನಿಮ್ಗೆ ಯಾವುದು ಸುಲಭ ಅನಿಸುತ್ತೋ ಅದನ್ನು ಮಾಡಿ. ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಪ್ರಶ್ನೆ ನೋಡ್ರಿ, ಬೀಜೋಕ್ತಿಗಳನ್ನು ಅಪವರ್ತಿಸಿ ಅಂತ ಕೊಟ್ಬಿಟ್ಟು ಕಾಮ ಹಾಕಿದ್ದಾರೆ. ಅಂದರೆ ಇಲ್ಲಿ ಯಾವ ಬೀಜೋಕ್ತಿಗಳು ಇದ್ವು ಅನಿಸುತ್ತೆ ಅವುಗಳನ್ನು ಅಪವರ್ತಿಸ್ಲಿಕ್ಕೆ ಲೆಕ್ಕ ಕೊಟ್ಟಿದ್ದಾರೆ. ಬೀಜೋಕ್ತಿಗಳು ಮಿಸ್ ಆಗಿದ್ದಾವೆ. ಸೊ ಈ ಪ್ರಶ್ನೆಯಲ್ಲಿ ಬೀಜೋಕ್ತಿಗಳನ್ನು ಅಪವರ್ತಿಸಿ ಕೆಲಸ ಇಲ್ಲ. ಇಲ್ಲಿಂದ ಮುಂದಕ್ಕೆ ಇದರಿಂದ ಇದನ್ನು ಭಾಗಿಸಿ ಅಂತ ಕೊಟ್ಟಿದ್ದಾರೆ. ಅಥವಾ ಈ ಬೀಜೋಕ್ತಿಗಳನ್ನೇ ಅಪವರ್ತನ ಮಾಡಿ ಭಾಗಾಕಾರ ಮಾಡ್ರಿ ಅಂತ ಕೊಟ್ಟಿದ್ರೂ ಸಹ ತಪ್ಪಿಲ್ಲ. ಹಾಗಾಗಿ ಇದನ್ನು ಅಪವರ್ತನ ಮಾಡಿ ಭಾಗಾಕಾರವನ್ನು ನಾವು ಮಾಡಬೇಕಾಗ್ತದೆ. ಕೆಲವರು ಏನು ಮಾಡಿದಾರಪ್ಪ ಅಂದರೆ ನೇರವಾಗಿ ಭಾಗಿಸ್ಬಿಟ್ಟಿದ್ದಾರೆ. ಹಿಂಗೆ y+5 ಕೊಟ್ಬಿಟ್ಟು 5y³ ಈ ಥರ ಭಾಗಾಕಾರ ರೂಪದಲ್ಲಿ ಹಾಕ್ಕೊಂಡು ಭಾಗಿಸಿದ್ದಾರೆ. ಇದು ತಪ್ಪು. ಯಾಕೆಂದರೆ ನಿಮಗೆ ಭಾಗಾಕಾರ ಕ್ರಮವನ್ನು ಕೊಟ್ಟಿಲ್ಲ. ಭಾಗಾಕಾರ ಮಾಡೋದನ್ನು ಅಪವರ್ತನ ಮಾಡಿ ಭಾಗಾಕಾರವನ್ನು ಮಾಡಬೇಕು.
ಹಾಗಾಗಿ ಇದು ತಪ್ಪಾಗಿರೋದ್ರಿಂದ ನಾವು ಅಪವರ್ತನ ಮಾಡುವುದರ ಮೂಲಕ ಭಾಗಾಕಾರವನ್ನು ಮಾಡೋಣ. ಮೊದಲು ಅಪವರ್ತನ ಮಾಡ್ಕೋಬೇಕು. ಅಪವರ್ತನ ಹೇಗೆ ಮಾಡೋದು ಅನ್ನೋದನ್ನು ಈಗ ತೋರಿಸ್ತೇನೆ ನಿಮಗೆ. ಸೊ ಇಲ್ಲಿ ಅಪವರ್ತನವನ್ನು ಮಾಡಬೇಕು ಅಂತಂದಾಗ ನೋಡ್ರಿ, ಮೊದಲು ಇದನ್ನು ಅಪವರ್ತಿಸ್ಕೋಬೇಕು, ಆನಂತರ ಭಾಗಾಕಾರ ಮಾಡೋಣ. 5y³ ಮೈನಸ್ 125 y ಇದೆ. ಸಾಮಾನ್ಯ ಅಂಶಗಳನ್ನು ಹೊರಗೆ ತೆಗಿಬೇಕು. 5 ಮತ್ತು 125 5ರಿಂದ ಭಾಗ ಆಗುತ್ತೆ, 5ನ್ನು ಹೊರಗೆ ತೆಗಿಬೋದು. ಇಲ್ಲಿ y³ ಮತ್ತು y ಇದೆ. ನಿಮಗೆ ಇದನ್ನು ಆ್ಯಕ್ಚುಲಿ ನಿಮಗೆ ಕಲಿಸಿರೋದು ಹೆಂಗೆ ಕಲಿಸಿರ್ತಾರೆ, 5 ಇಂಟು y ಇಂಟು y ಇಂಟು y ಬರ್ಕೋಬೇಕು. ಮೈನಸ್ 125ನ್ನು 5 ಇಂಟು 5 ಇಂಟು 5 ಇಂಟು y ಅಂತೇಳಿ ಅಪವರ್ತನ ಮಾಡಿರ್ತೀರಿ. ಸೊ ಇದರಲ್ಲಿ ಕಾಮನ್ ಬರೋದು ಯಾವುದಪ್ಪ ಅಂದರೆ 5 ಮತ್ತು y ನೀವು ಸಾಮಾನ್ಯ ಅಂಶ ಅಂತ ತೆಗಿಬೇಕು. 5 y ಹೊರಗೆ ತೆಗೆದ್ರೆ ಇಲ್ಲಿ y ಇಂಟು y ಉಳಿತು, y² ಉಳಿತು. ಮೈನಸ್ ಇಲ್ಲಿ 5 ಇಂಟು 5 ಉಳಿತು, 25 ಉಳಿತು. ಇಷ್ಟು ಅಪವರ್ತನವನ್ನು ಮಾಡಿ ಹೊರಗೆ ತೆಗೆದಿದ್ರಿ. ಈಗ y² ಮೈನಸ್ 25 ಏನಿದೆಯಲ್ಲ, ಇದು a² ಮೈನಸ್ b² ಥರ ಇದೆ. ಹಾಗಾಗಿ ಇದನ್ನು ನಾವು 5y ಇಂಟು y² ಮೈನಸ್ ಇದನ್ನು 25ನ್ನು ಇಲ್ಲೇ ಬರೆದ್ಬಿಡ್ತೀನಿ ನಾನು, ಒಂದು ಸ್ಟೆಪ್ ಕಡಿಮೆ ಆಗುತ್ತೆ. 25 ಅಂತ ಬರೆಯೋದ್ರ ಬದಲಿಗೆ ನೀವೇನು ಮಾಡಿರಿ, ಇದನ್ನು 5² ಅಂತ ಬರ್ಕೊಂಬಿಡ್ರಿ. 5² ಅಂತ ಬರ್ಕೊಂಡ್ರೆ ಒಂದು ಸ್ಟೆಪ್ ಮತ್ತೆ ಕಡಿಮೆ ಆಗ್ತದೆ. ಸೊ ಈಗ ಇದು a² ಮೈನಸ್ b² ಥರ ಇದೆ. ನಿಮಗೆ ಗೊತ್ತಿದೆಯಲ್ಲ, a² ಮೈನಸ್ b² ಇದ್ದರೆ ಇದನ್ನು ನಾವು a+b ಇಂಟು a ಮೈನಸ್ b ಅಂತ ಬರೀಬೋದು. ಅದಕ್ಕೋಸ್ಕರ y² ಮೈನಸ್ 5² ಇರೋದ್ರಿಂದ ಇದನ್ನು y+5 ಇಂಟು y ಮೈನಸ್ 5 ಅಂತ ಬರಿತೀವಿ. ಇದಿಷ್ಟು ಅಪವರ್ತನದ್ದು ಮುಗೀತು. ಈಗ ಭಾಗಾಕಾರ ಮಾಡಬೇಕು. ನೋಡ್ರಿ, ಇದನ್ನೇ ಹಾಕ್ಕೊಂಡು ಭಾಗಾಕಾರ ಮಾಡಬೇಕು. 5y ಇಂಟು y+5 ಇಂಟು y ಮೈನಸ್ 5 ಡಿವೈಡೆಡ್ ಬೈ, ಈಗ ಭಾಗಿಸ್ಬೇಕು, y+5 ಹಾಕ್ಕೊಂಡು ಭಾಗಿಸ್ಬೇಕು. y+5 y+5 ಎರಡು ಕ್ಯಾನ್ಸಲ್ ಆಗುತ್ತೆ. ಉಳಿದಿದ್ದ ಉತ್ತರ ಏನಪ್ಪ ಅಂದರೆ 5y ಇಂಟು y ಮೈನಸ್ 5. ಇಷ್ಟಕ್ಕೆ ಬಿಡ್ಬೋದು. ಇಲ್ಲಾಂದರೆ ಇದನ್ನು ಗುಣಾಕಾರ ಮಾಡಿದ್ರೆ 5y ಇಂಟು y ಅಂದರೆ 5y² ಮೈನಸ್ 5 ಇಂಟು 5 ಅಂದರೆ 25y, ಈ ಥರ ಬರೀಬೋದು. ಇದು ಅಪವರ್ತನವನ್ನು ಮಾಡಿ ಅನಂತರ ಭಾಗಾಕಾರ ಮಾಡಬೇಕು. ನೇರವಾಗಿ ಭಾಗಾಕಾರ ಮಾಡಿದರೆ ನಿಮಗೆ ಮಾರ್ಕ್ಸನ್ನು ಕೊಡಲ್ಲ, ನೆನಪಿರಲಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಹತ್ತು ಬಾಹುಗಳಿರುವ ಬಹಿರ್ವಕ್ರ ಬಹುಭುಜದ ಒಳಕೋನಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಅದನ್ನು ಕಂಡುಹಿಡಿಯೋಣ ಮೊತ್ತವನ್ನು ಈಗ. ಸೊ ಇಲ್ಲಿ 10 ಬಾಹುಗಳಿರುವ ಬಹಿರ್ವಕ್ರ ಬಹುಭುಜ ಅಂತ ಕೇಳಿದ್ದಾರೆ. ಸೊ 10 ಬಾಹುಗಳಿದೆ ಅಂತಂದರೆ n = 10 ಅಂತ ಆಗುತ್ತೆ. ಸೊ ಇದಕ್ಕೆ ನಾವು ಒಂದು ಸೂತ್ರವನ್ನು ಹಾಕ್ಕೊಂಡು ಕಂಡುಹಿಡಿಯಬೇಕು. ಒಳಕೋನಗಳ ಮೊತ್ತ, ಒಳಕೋನಗಳ ಮೊತ್ತ = n-2 ಇಂಟು 180 ಡಿಗ್ರಿ. ಇದನ್ನು ಹಾಕ್ಕೊಂತೀವಿ. ಇಲ್ಲಿ n ಬೆಲೆ 10 ಆಗಿರೋದ್ರಿಂದ 10 - 2 ಇಂಟು 180 ಡಿಗ್ರಿ ಆಗುತ್ತೆ. 10 - 2 ಅಂದರೆ 8 ಇಂಟು 180 ಡಿಗ್ರಿ ಆಗ್ತದೆ. ಸೊ ಇದನ್ನು ಗುಣಾಕಾರ ಮಾಡಬೇಕು. 8 × 64, 6 8 8 6 14, 1440 ಡಿಗ್ರಿ. ಇದು ಒಳಕೋನಗಳ ಮೊತ್ತ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಒಂದು ನೀರಿನ ತೊಟ್ಟಿಯನ್ನು ತುಂಬಿಸಲು ಒಂದೇ ರೀತಿಯ 6 ಕೊಳವೆಗಳಿಗೆ 1 ಗಂಟೆ 20 ನಿಮಿಷ ಬೇಕಾಗುತ್ತದೆ. ಅದೇ ತೊಟ್ಟಿಯನ್ನು ಯೋಚಿಸಿ ಮಾಡಬೇಕು. ಅಂದರೆ ಇಲ್ಲಿ 6 ಕೊಳವೆಗಳಿಗೆ 80 ನಿಮಿಷ ಬೇಕಾಗ್ತದೆ. ಸೊ 5 ಕೊಳವೆಗಳಿಗೆ x ನಿಮಿಷ ಅಂತ ಇಟ್ಕೊಳ್ಳೋಣ. ಸೊ ಇಲ್ಲಿ ಏನಾಗ್ತದಪ್ಪ ಅಂದರೆ, ಕೊಳವೆಗಳ ಸಂಖ್ಯೆ ಕಡಿಮೆ ಆದ ತಕ್ಷಣ ಇಲ್ಲಿ ನಿಮಿಷದ ಸಂಖ್ಯೆ ಜಾಸ್ತಿ ಆಗುತ್ತೆ. ಯಾಕೆಂದರೆ ಕೊಳವೆ ಕಡಿಮೆ ಆದಾಗ ಟೈಮ್ ಜಾಸ್ತಿ ತೊಗೊಳೋದ್ರಿಂದ ಇದು ವಿಲೋಮಾನುಪಾತ ಬರುತ್ತೆ. ಸೊ ಇದನ್ನು ನಾವು ಅನುಪಾತದಲ್ಲಿ ಬರೆದ್ರೆ 6:5
ಈಸ್ ಈಕ್ವಲ್ ಟು ಇಲ್ಲಿ x:80 ವಿಲೋಮಾನುಪಾತದಲ್ಲಿ ಹಾಕೋಬೇಕು. ಸೊ ಆವಾಗ ನಾವು ಒಳಪದಗಳ ಗುಣಾಕಾರ ಹೊರಪದಗಳ ಗುಣಾಕಾರ ಈ ರೀತಿ ಮಾಡ್ಕೋಬೇಕು. ಆವಾಗ x×5 ಈಸ್ ಈಕ್ವಲ್ ಟು 6×80 ಅಂತ ಆಗ್ತದೆ. ಸೊ ಎಕ್ಸನ್ನು ಇಲ್ಲೇ ಉಳಿಸ್ಕೊಂಡು 5ನ್ನು ಆ ಕಡೆ ಕಳಿಸಿದರೆ 6×80 / 5 ಆಗ್ತದೆ. 5 1 5 5 6 30. ಸೊ ಎಕ್ಸ್ ಇಸ್ ಈಕ್ವಲ್ ಟು 6 36 96 ನಿಮಿಷಗಳು ಬೇಕಾಗ್ತದೆ. ಸೊ 96 ನಿಮಿಷಗಳು ಅಂತಂದಾಗ ಇದನ್ನು ನಾವು ಗಂಟೆಗೆ ಬದಲಾವಣೆ ಮಾಡಿದ್ರೆ 60 ನಿಮಿಷಕ್ಕೆ 1 ಗಂಟೆ ಆಗ್ತದೆ, 36 ನಿಮಿಷ. ಅಲ್ಲಿಗೆ 1 ಗಂಟೆ 36 ನಿಮಿಷಗಳು 5 ಕೊಳವೆಗಳು ಆ ಒಂದು ತೊಟ್ಟಿಯನ್ನು ತುಂಬಿಸಲು ತೆಗೆದುಕೊಳ್ಳುವಂತಹ ಸಮಯ 1 ಗಂಟೆ 36 ನಿಮಿಷ ಆಗುತ್ತೆ. ಇದು ವಿಲೋಮಾನುಪಾತದಲ್ಲಿ ಬಿಡಿಸ್ಬೇಕಾಗಿರ್ತಕ್ಕಂಥ ಲೆಕ್ಕ. ಓಕೆ, ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. 6, 8 ಮತ್ತು 18ರಿಂದ ಭಾಗವಾಗುವ ಅತ್ಯಂತ ಚಿಕ್ಕ ಪೂರ್ಣ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನೋಡ್ರಿ, 3ರಿಂದಲೂ ಭಾಗವಾಗುವ ಅತ್ಯಂತ ಚಿಕ್ಕ ಸಂಖ್ಯೆ ಅಂತಂದ್ರೆ ನಾವು ವನ್ನು ಕಂಡುಹಿಡಿಬೇಕು. ಲಘುತ್ತಮ ಸಾಮಾನ್ಯ ಅಪವರ್ತ್ಯವನ್ನು ಕಂಡುಹಿಡಿಬೇಕು. ಅದರಲ್ಲಿ ಪೂರ್ಣ ವರ್ಗ ಯಾವುದು ಅಂತ ಕಂಡುಹಿಡಿಬೇಕು. ಹಾಗಾಗಿ 6, 8 ಮತ್ತು 18ರ ಪೂರ್ಣ ವರ್ಗ ಸಂಖ್ಯೆಯನ್ನು ನಾವು ಇದನ್ನ ಲಾಸವನ್ನು ಕಂಡುಹಿಡಿಬೇಕಾಗ್ತದೆ. ಸೊ ಲಾಸವನ್ನು ಕಂಡುಹಿಡಿಬೇಕು ಅಂತಂದರೆ ಒಂದು ನೀವು ಲಿಸ್ಟ್ ಮೆಥಡಲ್ಲಿ ಮಾಡ್ಬೋದು, ಅಥವಾ ಡೈರೆಕ್ಟಾಗಿ 6, 8 ಮತ್ತು 18 ಈ ರೀತಿ ಹಾಕ್ಕೊಂಡು ಸಹ ಮಾಡ್ಬೋದು. ಸೊ 2ರಿಂದ ಭಾಗಾಕಾರ ಮಾಡಿದ್ರೆ 2 3 6, 2 4 8, 2 9 18. ಸೊ ಮತ್ತೆ ಇದರಲ್ಲಿ 3 9 ಭಾಗ ಆಗುತ್ತೆ. ಇಲ್ಲಿ 3ರಿಂದ ಭಾಗಿಸ್ಬೇಕು. 3 1 3 4 ಆಗೇ ಇರ್ತದೆ. 3 3 9 ಮತ್ತೆ ಭಾಗ ಆಗೋದಿಲ್ಲ. ಇವು 2 × 3 × 4 × 3 ಇದು ಲಾಸ. 2 3 6, 6 4 24, 24 3 72. ಸೊ ಇಲ್ಲಿ ಲಾಸ ಎಷ್ಟು ಬಂತು? 72. 6, 8 ಮತ್ತು 18ರಿಂದ ಭಾಗವಾಗುವ ಸಂಖ್ಯೆಗಳು ಯಾವ್ಯಾವ ಸಂಖ್ಯೆಗಳು ಭಾಗ ಆಗ್ತದಪ್ಪ ಅಂತಂದರೆ, ಅತಿ ಚಿಕ್ಕ ಸಂಖ್ಯೆ ಅಂತಂದರೆ 72. ಇದರ ಮುಂದಿನ ಸಂಖ್ಯೆ ಯಾವುದು? 72 2 ಅಂತ ತಗೋಬೇಕು. 144. ಇದರ ಮುಂದಿನ ಸಂಖ್ಯೆ ಯಾವುದು? 72 3 ಹಾಕಬೇಕು. 216. ಈ ಥರ ಬರ್ಕೊತ ಹೋಗ್ತೀವಿ. ಸೊ ಇವು ಲಾಸಗಳು ಇವೆಲ್ಲ. ಸೊ ಇವು ಯಾವುದು 6, 8, 18ರಿಂದ ಭಾಗವಾಗುವಂತಹ ಸಂಖ್ಯೆಗಳಿವು, ಅಪವರ್ತ್ಯಗಳು ಅಂತ ಕರಿತೇವೆ. ಹಾಗಾದರೆ 72 ವರ್ಗ ಸಂಖ್ಯೆ ಅಲ್ಲ, 144 ವರ್ಗ ಸಂಖ್ಯೆ ಆಗುತ್ತೆ. ಮುಂದೆ ವರ್ಗ ಸಂಖ್ಯೆಗಳು ಬೇರೆ ಬೇರೆ ಬರ್ತವೆ. ಆದರೆ ಅತಿ ಚಿಕ್ಕ ವರ್ಗ ಸಂಖ್ಯೆ ಅಂತಂದರೆ 144. ಹಾಗಾಗಿ 144 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಚಿಕ್ಕ ಪೂರ್ಣ ವರ್ಗ ಸಂಖ್ಯೆ ಇಲ್ಲಿ ಬರೀಬೇಕು. 6, 8 ಮತ್ತು 18ರಿಂದ ಭಾಗವಾಗುವ ಅತ್ಯಂತ ಚಿಕ್ಕ ಪೂರ್ಣ ವರ್ಗ ಸಂಖ್ಯೆ. ಚಿಕ್ಕ ಪೂರ್ಣ ವರ್ಗ ಸಂಖ್ಯೆ ಯಾವುದು ಅಂತಂದರೆ 144. ಸೊ ಈ ಥರ ಇದನ್ನು ಬಿಡಿಸ್ಬೇಕು. ಮುಂದಿನ ಲೆಕ್ಕವನ್ನು ನೋಡೋಣ. ಸುವರ್ಣಾಳು ಒಂದು ಗಡಿಯಾರವನ್ನು 1460ಕ್ಕೆ ಕೊಂಡಳು. ಕೆಲವು ತಿಂಗಳುಗಳ ನಂತರ ಅದರ ರಿಪೇರಿಗೆ 340 ಖರ್ಚು ಮಾಡಿ ಶೇಕಡ 8ರಷ್ಟು ನಷ್ಟದಲ್ಲಿ ಅದನ್ನು ಮಾರಿದಳು. ಮಾರಿದ ಬೆಲೆ ಮತ್ತು ಅವಳಿಗಾದ ಒಟ್ಟು ನಷ್ಟವನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಇಲ್ಲಿ ಇದರ ಸುವರ್ಣಾಳು ಒಂದು ಗಡಿಯಾರವನ್ನು ಕೊಂಡ ಬೆಲೆ ನೋಡ್ರಿ, ಎಷ್ಟಕ್ಕೆ ಕೊಂಡುಕೊಂಡಿದ್ದಳಪ್ಪ ಅವಳು ಅಂತಂದರೆ, ಕೊಂಡ ಬೆಲೆ ಎಷ್ಟಾಯಿತು? 1460 ಆಯಿತು. ಸೊ ಅದಕ್ಕೆ ರಿಪೇರಿಗೆ ಮಾಡಿದಂತಹ ಖರ್ಚು, ರಿಪೇರಿ ಖರ್ಚು ಎಷ್ಟು ಬಂತು ಅಂತಂದರೆ 340 ಆಯಿತು. ಹಾಗಾದರೆ ಅದರ ನಿಜವಾದ ಅಸಲು ಬೆಲೆ ಎಷ್ಟಾಯಿತು? 0 6 4 0 1 4 3 7 1 8 1800 ರೂಪಾಯಿ ಬಿತ್ತು ಅವಳಿಗೆ ಅಸಲು ಬೆಲೆ. ಅವಳು ಮಾರಾಟ ಮಾಡಿರೋದು ಎಷ್ಟಕ್ಕೆ? ಶೇಕಡ 8ರ ನಷ್ಟದಲ್ಲಿ ಅದನ್ನು ಮಾರಿದಳೆ. ಇದು ಶೇಕಡ ನಷ್ಟವನ್ನು ಕೊಟ್ಟಿದ್ದಾರೆ. ಶೇಕಡ ನಷ್ಟ
ಇಸ್ ಈಕ್ವಲ್ ಟು 8 ಅಂತ ಕೊಟ್ಟಿದ್ದಾರೆ ಶೇಕಡ ನಷ್ಟವನ್ನು. ಈಗ ನಾವು ಏನು ಕಂಡುಹಿಡಿಬೇಕು? ಮಾರಿದ ಬೆಲೆಯನ್ನು ಕಂಡುಹಿಡಿಬೇಕು. ಮಾರಿದ ಬೆಲೆ ಇಸ್ ಈಕ್ವಲ್ ಟು ಎಷ್ಟು ಅಂತ ಕಂಡುಹಿಡಿಬೇಕು. ಜೊತೆಗೆ ನಷ್ಟವನ್ನು ಸಹ ಕಂಡುಹಿಡಿಬೇಕು. ನಮಗೆ ಅಸಲು ಬೆಲೆ ಗೊತ್ತಿದೆ, ಮಾರಿದ ಬೆಲೆ ಗೊತ್ತಾದರೆ ನಷ್ಟ ಗೊತ್ತಾಗ್ತದೆ. ಸೊ ಈಗ ನಾವು ನಷ್ಟವನ್ನು ಕಂಡುಹಿಡಿಬೇಕಾದ್ರೆ ಏನು ಮಾಡಬೇಕು? ಸೂತ್ರವನ್ನು ಹಾಕೋಬೇಕು. ಯಾವ ಸೂತ್ರ ಹಾಕ್ಬೇಕಪ್ಪ ಅಂತಂದರೆ ಶೇಕಡ ನಷ್ಟದ ಸೂತ್ರವನ್ನು ಹಾಕೋಬೇಕು. ಸೊ ಈಗ ನಷ್ಟದ ಒಂದು ಶೇಕಡ ನಷ್ಟದ ಸೂತ್ರವನ್ನು ತಗೋಬೇಕು ನಾವು. ಇಲ್ಲಿ ಸೂತ್ರ ಶೇಕಡ ನಷ್ಟ ಇಸ್ ಈಕ್ವಲ್ ಟು ನಷ್ಟ ಡಿವೈಡೆಡ್ ಬೈ ಅಸಲು ಬೆಲೆ ಅಥವಾ ಕೊಂಡ ಬೆಲೆ ಇಂಟು 100. ಇದು ಸೂತ್ರ ಇರ್ತಕ್ಕಂಥದ್ದು. ಸೊ ಈಗ ನಾವಿಲ್ಲಿ ಶೇಕಡ ನಷ್ಟ ಅಂತಂದರೆ 8 ಅಂತ ಕೊಟ್ಟಿದ್ದಾರೆ, 8ಅನ್ನು ಹಾಕೋಣ. ನಷ್ಟ ಗೊತ್ತಿಲ್ಲ ನಮಗೆ, ನಷ್ಟವನ್ನು ಕಂಡುಹಿಡಿಬೇಕು. ಡಿವೈಡೆಡ್ ಬೈ ಅಸಲು ಬೆಲೆ 1800. ಸೊ ಇಂಟು 100 ಇಲ್ಲಿ ಹಾಕೋಬೇಕು. 20 ಇಲ್ಲಿ ಕ್ಯಾನ್ಸಲ್ ಆಯಿತು. ಈ 18ಅನ್ನು ಆ ಕಡೆ ಕಳಿಸ್ಬೇಕು. ಸೊ ನಷ್ಟ ಎಷ್ಟಾಯಿತು ಅನ್ನೋದು ಗೊತ್ತಾಗ್ತದೆ. ನಷ್ಟ ಇಸ್ ಈಕ್ವಲ್ ಟು 8 ಇಂಟು 18. ಸೊ ಗುಣಾಕಾರ ಮಾಡಿದ್ರೆ 8 8 64, 6 8 1 8 6 14. 144 ರೂಪಾಯಿಗಳು ಅವಳಿಗೆ ನಷ್ಟ ಆಯಿತು. ಇಷ್ಟು ರೂಗಳು ನಷ್ಟ ಆಯಿತು. ಹಾಗಾದರೆ ಮಾರಿದ ಬೆಲೆ ಕಂಡುಹಿಡಿಬೇಕು. ಮಾರಿದ ಬೆಲೆ ಇಸ್ ಈಕ್ವಲ್ ಟು ಅಸಲು ಬೆಲೆ ಪ್ಲಸ್ ನಷ್ಟ, ಎರಡನ್ನು ಕೂಡಿಸ್ಬೇಕು. ಸೊ ಅಸಲು ಬೆಲೆ 1800 ಪ್ಲಸ್ ನಷ್ಟ 144. ಅವಳು ಎಷ್ಟಕ್ಕೆ ಕಳಿಬೇಕಾಗಿತ್ತು, ಕೂಡಿಸ್ಬಿಟ್ಟೆ. ಸೊ 1800ರಲ್ಲಿ 144ಅನ್ನು ಕಳಿಬೇಕು. 10ರಲ್ಲಿ 4 ಕಳೆದ್ರೆ 6, 9ರಲ್ಲಿ 4 ಕಳೆದ್ರೆ 5. ಸೊ ಇಲ್ಲಿ 7ರಲ್ಲಿ 1 ಕಳೆದ್ರೆ 6. 1656 ರೂಪಾಯಿಗಳಿಗೆ ಅವಳು ಆ ವಾಚ್ ಗಡಿಯಾರವನ್ನು ಮಾರಿದ್ದಾಳೆ. ಹಾಗಾಗಿ ಅವಳಿಗೆ ಶೇಕಡ 8ರಷ್ಟು ನಷ್ಟ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಸೊ ಸ್ಟೂಡೆಂಟ್ಸ್, ಇದು 29ನೇ ಪ್ರಶ್ನೆ. ಇಲ್ಲಿ ಚತುರ್ಭುಜವನ್ನು ರಚನೆ ಮಾಡಲಿಕ್ಕೆ ಕೇಳಿದರೆ FOUR ಅಂತಕ್ಕಂಥ ಒಂದು ಚತುರ್ಭುಜವನ್ನು ರಚನೆ ಮಾಡಬೇಕು. ಅದರ ಒಂದು ರಫ್ ಡಯಾಗ್ರಾಮನ್ನು ನಾವೀಗ ನೋಡೋಣ. ಈ ಥರ FOUR ಅಂತಕ್ಕಂಥ ಒಂದು ಚತುರ್ಭುಜ. FO 5.5 ಸೆಂಟಿಮೀಟರ್ ಕೊಟ್ಟಿದ್ದಾರೆ, OU 4 ಸೆಂಟಿಮೀಟರ್ ಕೊಟ್ಟಿದ್ದಾರೆ, RUR ಅನ್ನೋದು 5 ಸೆಂಟಿಮೀಟರ್ ಕೊಟ್ಟಿದ್ದಾರೆ, RF ಅನ್ನೋದು 4.5 ಸೆಂಟಿಮೀಟರ್ ಕೊಟ್ಟಿದ್ದಾರೆ, OR ಅನ್ನೋದನ್ನು 6.5 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಈಗ ಇದರ ಚತುರ್ಭುಜವನ್ನು ರಚನೆ ಮಾಡಬೇಕಾದ್ರೆ ಮೊದಲು ನಾವು ಒಂದು ತ್ರಿಭುಜ ರಚನೆ ಮಾಡ್ಕೋಬೇಕು. FOR ತ್ರಿಭುಜ ರಚನೆ ಮಾಡ್ಕೋಬೇಕು. ಆನಂತರ ROU ಅನ್ನು ರಚನೆ ಮಾಡ್ಬೋದು. ಹಾಗಾಗಿ FOU ಅನ್ನು ರಚನೆ ಮಾಡಬೇಕಾದ್ರೆ ಫಸ್ಟು FO 5.5 ಸೆಂಟಿಮೀಟರ್ ಇರೋ ಹಾಗೆ ಒಂದು ರೇಖಾಖಂಡವನ್ನು ಎಳ್ಕೋಬೇಕು. ಸೊ ಇದಕ್ಕೆ ನೀವು FO ಅಂತ ಹೆಸರನ್ನು ಕೊಡ್ರಿ. ಇದು 5.5 ಸೆಂಟಿಮೀಟರ್ ಇರುತ್ತದೆ. ಸೊ ಆನಂತರದಲ್ಲಿ F ಬಿಂದುವಿನಿಂದ ಕೈವಾರವನ್ನು ಇಟ್ಕೊಂಡು 4.5 ಸೆಂಟಿಮೀಟರ್ ಅಳತೆಯನ್ನು ಇಟ್ಕೊಂಡು F ಬಿಂದುವಿನಿಂದ ನೀವು ಒಂದು ಕಂಸವನ್ನು ಕತ್ತರಿಸಬೇಕು ಇಲ್ಲಿಂದ ಇಲ್ಲಿಗೆ. ಅದೇ ರೀತಿ O ಬಿಂದುವಿನಿಂದ 6.5 ಸೆಂಟಿಮೀಟರ್ ಉದ್ದ ಇಟ್ಕೊಂಡು O ಬಿಂದುವಿನಲ್ಲಿ ಕೈವಾರದ ಚೂಪಾದ ತುದಿಯನ್ನು ಇಟ್ಟು ಪೆನ್ಸಿಲ್ನಲ್ಲಿ ಇಲ್ಲಿ ಇನ್ನೊಂದು ಕಂಸವನ್ನು ಕತ್ತರಿಸಬೇಕು 6.5 ಸೆಂಟಿಮೀಟರ್ಗೆ. ಈಗ ನಿಮಗೆ ಸಿಗ್ತಕ್ಕಂತಹದ್ದು ಬಿಂದುವಿನಲ್ಲಿ ಎರಡನ್ನೂ ಸಹ ಸೇರಿಸಬೇಕು. Fನಿಂದನೂ ಸೇರಿಸಬೇಕು ಮತ್ತು Oನಿಂದನೂ ಸೇರಿಸಬೇಕು. ಈ ಬಿಂದು ನಿಮಗೆ ಇಲ್ಲಿ R ಬಿಂದು ಸಿಕ್ತು. ಈಗ ನಮಗೆ FOR ತ್ರಿಭುಜ ರಚನೆ ಆಯಿತು. ಈಗ ಮುಂದಿನ ಒಂದು ತ್ರಿಭುಜ R ರಿಂದ ಮತ್ತೆ U ಅನ್ನು O ಇಂದ ಮತ್ತೆ U ಬಿಂದುವನ್ನು U ಬಿಂದು ಬೇಕು. ಆ U ಬಿಂದು ಬೇಕು ಅಂದರೆ ಇಲ್ಲಿ 5 ಸೆಂಟಿಮೀಟ್ರು ಮತ್ತು 4 ಸೆಂಟಿಮೀಟರ್ ಇದೆ. ಸೊ ಫಸ್ಟು ಇಲ್ಲಿ Oನಿಂದ 4 ಸೆಂಟಿಮೀಟ್ರು, Rನಿಂದ 5 ಸೆಂಟಿಮೀಟರ್ನ ಕಟ್ ಮಾಡಬೇಕು. 6ನಿಂದ 5 ಸೆಂಟಿಮೀಟರ್ ಅಳತೆ ಇಟ್ಕೊಳ್ರಿ. ಕೈವಾರದ ಚೂಪಾದ ತುದಿಯನ್ನು 6ಗೆ ಇಡ್ರಿ. ಇಲ್ಲಿ ಈ ಬಿಂದುವಿನಲ್ಲಿ 5 ಸೆಂಟಿಮೀಟರ್ ಇಟ್ಕೊಂಡು ಒಂದು ಕಂಸವನ್ನು ಕತ್ತರಿಸ್ರಿ. 6ನಿಂದ ಇಟ್ಕೋಬೇಕು. ಪೆನ್ಸಿಲ್ ಇಲ್ಲಿ ಬರಬೇಕು, ಕಂಸದ ಹತ್ರ ಕಟ್ ಮಾಡಬೇಕು. ಅದೇ ರೀತಿ O ಬಿಂದುವಿನಿಂದ 4 ಸೆಂಟಿಮೀಟರ್ ಅಳತೆ ಇಟ್ಕೊಳ್ರಿ. 4 ಸೆಂಟಿಮೀಟರ್ ಇಟ್ಕೊಂಡು O ಬಿಂದುವಿಗೆ ಕೈವಾರದ ಚೂಪಾದ ತುದಿಯನ್ನು ಇಟ್ಟು ಇಲ್ಲಿ ಪೆನ್ಸಿಲನ್ನು ಇಟ್ಬಿಟ್ಟು ಕಂಸವನ್ನು ಕಟ್ ಮಾಡಿರಿ. ಇವೆರಡು ಎಲ್ಲಿ ಕಟ್ ಆಗ್ತಾವೋ ಈ ಬಿಂದುವಿಗೆ ಇಲ್ಲಿ R ಇಂದನೂ ಸೇರಿಸ್ಬೇಕು ಮತ್ತು O ಇಂದನೂ ಸೇರಿಸ್ಬೇಕು.
ಆವಾಗ ನಿಮಗೆ ಬಿಂದು ಇಲ್ಲಿ ಯು ಸಿಗುತ್ತೆ. ಹಾಗಾಗಿ ಈಗ ನಿಮಗೆ ಚತುರ್ಭುಜ FOUR ಅಂತಕ್ಕಂಥ ಚತುರ್ಭುಜ ರಚನೆ ಆಯಿತು. ಇಷ್ಟು ರಚನೆಯನ್ನು ಮಾಡಿದರೆ ನಿಮಗೆ ಪೂರ್ಣ ಅಂಕಗಳು 3 ಅಂಕಗಳು ಸಹ ನಿಮಗೆ ಸಿಗುತ್ತೆ. ಸೊ ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. 4 ಅಂಕದ ಪ್ರಶ್ನೆ. ಒಂದು ಆಯತಾಕಾರದ ಉದ್ಯಾನವನದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ 30 ಮೀಟರ್ ಮತ್ತು 22 ಮೀಟರ್ ಆಗಿವೆ. ಇದರ ಸುತ್ತಲೂ ಮತ್ತು ಹೊರಗೆ 1.5 ಮೀಟರ್ ಏಕರೂಪ ಅಗಲವುಳ್ಳ ಒಂದು ಪಥವನ್ನು ನಿರ್ಮಿಸಲು 150 ಪ್ರತಿ ಚದರ ಮೀಟರ್ಗೆ ದರದಂತೆ ಆಗುವ ಒಟ್ಟು ಖರ್ಚನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹೇಗಿದೆಯಪ್ಪ ಅಂತಂದರೆ, ಆಯತಾಕಾರದ ಒಂದು ಮೈದಾನ ಇದೆ. ಈ ರೀತಿ ಆಯತಾಕಾರದ ಒಂದು ಮೈದಾನ ಇದೆ. ಇದರ ಉದ್ದ 30 ಮೀಟರ್ ಇದೆ. ಇದರ ಅಗಲ 22 ಮೀಟರ್ ಇದೆ. ಇಲ್ಲಿಗೆ ಇಷ್ಟಿದೆ. ಇದರ ಸುತ್ತಲೂ ಹೊರಗೆ, ಅದು ಒಳಗಲ್ಲ, ಹೊರಭಾಗದಲ್ಲಿ 1.5 ಮೀಟರ್ ಅಂದರೆ ಇಲ್ಲಿಂದ ಇಲ್ಲಿಗೆ 1.5 ಮೀಟರ್ ಇರೋ ಹಾಗೆ, ಇಲ್ಲಿಂದ ಇಲ್ಲಿಗೆ ಕೂಡ 1.5 ಮೀಟರ್ ಇರೋ ಹಾಗೆ, ಈ ಕಡೆನೂ ಸಹ ಒಂದು ಸುತ್ತಲೂ 1.5 ಮೀಟರ್ ಬರಬೇಕು. ಆ ರೀತಿ ಒಂದು ಪಥವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ರೀತಿ ಒಂದು ಪಥವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಎಕ್ಸ್ಟ್ರಾ. ಹಾಗಾದರೆ ಈ 1.5 ಮೀಟರ್ ಹೊರಗಡೆ ಇರ್ತಕ್ಕಂತಹ ಪಥ ಏನಿದೆಯಲ್ಲ, ಸೊ ಈ ಒಂದು ಪಥದ ಈ ಕಡೆ ಇದೆಯಲ್ಲ ಇದಿಷ್ಟು, ಈ ಪಥದ ವಿಸ್ತೀರ್ಣವನ್ನು ಕಂಡುಹಿಡ್ಕೋಬೇಕು ನಾವು. ಫಸ್ಟು ವಿಸ್ತೀರ್ಣ ಕಂಡುಹಿಡ್ಕೊಂಡ್ರೆ ಆಮೇಲೆ ಖರ್ಚನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗ್ತದೆ. ಈ ವಿಸ್ತೀರ್ಣ ಕಂಡುಹಿಡಿಬೇಕು ಅಂದರೆ ದೊಡ್ಡ ಆಯತದ ವಿಸ್ತೀರ್ಣದಲ್ಲಿ ಚಿಕ್ಕ ಆಯತದ ವಿಸ್ತೀರ್ಣವನ್ನು ಕಳೆದ್ರೆ ನಮಗೆ ಚದುರ ಮೀಟ್ರಲ್ಲಿ ಬರ್ತದೆ. ಹಾಗಾಗಿ ಆಮೇಲೆ 150 ರೂಪಾಯಿಯನ್ನು ಗುಣಿಸ್ಲಿಕ್ಕೆ ಬರ್ತದೆ. ಸೊ ಹಾಗಾಗಿ ಇದನ್ನು ನಾವು ಲೆಕ್ಕವನ್ನು ಮಾಡಬೇಕಾದ್ರೆ ಏನು ಮಾಡಬೇಕಪ್ಪ ಅಂತಂದರೆ, ಈಗ ಪಥದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಪಥದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದ್ರೆ ಪಥದ ವಿಸ್ತೀರ್ಣ is equal to ದೊಡ್ಡ ಆಯತದ ವಿಸ್ತೀರ್ಣ, ದೊಡ್ಡ ಆಯತದ ವಿಸ್ತೀರ್ಣ ಮೈನಸ್ ಚಿಕ್ಕ ಆಯತದ ವಿಸ್ತೀರ್ಣ. ಚಿಕ್ಕ ಆಯತದ ವಿಸ್ತೀರ್ಣ ನೋಡ್ರಿ, ಇಲ್ಲಿ ಚಿಕ್ಕ ಆಯತದ ವಿಸ್ತೀರ್ಣವನ್ನು ನಾವು ಉದ್ದ ಎಷ್ಟು ಕೊಟ್ಟಿದ್ರಪ್ಪ ಅಂದರೆ 30 ಮೀಟರ್ ಇತ್ತು, ಅಗಲ ಎಷ್ಟಿತ್ತು ಅಂದರೆ 22 ಮೀಟರ್ ಇತ್ತು. ಈಗ 1.5 ಜಾಸ್ತಿ ಆಗಿದೆ. ದೊಡ್ಡ ಆಯತದ ಉದ್ದ ಎಷ್ಟಾಗುತ್ತಪ್ಪ ಅಂದರೆ 30ಕ್ಕೆ ಆ ಕಡೆ ಈ ಕಡೆ 1.5, ಇಲ್ಲೂ 1.5 ಕೂಡ್ಕೋಬೇಕು, ಇಲ್ಲೂ 1.5 ಕೂಡ್ಕೋಬೇಕು, ಅಲ್ಲಿಗೆ ಒಟ್ಟು 3ನ ಕೂಡ್ಕೋಬೇಕು. ಸೊ ದೇರ್ ಫಾರ್ ಎಲ್ ಉದ್ದ 33 ಆಗುತ್ತೆ. ಹಾಗಾದರೆ ಅಗಲ ಎಷ್ಟಾಗ್ತದೆ? ದೊಡ್ಡ ಆಯತದ ವಿಸ್ತೀರ್ಣವನ್ನು ಕ್ಯಾಪಿಟಲ್ ಬಿ ಅಂತ ಇಟ್ಕೋತಾ ಇದ್ದೀನಿ ನಾನು. ಅದನ್ನು 22ಕ್ಕೆ ಮತ್ತೆ 3ನ್ನು ಕೂಡಿಸ್ಕೋಬೇಕು, ಅದು 25 ಆಗುತ್ತೆ. ಸೊ ಈಗ ನಾವು ದೊಡ್ಡ ಆಯತದ ವಿಸ್ತೀರ್ಣವನ್ನು ಎಲ್ ಇಂಟು ಬಿ ಅಂತ ಇಟ್ಕೊಳ್ಳೋಣ. ಚಿಕ್ಕ ಆಯತದ ವಿಸ್ತೀರ್ಣವನ್ನು ಸ್ಮಾಲ್ ಎಲ್ ಇಂಟು ಬಿ, ಉದ್ದ ಇಂಟು ಅಗಲ. ಈಗ ದೊಡ್ಡ ಆಯತದ ವಿಸ್ತೀರ್ಣ 33 ಇಂಟು 25, ಉದ್ದ ಇಂಟು ಅಗಲ. ಚಿಕ್ಕ ಆಯತದ ವಿಸ್ತೀರ್ಣ 30 ಇಂಟು 22. ಸೊ ಈಗ ಇವೆರಡನ್ನು ಗುಣಿಸ್ಕೋಬೇಕು. 25 ಮೂರಲಿ 75, 7, 25 ಮೂರಲಿ 75, 7, 82, 825 ಮೈನಸ್ 326, 326 ಗುಣಿಸಿದ್ರೆ 660 ಬಂತು. ಕಳಿಬೇಕು. ಕಳೆದಾಗ ಇಲ್ಲಿ 5, 12ರಲ್ಲಿ 6 ಕಳೆದ್ರೆ 6, ಇಲ್ಲಿ 7ರಲ್ಲಿ 6 ಕಳೆದ್ರೆ 1, 165 ಬಂತು. 165 ಚದುರ ಮೀಟರ್. ಇದು ಯಾವುದರ ವಿಸ್ತೀರ್ಣ? ಪಥದ ವಿಸ್ತೀರ್ಣ. ಇದು ಪಥದ ವಿಸ್ತೀರ್ಣ ಚದುರ ಮೀಟರ್ಗಳಲ್ಲಿ ಬಂತು. ಈಗ ಅವರು ಪ್ರತಿ ಚದುರ ಮೀಟರ್ಗೆ 150 ರೂಪಾಯಿ ಹೇಳಿದ್ದಾರೆ. ಹಾಗಾಗಿ ಒಂದು ಚದುರ ಮೀಟರ್ಗೆ 150 ರು ಆದರೆ 150 ಆದರೆ ನಾವು ಕಂಡುಹಿಡಿತಾ ಇರೋದು ಎಷ್ಟು? 165 ಚದುರ ಮೀಟರ್ಗೆ ಅಂತ ಕಂಡುಹಿಡಿಯಬೇಕು. 150 ಚದುರ ಮೀಟರ್ಗೆ ಅಂದರೆ 165 ಇಂಟು 150 ಗುಣಿಸ್ಕೋಬೇಕು. 15 75, 7, 15 90, 7, 97ಕ್ಕೆ 7, 9, 15 15, 9, 24 ನೋಡ್ರಿ.
24,750 ರೂಪಾಯಿ ಒಟ್ಟು ಇದಕ್ಕೆ ಖರ್ಚು ಬರುತ್ತೆ. ಸೊ ನಾವು ಈ ರೀತಿ ಇದನ್ನು ಬಿಡಿಸಿ ನಾವು ಕಂಡುಹಿಡಿಯಬೇಕು. ಸೊ ಇದು ಈ ರೀತಿ ನೀವು ಕಂಡುಹಿಡಿಬೇಕು. ಸೊ ಇದರಲ್ಲಿ ನಾನು ಮುಂದಕ್ಕೆ ಪೇಜನ್ನು ಮೂವ್ ಮಾಡಿಕೊಂಡು ಬಿಡಿಸ್ಬೋದಾಗಿತ್ತು ದೊಡ್ಡದಾಗಿ. ಆದರೆ ಏನಾಗ್ತದೆ ಅಂದರೆ ಪೇಜ್ ಮೂವ್ ಮಾಡಿದರೆ ಪೇಜ್ ಅಷ್ಟೇ ಮೂವ್ ಆಗುತ್ತೆ, ಈ ಅಕ್ಷರ ಹೋಗಲ್ಲ ಮತ್ತು ಸ್ಪೇಸ್ ಸಿಗಲ್ಲ. ಇದನ್ನು ಡಿಲೀಟ್ ಮಾಡಬೇಕು. ಹಾಗಾಗಿ ಡಿಲೀಟ್ ಮಾಡಿದರೆ ಮತ್ತೆ ಹಿಂದಿಂದು ಡಾಟಾ ಸಿಗಲ್ಲ ಅಂತೇಳಿ ನಾನೇನು ಮಾಡ್ತಾ ಇದ್ದೀನಿ, ಇಷ್ಟರಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ಹಾಗಾಗಿ ಇದರ ಉತ್ತರ ಇದಿಷ್ಟಾಯಿತು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಶ್ವೇತಾಳು 5 ಅಂಕದ ಪ್ರಶ್ನೆ. ಶ್ವೇತಾಳು ಒಂದು ದಿನದಲ್ಲಿ ತನ್ನ ಸಮಯವನ್ನು ವಿವಿಧ ಚಟುವಟಿಕೆಗಾಗಿ ಈ ಕೆಳಗಿನಂತೆ ವ್ಯಯಿಸುತ್ತಾಳೆ. ಚಟುವಟಿಕೆ ಕೊಟ್ಟಿದ್ದಾರೆ, ಶಾಲೆ, ಗೃಹ ಕಾರ್ಯ, ಆಟ, ನಿದ್ರೆ, ಇತರೆ ಅಂತ ಕೊಟ್ಟಿದ್ದಾರೆ. ಸಮಯವನ್ನು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಒಂದು ಪೈ ನಕ್ಷೆಯನ್ನು ಎಳೆಯಿರಿ ಅಂತ ಇದೆ. ಮೊದಲು ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಸಮಯ, ಒಂದು ಚಟುವಟಿಕೆ ಏನಿದೆಯೋ ಇವುಗಳಿಗೆ ಕೋನಗಳನ್ನು ಕಂಡುಹಿಡ್ಕೋಬೇಕು. ಆನಂತರ ಪೈ ನಕ್ಷೆಯನ್ನು ಹಾಕಬೇಕು. ನೋಡೋಣ ಈಗ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ಸೊ ಈ 5 ಅಂಕದ ಪ್ರಶ್ನೆ, ಶ್ವೇತಾಳು ಒಂದು ದಿನದಲ್ಲಿ ತನ್ನ ಸಮಯವನ್ನು ವಿವಿಧ ಚಟುವಟಿಕೆಗಳಾಗಿ ಈ ಕೆಳಗಿನಂತೆ ವ್ಯಯಿಸುತ್ತಾಳೆ. ಸೊ ಇದರಲ್ಲಿ ಚಟುವಟಿಕೆಗಳಿಗೆಲ್ಲ ಏನು ಕೊಟ್ಟಿದ್ದಾರೆ, ಇದನ್ನು ನಾವೇನು ಮಾಡೋಣ, ಒಂದು ಕಾಲಮ್ನ ರೆಡಿ ಮಾಡ್ಕೊಳ್ಳೋಣ. ತ್ರಿಜ್ಯಾಂತರ ಕಂಡ ಕೋನವನ್ನು ಕಂಡುಹಿಡ್ಕೋಬೇಕು. ಸೊ ಈ ಥರ ತ್ರಿಜ್ಯಾಂತರ ಕಂಡ ಕೋನವನ್ನು ಕಂಡುಹಿಡಿಬೇಕು. ಶಾಲೆಗೆ ಇಲ್ಲಿ 6 ಗಂಟೆ ಕೊಟ್ಟಿದ್ದಾರೆ. ಒಟ್ಟು ಕಂಡುಹಿಡಿದ್ರೆ 24 ಗಂಟೆಗಳು ಬರ್ತದೆ. ಸೊ 24ಅನ್ನು ಛೇದಕ್ಕೆ ಹಾಕಬೇಕು, 6ಅನ್ನು ಅಂಶಕ್ಕೆ ಹಾಕಬೇಕು, ಇಂಟು 360 ಡಿಗ್ರಿ. 360 ಡಿಗ್ರಿ ಯಾಕೆಂದರೆ ಇಲ್ಲಿ ಪೈ ನಕ್ಷೆಯನ್ನು ರಚನೆ ಮಾಡ್ಬೇಕಾದ್ರೆ ವೃತ್ತ ಬೇಕಾಗ್ತದೆ. ವೃತ್ತದ ಪೂರ್ಣ ಕೋನ 360 ಡಿಗ್ರಿ. ಹಾಗಾಗಿ ಪ್ರತಿ ಚಟುವಟಿಕೆಗೆ ಎಷ್ಟೆಷ್ಟು ಕೋನ ಬರುತ್ತೆ ಅಂತ ಕಂಡುಹಿಡಿಯೋದನ್ನೇ ತ್ರಿಜ್ಯಾಂತರ ಕಂಡ ಕೋನ ಅಂತ ಕರಿತೇವೆ. ತ್ರಿಜ್ಯಾಂತರ ಕಂಡ ಕೋನವನ್ನು ಕಂಡುಹಿಡ್ಕೊಂಡ್ರೆ ಇಲ್ಲಿ 6/24 ಇಂಟು 360 ಡಿಗ್ರಿ. ಇಲ್ಲಿ 4 ಇದೆ, 4/24 ಇಂಟು 360 ಡಿಗ್ರಿ ಅಂದರೆ 60. 3/24 ಇಂಟು 360 ಅಂದರೆ 45 ಡಿಗ್ರಿ. 8/24 ಇಂಟು 360 ಅಂದರೆ 120 ಡಿಗ್ರಿ ಬರ್ತದೆ. 3/24 ಇಂಟು 360 ಅಂದರೆ 45 ಡಿಗ್ರಿ. ಇವಿಷ್ಟನ್ನು ಕೂಡಿಸಿದ್ರೆ ಮತ್ತೆ 360 ಡಿಗ್ರಿ ಕರೆಕ್ಟಾಗಿ ಬಂದೇ ಬರುತ್ತೆ. ಸೊ ಇದಾದ ನಂತರ ಈಗ ನಾವು ಇದನ್ನು ಏನು ಮಾಡಬೇಕು, ಪೈ ನಕ್ಷೆಯಲ್ಲಿ ರಚನೆಯನ್ನು ಮಾಡಬೇಕು. ಸೊ ಈಗ ನೋಡೋಣ ಈ ಪೈ ನಕ್ಷೆಯನ್ನು ಯಾವ ರೀತಿ ರಚನೆ ಮಾಡಬೇಕು ಅಂತ. ಮೊದಲಿಗೆ ಒಂದು ವೃತ್ತವನ್ನು ಹೇಳ್ಕೊಳ್ರಿ. ಇದೀಗ ಆಲ್ರೆಡಿ ಕಂಡುಹಿಡಿದಿರ್ತಕ್ಕಂಥದ್ದು. ಪ್ರತಿಯೊಂದು ಕೋನವನ್ನು ಇದರಲ್ಲಿ ಇದನ್ನು ಮಾರ್ಕ್ ಮಾಡ್ತಾ ಹೋಗಬೇಕು. ಮೊದಲಿಗೆ ಒಂದು ತ್ರಿಜ್ಯವನ್ನು ಹೇಳ್ಕೊಳ್ರಿ. ವೃತ್ತ ಕೇಂದ್ರ ಇರ್ತದೆ, ಕೇಂದ್ರದಿಂದ ಒಂದು ತ್ರಿಜ್ಯವನ್ನು ಇಲ್ಲಿ ಹೇಳ್ಕೋಬೇಕು. ಆ ನಂತರ ಮೊದಲನೇದು 90 ಡಿಗ್ರಿ ಇದೆ. ಕೋನಮಾಪಕವನ್ನು ಈ ಒಂದು ರೇಖಾಖಂಡ ತ್ರಿಜ್ಯದ ಮೇಲಿಟ್ಬಿಟ್ಟು ಕೋನಮಾಪಕವನ್ನು 90 ಡಿಗ್ರಿ ಕೋನವನ್ನು ನೀವು ಮಾರ್ಕ್ ಮಾಡಿಕೊಂಡು 90 ಡಿಗ್ರಿಗೆ ಸರಿಯಾಗಿ ಮತ್ತೊಂದು ತ್ರಿಜ್ಯವನ್ನು ಎಳಿಬೇಕು. ಆನಂತರ 60 ಡಿಗ್ರಿ ಇದೆ. 60 ಡಿಗ್ರಿಗೆ ಈಗ ಈ ಒಂದು ರೇಖಾಖಂಡದ ಮೇಲೆ ಇಲ್ಲೇನಿದೆಯಾ ತ್ರಿಜ್ಯ, ಇದರ ಮೇಲೆ ಕೋನಮಾಪಕವನ್ನು ಇಡಬೇಕು. 60 ಡಿಗ್ರಿಯನ್ನು ಮಾರ್ಕ್ ಮಾಡ್ಕೋಬೇಕು. 60 ಡಿಗ್ರಿಗೆ ನಾವು ಸರಿಯಾಗಿ ಮತ್ತೊಂದು ತ್ರಿಜ್ಯವನ್ನು ಎಳಿಬೇಕು. ಈಗ ಕೋನಮಾಪಕವನ್ನು ಇದರ ಮೇಲೆ ಇಡಬೇಕು. ಉಲ್ಟಾ ಬರ್ತದೆ ಕೋನಮಾಪಕ, ಹಿಂಗೆ ಬರ್ತದೆ. ಈ ರೇಖೆಯ ಮೇಲೆ ಕರೆಕ್ಟಾಗಿ ಕುತ್ಕೊಳ್ಳೋಂಗೆ ನಾವು ಕೋನಮಾಪಕವನ್ನು ಇಡಬೇಕು. ಸೊ ಈಗ 45 ಡಿಗ್ರಿಯನ್ನು ಅಳತೆಯನ್ನು ಮಾಡಬೇಕು. 45 ಡಿಗ್ರಿ ಮಾರ್ಕ್ ಮಾಡಿಕೊಂಡು ಕರೆಕ್ಟಾಗಿ 45 ಡಿಗ್ರಿಗೆ ಮತ್ತೊಂದು ತ್ರಿಜ್ಯವನ್ನು ಎಳಿಬೇಕು. ಮತ್ತು ಈಗ ಈ ತ್ರಿಜ್ಯದ ಮೇಲೆ ಕೋನಮಾಪಕ ಇಟ್ಕೊಳ್ರಿ. ಇಲ್ಲಿಂದ 120 ಡಿಗ್ರಿ ಇದೆ. 120 ಡಿಗ್ರಿಯನ್ನು ಕರೆಕ್ಟಾಗಿ ಗುರುತಿಸ್ರಿ. ನೀವು ಯಾವ ಕಡೆ ಕೋನಮಾಪಕದ ಗೆರೆ ಇದ್ರ ಮೇಲೆ ಕುಂತಿರ್ತದೋ ಅಲ್ಲಿಂದ ಕೌಂಟ್ ಸ್ಟಾರ್ಟ್ ಮಾಡಬೇಕು. ಈ ಕಡೆಯಿಂದ ತಗೊಂಬಿಟ್ಟು 120 ಅಂದರೆ ಬರೀ 60 ಡಿಗ್ರಿ ಆಗಿಬಿಡ್ತಾರೆ. ಆಗ ಈ ಕಡೆಯಿಂದ 120 ಡಿಗ್ರಿಯನ್ನು ನೀವೇನು ಮಾಡಬೇಕು, ಗುರುತಿಸ್ಕೋಬೇಕು. 120 ಡಿಗ್ರಿಯನ್ನು ಗುರುತಿಸ್ಕೊಂಡ್ಮೇಲೆ ಅಲ್ಲಿಗೆ ಒಂದು ಕಂಸವನ್ನು ಎಳಿಬೇಕು. ಸೊ ನಂತರ ಉಳಿದಿರ್ತಕ್ಕಂಥದ್ದು ತಾನೇ 45 ಡಿಗ್ರಿ ಇರ್ತದೆ. ಅದನ್ನು ನೀವು ಅಳತೆ ಮಾಡಿರಿ, 45 ಡಿಗ್ರಿ ಬರ್ತದೆ. ಇದು ಪೈ ನಕ್ಷೆಯನ್ನು ರಚನೆ ಮಾಡ್ತಕ್ಕಂತಹ ರೀತಿ. ಆನಂತರ ನಿಮಗೆ ಇಲ್ಲಿ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಬಂದಿದೆಯೋ ಅದನ್ನು ನೀವು ಮಾರ್ಕ್ ಮಾಡಬೇಕು. 90 ಡಿಗ್ರಿಗೆ ಶಾಲೆ, 60 ಡಿಗ್ರಿಗೆ ಗೃಹ ಕಾರ್ಯ, ಇಲ್ಲಿ ಆಟ, ನಿದ್ರೆ, ಇತರೆ ಇವನ್ನೆಲ್ಲವನ್ನು ಸಹ ಏನು ಮಾಡಿರಿ, ಈ ಥರ ಮಾರ್ಕ್ ಮಾಡಿಡ್ರಿ. ಇದಕ್ಕೆ ನೀವು ಕ್ರೇಯಾನ್ಸಲ್ಲಿ ಕಲರ್ಸನ್ನು ಕೂಡ ತುಂಬೋದು. ಒಂದೊಂದಕ್ಕೆ ಒಂದೊಂದು ಕಲರನ್ನು ತುಂಬಿದ್ರೆ ತುಂಬ ಚೆನ್ನಾಗಿ ಪೈ ನಕ್ಷೆ ಕಾಣ್ತದೆ. ಸೊ ಇದಿಷ್ಟು ಪೈ ನಕ್ಷೆಯನ್ನು ರಚನೆ ಮಾಡೋದು. ಇಷ್ಟು ರಚನೆಯನ್ನು ಮಾಡಿದರೆ ನಿಮಗೆ ಪೂರ್ಣ 5 ಅಂಕಗಳು ದೊರೆಯುತ್ತದೆ. ನೀಟಾಗಿ ಪರೀಕ್ಷೆಯಲ್ಲಿ ಸಹ ಪೈ ನಕ್ಷೆಯನ್ನು ರಚನೆಯನ್ನು ಇದೇ ಥರ ಮಾಡಿರಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋದ ಈಗ ಮುಂದಿನ ಒಂದು ಭಾಗದಲ್ಲಿ ನಿಮಗೆ ಒಂದು ಹೊಸ ವಿಷಯವನ್ನು ನಾನು ತಿಳಿಸ್ತಾ ಇದ್ದೀನಿ. ಸೊ ಇದುವರೆಗೆ ನೀವು
ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿ ಬಿಡಿಸೋದು ಅನ್ನೋದನ್ನು ನೋಡಿದ್ವಿ ಸ್ಟೂಡೆಂಟ್ಸ್. ನಮ್ಮ ಒಂದು ಕಲರವ ಟ್ಯುಟೋರಿಯಲ್ಸ್ನ ಇದರಲ್ಲಿ ಪ್ರತಿ ವರ್ಷವೂ ಸಹ NMMS ಕ್ಲಾಸ್ಗಳು ನಡೀತಾ ಇರ್ತದೆ, SSLC ಆನ್ಲೈನ್ ಕ್ಲಾಸ್ಗಳು ನಡೀತಾ ಇರ್ತದೆ, NMMS ಪರೀಕ್ಷೆಗೂ ಸಹ ಆನ್ಲೈನ್ ಕ್ಲಾಸನ್ನು ಈ ವರ್ಷ ನಡೆಸಿದ್ದೀವಿ. ಆಲ್ರೆಡಿ ಎಲ್ಲ ಮಕ್ಕಳು ಸಹ ತುಂಬ ಚೆನ್ನಾಗಿ ಬರೆದಿದ್ದಾರೆ, ಎಲ್ಲರೂ ಸಹ ಪಾಸ್ ಆಗ್ತಕ್ಕಂಥ ಒಂದು ಇದಿದೆ. ಈಗ ಸದ್ಯಕ್ಕೆ ಆನ್ಲೈನ್ ಕೋರ್ಸ್ ನಡೀತಾ ಇರ್ತಕ್ಕಂಥದ್ದು SLC ಕ್ರ್ಯಾಶ್ ಕೋರ್ಸ್ ಅಂತ ನಡೀತದೆ. ಜನವರಿ 1ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ನಿಮ್ಮ ಒಂದು ಸ್ಕೂಲ್ನಲ್ಲಿ ಯಾರು SLC ಸ್ಟೂಡೆಂಟ್ಸ್ ಇದ್ದರೆ ಈ ಒಂದು ಕ್ರ್ಯಾಶ್ ಕೋರ್ಸ್ಗೆ ಜಾಯಿನ್ ಆಗೋರಿದ್ರೆ ಜಾಯಿನ್ ಆಗ್ಲಿಕ್ಕೆ ಹೇಳ್ರಿ. ಅವರಿಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಈ ಒಂದು ಕೆಳಗಿರ್ತಕ್ಕಂಥ ನಂಬರ್ಸನ್ನು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಹೇಳ್ರಿ. ಸೊ ಪ್ರತಿ ವರ್ಷ ಆನ್ಲೈನ್ ಕ್ಲಾಸ್ಗಳು SLCಗೆ ಮತ್ತು NMMSಗೆ ನಡೀತಾನೆ ಇರ್ತದೆ. ಸೊ ಮುಂದಿನ ನಿಮ್ಮ ಒಂದು ಜೂನಿಯರ್ಸ್ ಯಾರಾದರೂ NMMS ಕ್ಲಾಸ್ಗೆ ಜಾಯಿನ್ ಆಗಬೇಕು ಅಂತಂದರೆ ಜುಲೈ ತಿಂಗಳನ್ನೇ ಸ್ಟಾರ್ಟ್ ಆಗ್ತದೆ ಕ್ಲಾಸು. ನಮಗೆ ಕಾಂಟ್ಯಾಕ್ಟ್ ಮಾಡಿದರೆ ವಿಷಯವನ್ನು ತಿಳಿಸ್ತೀವಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಮುಂದಿನ ಒಂದು ವಿಡಿಯೋದಲ್ಲಿ ಮುಂದಿನ ಒಂದು ವಿಷಯದೊಂದಿಗೆ ಭೇಟಿಯಾಗೋಣ. ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ಟೂಡೆಂಟ್ಸ್.